ಇಬ್ರು ಮೈಸೂರಿನವ್ರೆ. ಓ ಹೇಳಿದ್ನಲ್ಲ 2021 ಆಗಸ್ಟ್ ಅಲ್ಲಿ ಫಸ್ಟ್ ವಿಡಿಯೋ ಮಾಡಿದ್ವಿ. ವಾ ಬ್ಯಾಕ್ ಟು ಇನ್‌ಸ್ಟಾಗ್ರಾಮ್ ಅಲ್ಲಿ ಪ್ರತಿದಿನ ರೀಲ್ ಆಗ್ತಾ ಇದ್ರೆ ಅಹ್, ಬೇಗ ಫಾಲೋವರ್ಸ್ ಆಗ್ತಾರೆ ಅನ್ನೋದು ಸತ್ಯನಾ? ನಿಜ ಮಿಥ್ಯನಾ? ನಿಜ ಹಾಗೆ. ಸೊ ಪರಮ್ ಅವ್ರು ಬಂದಿದ್ರು ಅಂತ ಹೇಳಿದ್ರಿ. ಹ್ಮ್. ಕಲಾ ಮಾಧ್ಯಮ ಅಬ್ಬಾ! ಎಂತ ದೊಡ್ಡ ಚಾನಲ್ ಅದು. ಸೊ ಎಷ್ಟು ಸಹೃದಯವಂತರು ಪರಮ್ ಅವರು. ಹ್ಮ್. ಅವರು ನಿಮ್ಮನ್ನ ಭೇಟಿ ಮಾಡಿದ ಕ್ಷಣ ಹೇಗಿತ್ತು? ಹೇಗಿತ್ತ ಅನುಭವ ಅಂತ? ಇಲ್ಲ ಅವ್ರಿಗೆ ನಾನು ಮಿನಿಟ್ ವಿಡಿಯೋಗೆ ಇಷ್ಟೊಂದ್ ಪ್ರೀತಿ ತೋರಿಸ್ತಾರ ಅಂತ ಒಂಥರ ಖುಷಿ ಆಗತ್ತೆ. ಅಂದ್ರೆ ಅಷ್ಟು ಇದೆ. ರೈಟ್. ಇಂಡಿಯಾದಲ್ಲಿ ಹೋದಾಗ ಮೀಟಪ್ ಮಾಡಿ ಅಂತಾರೆ. ಡ್ಯಾಲಸ್ ಇಂದ ಹೋಗ್ತಾ ಇದ್ದ ಫ್ರೆಂಡ್ಸ್ ಗ್ಯಾಂಗು, ಈ ಹಿಂದೆ ಕ್ಯಾಲಿಫೋರ್ನಿಯಾದಲ್ಲಿದ್ದಾಗಿದ್ದ ಫ್ರೆಂಡ್ಸು, ಹಾಗೆ ಆ ಈವೆಂಟ್ ಅಲ್ಲಿ ಮೀಟ್ ಮಾಡಿದ್ದ ಕೆಲವು ಬೇರೆ ಸ್ಟೇಟಿನ ಫ್ರೆಂಡ್ಸು. ಇಷ್ಟೇ ತಾನೇ ಗೊತ್ತು ನಮ್ಗೆ ಅಕ್ಕ ಸಮ್ಮೇಳನಕ್ಕೆ ಹೋದ್ರೆ ಅಂತ ಅನ್ಕೊಂಡವ್ರಿಗೆ ಒಂದು ಸ್ವೀಟ್ ಸರ್ಪ್ರೈಸ್ ಕಾದಿತ್ತು. ಥ್ಯಾಂಕ್ಸ್ ಟು ಸೋಷಿಯಲ್ ಮೀಡಿಯಾ. ನಾವಂತೂ ನಿಮ್ಮ ವಿಡಿಯೋಸ್ ನ ಡೈಲಿ ನೋಡ್ತಾನೆ ಇರ್ತೀವಿ. ನಿಮ್ಮ ವಾಯ್ಸ್ ಅಂದ್ರೆ ತುಂಬಾ ಇಷ್ಟ, ನಿಮ್ಮ ಫ್ಯಾಮಿಲಿ ಅಂದ್ರೆ ನಮ್ಗೆ ತುಂಬಾ ಇಷ್ಟ ಅಂತ ಸಾಕಷ್ಟು ಜನ ಬಂದು ಮಾತಾಡಿಸ್ತಾ ಇದ್ರೆ ಇಷ್ಟೆಲ್ಲ ಪ್ರೀತಿ ವಿಶ್ವಾಸಕ್ಕೆ ನಾವು ಅರ್ಹರ ಅಂತ ಒಂದ್ ಕಡೆ ಅನ್ಸಿದ್ರು. ಹಾರುತ್ತ ದೂರ ದೂರ ಅಂತ ಮನಸ್ಸು ಖುಷಿಯಿಂದ ಹಾರಾಡ್ತಾ ಇತ್ತು. ಪಕ್ಕದಲ್ಲಿ ನಿಂತಿದ್ದ ಉನ್ನತಿ ಐಟ್ ಫ್ಯಾನ್ಸ್ ಅಂತ ರೇಗ್ಸದ್ ಬೇರೆ. ಜೊತೆಗೆ ನೀವು ನಮ್ಮ ವಿಡಿಯೋಸ್ ನ, ರೀಲ್ಸ್ ನ, ಸ್ಟೇಜ್ ಪರ್ಫಾರ್ಮೆನ್ಸಸ್, ನಿರೂಪಣೆಗಳನ್ನೆಲ್ಲ ನೋಡಿರ್ಬೋದು, ಇಷ್ಟಪಟ್ಟಿರ್ಬೋದು, ನಮ್ಮ ಡ್ರೆಸ್ಸಿಂಗ್ ಸೆನ್ಸ್ ನಾನು ಇಷ್ಟಪಟ್ಟಿರ್ಬೋದು. ಆದ್ರೆ ಅದನ್ನ ಬಂದು ಅಕ್ನಾಲೇಜ್ ಮಾಡ್ಕೊಂಡು ಅಪ್ರಿಶಿಯೇಟ್ ಮಾಡಿ ಮಾತಾಡಿಸಿ ಒಂದು ಫೋಟೋ ತಗೋತೀವಿ ಅಂತ ಹೇಳಿ ನಮ್ಗೆ ಸೆಲೆಬ್ರಿಟಿ ಫೀಲ್ ಕೊಡ್ಸಿರೋದ್ರಿಂದ ನೀವೆಲ್ಲರೂ ನಮ್ಮ ಮನಸ್ಸಿನಲ್ಲಿ ತುಂಬಾ ಎತ್ತರದ ಸ್ಥಾನದಲ್ಲಿ ಇದ್ದೀರಾ. ಈ ಆಟಿಟ್ಯೂಡ್ ನೀವು ಎಷ್ಟು ಹಂಬಲ್ ಅನ್ನೋದನ್ನ ಕೂಡ ತೋರಿಸುತ್ತೆ. ಇದೇ ರೀತಿ ಪ್ರೀತಿ ವಿಶ್ವಾಸ ನಮ್ಮ ಫ್ಯಾಮಿಲಿ ಮೇಲೆ ನಿಮ್ಗೆ ಹೀಗೆ ಇರ್ಲಿ. ಇನ್ನು ಹೆಚ್ಚು ವಿಡಿಯೋಸ್ ಮಾಡ್ತಾ, ನಿಮ್ಗೆ ಎಂಟರ್ಟೈನ್ಮೆಂಟ್ ಕೊಡ್ತಾ, ಇನ್ಫಾರ್ಮೇಶನ್ ಕೊಡ್ತಾ, ಸ್ವಲ್ಪ ಕ್ವಾಟ್ಲೆ ಮಾಡ್ತಾ, ಫನ್ ಆಗಿ, ಎಂಟರ್ಟೈನ್ಡ್ ಆಗಿ, ಹ್ಯಾಪಿಯಾಗಿ ನಮ್ಮ ಜರ್ನಿನ ಮುಂದುವರಿಸ್ತೀವಿ. ಹಳೆ ಫ್ರೆಂಡ್ಸ್ ನ ಮೀಟ್ ಮಾಡಿ ಖುಷಿ ಆಯ್ತು. ನಿರೂಪಣೆ ಮಾಡೋಕ್ ಚಾನ್ಸ್ ಕೊಟ್ಟವ್ರಿಗೆ ಥ್ಯಾಂಕ್ ಯು. ಕೆಲವು ಫೋಟೋಸ್ ಮಿಸ್ ಆಗಿರ್ಬೋದು, ಆದ್ರೆ ವಿ ಲವ್ ಅವರ್ ಫ್ರೆಂಡ್ಸ್. ಕನ್ನಡ ಅಂದ್ರೆ Yeah, ಮೊದಲಿಂದನೂ ಅಷ್ಟೇ, yeah. ಚಿಕ್ಕಂದ್ರಿಂದ ಕನ್ನಡತನ ಕನ್ನಡ ಕಾರ್ಯಕ್ರಮಗಳಿದ್ರೆ ಯಾವಾಗ್ಲೂ ಮುಂದೆ ಇರ್ತೀವಿ. ನಡೀತು ಈ ಸಂಭ್ರಮ. ಶನಿವಾರ ಬೆಳಿಗ್ಗೆನೆ ಎಲ್ಲರೂ ಮದ್ವೆ ಹುಡುಗ ಹುಡುಗಿ ತರ ರೆಡಿ ಆಗಿ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳಕ್ ಬಂದಿದ್ದಾರೆ. ಇದನ್ನ ಲೀಡ್ ಮಾಡ್ತಿದ್ದವರು ಶಿವರಾಜ್ ಕುಮಾರ್ ಅವರು. ಇಷ್ಟೊಂದ್ ಜನ ಒಟ್ಟಿಗೆ ಸೇರಿ ಅಮೆರಿಕದ ಬೀದಿಗಳಲ್ಲಿ ಮೆರವಣಿಗೆ ನೋಡ್ಸೋಕ್ ಸಿಗೋ ದೃಶ್ಯ ಅಂತೂ ಅಪರೂಪನೇ. ಇದು ನಡೆದಿದ್ದು 6 ತಿಂಗಳ ಹಿಂದೆ ಸೆಪ್ಟೆಂಬರ್ ನಲ್ಲಿ ನಾವಿಕಾ ಉತ್ಸವದಲ್ಲಿ. ಸುನಿಲ್ಗಂತೂ ಹುಲಿ ವೇಷ ಹಾಕೋ ಭಾರಿ ಆಸೆ ಇತ್ತು. ಹುಲಿ ವೇಷ ಹಾಕಿದ್ದಾಗ್ಲೇನೆ ಶಿವಣ್ಣ ಅವ್ರ ಜೊತೆ ಒಂದು ಫುಲ್ ನೃತ್ಯ ಮಾಡಕ್ ಸಿಕ್ಕಿದ್ದು ಒಂದು ಅದೃಷ್ಟನೇ ಅಂತ ಹೇಳ್ಬೋದು. ನಾವಿಕಾ 2 ವರ್ಷಕ್ಕೊಂದ್ಸತಿ 3 ದಿವಸ ನಡೆಯೋ ಒಂದು ಅದ್ಭುತ ಕಾರ್ಯಕ್ರಮ. ಒಂದೊಂದ್ ಸತಿ ನಡಿಬೇಕಾದ್ರೆ ಒಂದೊಂದು ಸಿಟಿಲ್ ಮಾಡ್ತಾರೆ. ಈ ಸತಿ ಆಸ್ಟಿನ್, ಡ್ಯಾಲಸ್ ಇಂದ ಒಂದು 3 ಅವರ್ಸ್ ಜರ್ನಿ ಅಷ್ಟೇ. ಅದಕ್ಕೆ ನಾವೆಲ್ಲಾನು ಕೂಡ ಭಾಗವಹಿಸಿದ್ವಿ. ಶುಕ್ರವಾರ ಸಂಜೆ ಶುರುವಾದ್ರೆ ಭಾನುವಾರ ನೈಟ್ ಕಾನ್ಸರ್ಟ್ ಅಲ್ಲಿ ಎಂಡ್ ಆಗುತ್ತೆ. ನೈಟ್ ರಘು ದೀಕ್ಷಿತ್ ಕಾನ್ಸರ್ಟ್ ಜೊತೆ ನಮ್ಮ ದಿನಾನ ಎಂಡ್ ಮಾಡಿದ್ವಿ. 3 ದಿವಸ ಆ ದೊಡ್ಡ ಹೋಟೆಲ್ ಅಲ್ಲಿ ಎಲ್ಲರೂ ಕನ್ನಡಿಗರೇ. ಟೈಮ್ಗೆ ಊಟ, ರೂಮ್ ಅಲ್ಲಿ ರೆಸ್ಟಿಂಗು, ಫುಲ್ ಆನ್ ಎಂಟರ್ಟೈನ್ಮೆಂಟ್. ಯೂಟ್ಯೂಬ್ ಮಾಡಿದ ತಕ್ಷಣ ಸಂಪಾದನೆ ಮಾಡ್ತೀನಿ, ಅದಕ್ಕಿಂತ ಫಸ್ಟ್ ನಿಮ್ಮ ಪ್ಯಾಷನ್ ಇರ್ಬೇಕು. ರೈಟ್ ಆಮೇಲೆ ಇನ್ನೊಂದೇನು, ಯಾವ ನೀಶ್ ಸೆಲೆಕ್ಟ್ ಮಾಡ್ತೀವಿ ಆ ಜನಕ್ಕೆ ಕನೆಕ್ಟ್ ಆಗಿರ್ಬೇಕು. ಒಂದೊಂದ್ ವಿಡಿಯೋನು ಒಂದೊಂದ್ ಶಾರ್ಟ್ ಫಿಲಂ ಮಾಡಿದಷ್ಟು ವರ್ಕ್ ಅದು. ಎವ್ರಿ ಡೇ ವಿಡಿಯೋ ಮಾಡ್ಬೇಕು, ಅದ್ರ ಟೈಮ್ ಮ್ಯಾನೇಜ್ ಮಾಡ್ಬೇಕು. ಇನ್ನೊಂದೇನಾಗುತ್ತೆ ಅಂದ್ರೆ ಇವಾಗ ವಿಡಿಯೋಸ್ ಹಾಕ್ತಿವಲ್ವಾ, ಸೊ ಇಂಡಿಯಾದಲ್ಲಿ ಯಾರೋ ನೋಡಿರ್ತಾರೆ, ಅವರ ಮಕ್ಕಳಿಗೋ, ತಂಗಿಗೋ, ಅಣ್ಣನ್ಗೋ ಅವರೇ ಫಾರ್ವರ್ಡ್ ಮಾಡಿರ್ತಾರೆ. ನೆವರ್ ಥಾಟ್ ಇದ್ರಿಂದ ಏನೋ ಆಗ್ಬಿಡುತ್ತೆ, ಐ ವಿಲ್ ಗೆಟ್ ಫೇಮ್ ಆರ್ ಐ ವಿಲ್ ಗೆಟ್ ಮನಿ, ಆತರ ಏನೂ ಇಲ್ಲ, ನಂಗೆ ಮಾಡ್ಬೇಕು ಅಷ್ಟೇ. ಇವ್ರಿಗೆ ಸುನಿಲ್ಗೆ ಅವಾರ್ಡ್ ಒಂದು ಕಂಗ್ರಾಚುಲೇಷನ್ ಸರ್. ಯಾವ ಕೆಲವ್ರು ಕೇಳೋರು, ಹೇ ಕ್ಯಾಮ್ರಾ ಯಾವಾಗ್ಲೂ ಆನ್ ಇರುತ್ತಾ ನಿಮ್ಮಲ್ಲಿ ಅಂತ. ಜಸ್ಟ್ ಫಸ್ಟ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು. ಶಾರ್ಟ್ ಫಿಲಂ ಫೆಸ್ಟಿವಲ್ ಅಂತ ಒಂದು ಇದು ಮಾಡಿದ್ವು. ಅದಕ್ಕೆ ಅವಾಗ ಕಂಪ್ಲೀಟ್ಲಿ ಹಿ ಡಿಡ್ ಎವ್ರಿಥಿಂಗ್. ಸುಂದರನ ಸನ್ಯಾಸಿ ಮಾಡಬಹುದೇ, ಸುಂದರನ ಸನ್ಯಾಸಿ ಮಾಡಬಹುದೇ. ಯಾವ್ಯಾವ ತರ ಶಾರ್ಟ್ ಫಿಲ್ಮ್ಸ್ ಮಾಡಿದೀರಾ? ಏನ್ ಪ್ರೇರಣೆ ಆಯ್ತು ಈ ಶಾರ್ಟ್ ಫಿಲ್ಮ್ಸ್ ಮಾಡೋದಕ್ಕೆ? ಇದು ನಮ್ಗೆ ಫಸ್ಟ್ ಎಡಿಟಿಂಗ್ ಅಂತ ಬಂದಾಗ ಯು ಆಪ್ಟೆಡ್ ಪ್ರೋ ಫೈನಲ್. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಎಲ್ರು ಹೇಗಿದ್ದೀರಿ? ಎಲ್ರು ಆರಾಮಾಗಿದ್ದೀರಿ ಅನ್ಕೊಂಡಿದೀನಿ. ಎಲ್ರಿಗೂ ನಮ್ಮ ಮನೆ ಸಾಧಕರ ವಿಭಾಗಕ್ಕೆ ಸ್ವಾಗತ. ಸೊ ಸಾಧಕರು ಜೀವನದಲ್ಲಿ ಪ್ರತಿಯೊಂದು ಘಟನೆಗಳನ್ನು ಕೂಡ ಸಂಕ್ಷಿಪ್ತವಾಗಿ, ಸರಳವಾಗಿ, ಸ್ವಚ್ಛವಾಗಿ, ಅಚ್ಚ ಕನ್ನಡದಲ್ಲಿ ಪಟಪಟ ಅಂತ ಅರಳು ಹುರಿದ ಹಾಗೆ ಮಾತನಾಡೋ ಶ್ವೇತಾ ಸುನೀಲ್ ಅವ್ರ ಮನೆಗೆ ಬಂದಿದ್ದೀನಿ. ಯಾರಂತ ಯೋಚನೆ ಮಾಡ್ತಿದ್ದೀರಾ? ಎಲ್ಲರ ಮನೆ ಮಾತಾಗಿರುವಂತಹ ಟೆಕ್ಸಸ್ ಡ್ಯಾಲಸ್ನ ತುಂಬಾ ಅದ್ಭುತವಾದ ನಗೆಯ ಮುಖವನ್ನು ಹೊಂದಿರುವಂತಹ, ಸದಾ ನಗ್ತಾ ಇರಬೇಕು, NRI ಜೀವನ ಅಂತೂ ಬಿಂದಾಸ್ ಆಗಿದೆ ಅಂತ ಹೇಳಿ ಎಲ್ಲರಿಗೂ ಕೂಡ ಮನ ಮುಟ್ಟೋ ಹಾಗೆ ಸಾರಾಂಶವನ್ನ ಹೇಳ್ತಾರೆ ಇವರು. ಈ ಜೋಡಿಯನ್ನ ನನ್ಗೂ ಕೂಡ ಮಾತನಾಡ್ಸೋದಕ್ಕೆ ತುಂಬಾ ಕಾತುರತೆ ಇದೆ. ನಿಮಗಿದೆ ಅಲ್ವಾ? ಸೊ ಬನ್ನಿ ಮೀಟ್ ಮಾಡೋಣ
ಶ್ವೇತಾ ಸುನೀಲ್. ನಮಸ್ತೆ ಶ್ವೇತಾ ಸುನೀಲ್ ಅವರೇ, ಹೇಗಿದ್ದೀರಿ? ನಮಸ್ಕಾರ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದ್ದೀವಿ. ಸೊ ನಿಮ್ಗೆ ಇವತ್ತು ಮೀಟ್ ಮಾಡ್ಬೇಕು, ನಿಮ್ಮನ್ನ ಮಾತನಾಡಿಸ್ಬೇಕು, ನಿಮ್ಮ ಒಂದು ಆಡಿಯನ್ಸ್ ನ ನಿಮಗ್ ಪರಿಚಯ ಮಾಡಿಸ್ಬೇಕು ಅಂತಂತ ಹೇಳಿ ನಾವು ಅಟ್ಲಾಂಟಾದಿಂದ ಇಲ್ಲಿಗೆ ನಿಮ್ನ ಮೀಟ್ ಮಾಡೋಕ್ಕೋಸ್ಕರ ಬಂದ್ಬಿಟ್ಟಿದೀವಿ. ಅಷ್ಟು ಪ್ರೀತಿ ವಿಶ್ವಾಸ ಇಟ್ಕೊಂಡಿದ್ದೀರಲ್ಲ, ಅದೇ ಖುಷಿ. ನಮ್ ಮೈಸೂರವ್ರು ನೀವು, ಮರೆಯಕ್ಕಾಗತ್ತಾ? ಸೊ ನಿಮ್ಗೆ ನಮ್ಮ ಚಾನಲ್ ವಿದೇಶದಲ್ಲಿ ಜೀವನ ಅಂತ, ಅಂಡ್ ನಮ್ಮ ಚಾನಲ್ ಅಲ್ಲಿ ಇನ್ ಅಂಡ್ ಅರೌಂಡ್ ಅಚೀವರ್ಸ್ ನ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇರ್ತೇವೆ. ಅಂದ್ರೆ ಸಪ್ತಸಾಗರದ ಆಚೆ ಇಲ್ಲಿಗೆ ಬಂದು ಏನ್ ಮಾಡ್ತಾ ಇದಾರಪ್ಪ, ಬರೀ ಸಾಫ್ಟ್ವೇರ್ ಮುಂದೆ ಕಂಪ್ನಿ ಕೆಲಸ ಇಟ್ಕೊಂಡ್ಬಿಟ್ಟು ಲ್ಯಾಪ್ಟಾಪ್ ಮುಂದೆ ಗಂಟೆಗಟ್ಲೆ ಕೂತಿರ್ತಾರ, ಅಥವಾ ಇವರಿಂದ ಸಮಾಜಕ್ಕೆ ಏನ್ ಕೊಡುಗೆ ಇದೆ ಅಂತ ಕೇಳೋರ್ಗೆ ನಮ್ ಕನ್ನಡಿಗರು ನೋಡಿ ನಾವಷ್ಟೇ ಬೆಳೆಯೋದಲ್ಲ, ಜಗತ್ತಲ್ಲಿ ಇಷ್ಟೆಲ್ಲ ಬೆಳವಣಿಗೆ ಇದೆ ಅಂತ ಹೇಳಿ ತೋರಿಸೋ ಒಂದು ಸತ್ಪ್ರಯತ್ನ ನಮ್ಮ ಕಡೆಯಿಂದ. ಸೊ ನಿಮ್ಗೆ ನಮ್ಮ ಚಾನಲ್ ಅಂಡ್ ನಮ್ಮ ಥೀಮ್ಗೆ ಸ್ವಾಗತ. ನಮಸ್ಕಾರ ಎಲ್ಲಾರ್ಗೂ. ವಿದೇಶದಲ್ಲಿ ಜೀವನ ಚಾನೆಲ್ ವೀಕ್ಷಕರಿಗೆಲ್ಲರಿಗೂ ನಮ್ಮ ಹೃತ್ಪೂರ್ವಕ ವಂದನೆಗಳು. ಅಶ್ವಿನಿ ಅವರು ಅಟ್ಲಾಂಟಾದಿಂದ ಇಲ್ಲಿ ಬಂದಿದ್ದಾರೆ ಅಂದ್ರೆ, ಅಂಡ್ ಅವರು ಒಂಥರ ಏನೋ ಅಚೀವರ್ಸ್ ಅಂತೆಲ್ಲ ಹೇಳ್ತಿದ್ದಾರೆ, ಅಷ್ಟೆಲ್ಲ ಇಲ್ಲ. ನಾವ್ ಇದ್ ಮಾಡ್ತಿದೀವಿ, ಬಟ್ ಸ್ಟಿಲ್ ಅಂದ್ರೆ ಅಷ್ಟು ಪ್ರೀತಿ ವಿಶ್ವಾಸ ಇಟ್ಕೊಂಡು ಅಂದ್ರೆ ಅವ್ರನ್ನ ಮೀಟ್ ಮಾಡಿದ್ ನಮಗ್ ತುಂಬಾನೇ ಖುಷಿ ಆಯ್ತು. ಹಾಗೇನೆ ಗೋಲ್ಡನ್ ಆಪರ್ಚುನಿಟಿ ನಾವು ನಿಮ್ಮನ್ನ ಮೀಟ್ ಮಾಡೋದು. ನಮ್ಗೆ ಗೊತ್ತಿದೆ ಅಲ್ವಾ, ಹಿರಮಂಗ್ಳೂರು ಕಣ್ಣನವರು, ಅವ್ರು ಸಿಕ್ಕಿದ್ರೆ ಏನ್ ಹೇಳ್ತಾರೆ ನಿಮ್ಮನ್ನ ನೋಡಿ ಅಂದ್ರೆ, ಶ್ವೇತ ವರ್ಣದ ಆಕೆ ಮೈಸೂರಿನಿಂದ ಬಂದು ಸುನೀಲನನ್ನು ಲಗ್ನವಾಗಿ ಉತ್ಸವವನ್ನು ಆಚರಿಸಿ ಉನ್ನತಿಯನ್ನ ಬಯಸಿ ನಗುತ್ತಾ ಇರುವ ಜೋಡಿ ಮಾಡ್ತಾರೆ ಎಲ್ಲರಿಗೂ ಮೋಡಿ ಅಂತಾರೆ. ವೆರಿ ನೈಸ್. ಅಲ್ಲ, ಅವ್ರಿದ್ರೆ ವರ್ಷನ್ ಹೆಂಗ್ ಹೇಳ್ಬೋದು ಅಂತ ನಾನು ಹೇಳ್ತಾ ಇರೋದು. ರೈಟ್. ಸೊ ಥ್ಯಾಂಕ್ ಯು, ಟೈಮ್ ಮಾಡ್ಕೊಂಡು ಅಷ್ಟು ದೂರ ಡ್ರೈವ್ ಮಾಡಿ ಬಂದಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಮಚ್ ಪ್ಲೆಜರ್. ಸೊ ನಿಮ್ಗೆ ಅವರು ವಿದ್ಯಾಭ್ಯಾಸ ಹೆಂಗಾಯ್ತು, ಅಂಡ್ ಇಲ್ಲಿ ಟೆಕ್ಸಾಸ್ ಡಾಲಸ್ಗೆ ನಿಮ್ಮ ಪಾದಾರ್ಪಣೆ ಹೇಗಾಯ್ತು, ಒಂದು ಹಿನ್ನೆಲೆ ಕತೆ ಸಂಕ್ಷಿಪ್ತವಾಗಿ ನಿಮ್ ಕಡೆಯಿಂದ. ಓಕೆ, ಇಬ್ರು ಮೈಸೂರಿನವ್ರೆ. ಓ, ಮೈಸೂರು ಮಹಾರಾಜ ಊರ್ನವ್ರು. ಎಸ್ ಎಸ್. ಪೇರೆಂಟ್ಸ್ ಎಲ್ಲ ಅಂದ್ರೆ ನಮ್ ಹುಟ್ಟಿದ್ ಬೆಂಗಳೂರು, ಆಮೇಲೆ ಮಂಗಳೂರಲ್ಲಿ ಇದ್ವಿ, ಆಮೇಲೆ ಆಲ್ಮೋಸ್ಟ್ ಒಂದ್ 3rd ಸ್ಟ್ಯಾಂಡರ್ಡ್ ಆ ತರ ಇಂದ ಮೈಸೂರಲ್ಲೇ ಇರೋದು. ಇವ್ರು ಮೊದ್ಲಿಂದನು ಹುಟ್ಟಿದ್ದಲ್ಲ ಮೈಸೂರು. ಅಜ್ಜಿ ತಾತ ಅವರೆಲ್ಲ ಚಾಮರಾಜನಗರ ಜಿಲ್ಲೆ, ಆ ಕಡೆ ತಿಡ್ಡಾಪುರ ಅಂತ, ಅದು ಬಿಟ್ರು ಕೊಳ್ಳೇಗಾಲ ಆ ಕಡೆ ಎಲ್ಲ ಇದೆ. ಬಟ್ ನಂದು ವಿದ್ಯಾಭ್ಯಾಸ ಎಲ್ಲ ಮೈಸೂರು. ಸೂಪರ್. ಕೆಲ್ಸಕ್ಕೆ ಮಾತ್ರ ಬೆಂಗಳೂರಿಗೆ ಬಂದ್ವಿ. ವೆರಿ ನೈಸ್. ಸೊ ಡ್ಯಾಲಸ್ಗೆ ಡೈರೆಕ್ಟ್ ಬಂದ್ರಾ, ಅಥವಾ ಮುಂಚೆ ಎಲ್ಲಾದ್ರೂ US ಅಲ್ಲಿ ಬೇರೆ ಪಾರ್ಟ್ಸ್ ಆಫ್ US ಅಲ್ಲಿ ಇದ್ರಾ ನೀವು ಅಂತ? ಇಲ್ಲ, ನಾವು ಫಸ್ಟ್ ನಾನು ಡೆಲ್ಲಿಲಿ ಕೆಲಸ ಮಾಡ್ತಿದ್ದೆ ಸ್ವಲ್ಪ ದಿನ. ಸೊ ಅಲ್ಲಿಂದ ನಾನು ಕ್ಯಾಲಿಫೋರ್ನಿಯಾಕ್ ಫಸ್ಟ್ ಬಂದಿದ್ದು. ವಾವ್. ಓಕೆ. ಕ್ಯಾಲಿಫೋರ್ನಿಯಲ್ಲಿ ನಾವು ಅಲ್ಲಿ ಬಂದಾಗ ಯಾರು ಗೊತ್ತಿರ್ಲಿಲ್ಲ, ಅಲ್ಲಿ ಜೀವನ ಕಟ್ಕೊಂಡು ಅಲ್ಲೊಂದು 7 ವರ್ಷ ಇದ್ವಿ. ಆದ್ಮೇಲೆ ಈಗ ಡ್ಯಾಲಸ್ ಅಲ್ಲಿ ಇದೀವಿ. ಆಲ್ರೆಡಿ ಇದು ನಮ್ಮ ಸೆಕೆಂಡ್ ಹೋಮ್ ಅನ್ಬೋದು. 8 ವರ್ಷ ಆಯ್ತು. ಎಸ್, 2 ನಿಮಿಷದಲ್ಲಿ ಶ್ವೇತಾ ಅವರು ಜೀವನ ಚರಿತ್ರೆನ ಬಿಚ್ಚಿಟ್ಬಿಟ್ರು ಎಲ್ಲಾ ವ್ಯೂವರ್ಸ್ ಮುಂದೆ ಇನ್ಸ್ಟಾಗ್ರಾಮ್ ಅಲ್ಲಿ. ಸೊ ಕ್ಯಾಲಿಫೋರ್ನಿಯಾಗೆ ಬಂದು ಅಲ್ಲಿ ನಾವೆಲ್ರು ನೋಡಿಪಾ ಮಿಡಲ್ ಕ್ಲಾಸ್ ಜೀವನ ಹೆಂಗಿರತ್ತೆ, ಇಂಡಿಯಾಗ್ ಹೋಗ್ಬೇಕಾದ್ರೆ ಏನ್ ಮಾಡ್ತೀವಿ, ಹೆಂಗ್ ಬರ್ತೀವಿ ಅನ್ನೋದನ್ನೆಲ್ಲಾನು ಕೂಡ ನೀವ್ ಒಂದ್ ಸ್ವಲ್ಪ ಎಲ್ಲಾರ್ಗು ಹೆಲ್ಪ್ ಮಾಡಿದ್ರಿ, ಏನೇನ್ ಮಾಡ್ಬೋದು ಅಂತ. ರೈಟ್. ಸೊ ಹೆಂಗ್ ಅನ್ಸುತ್ತೆ ಕ್ಯಾಲಿಫೋರ್ನಿಯಾ, ಹೆಂಗಿತ್ತು, ಹೇಗಾಯ್ತು ಅಲ್ಲಿ? ಅಲ್ಲೇನಾದ್ರೂ ಕನ್ನಡದವರು ಮೀಟ್ ಮಾಡಿದ್ರಾ? ಅಲ್ಲಿ ನೀವ್ ಹೇಗೆ ಸಮಯ ಕಳೆದ್ರಿ ಅಂತ? ಅಂದ್ರೆ ನಾವು ಇಂಡಿಯಾದಲ್ಲಿ ಇದ್ದಾಗ ಕಾಲೇಜ್ ಮುಗಿದ ತಕ್ಷಣ ಮದ್ವೆ ಆಯ್ತು, ಆಮೇಲೆ ಬ್ಯಾಂಗ್ಳೂರ್ ಹೋದ್ವಿ. ಅಲ್ಲಿ ಇಟ್ ವಾಸ್ ವೆರಿ ಬಿಸಿ ಲೈಫ್ ನಮ್ದು. ಆಲ್ಮೋಸ್ಟ್ 4 years ಇದ್ವಿ ಅಲ್ಲಿ. ಸೊ ಇಬ್ರು ವರ್ಕ್ ಮಾಡ್ತಿದ್ವಲ್ಲ, ಸೊ ಕಮ್ಯೂಟ್ ಅದು ಇದು, ಸೊ ಇಟ್ ಬಿ ವೆರಿ ಬಿಸಿ. ಆಮೇಲೆ ಇವ್ರಿಗೆ ಇಲ್ಲಿ ಆಪರ್ಚುನಿಟಿ ಸಿಕ್ತು. ಸೊ ನಾನು ಅಲ್ಲಿ ಜಾಬ್ ಬಿಟ್ಟು ಅಷ್ಟೊತ್ತಿಗೆ ಉತ್ಸವ ಹುಟ್ಟಿದ್ದ, ಸೊ ಅಲ್ಲಿ ಹಿಂಗ್ ಬಂದಿದ್ದು. ಸೊ ಅವಾಗ ಒಂಥರ US ಬಂದಾಗ ಇಟ್ ವಾಸ್ ಒಂಥರ ಪೀಸ್ಫುಲ್, ಅಂದ್ರೆ ವಿ ಆರ್ ಗೆಟಿಂಗ್ ಟೈಮ್ ಫಾರ್ ಅವರ್ ಸೆಲ್ಸ್ ಅಂತ ಅನ್ನಿಸ್ತಿತ್ತು. ಯಾಕಂದ್ರೆ ಬ್ಯಾಂಗ್ಳೂರ್ ತುಂಬಾ ಬಿಸಿ ಆ ತರ ಎಲ್ಲ ಇತ್ತಲ್ಲ. ಸೊ ಆರಾಮಿತ್ತು, ಅಂದ್ರೆ ಮಗುನು ಅವಾಗ 1 year ಆಗಿರ್ಲಿಲ್ಲ ಅವ್ನಿಗೆ. ಸೊ ಕ್ಯಾಲಿಫೋರ್ನಿಯಾ ಬಂದ್ವಿ. ಸೊ ಎವ್ರಿಥಿಂಗ್ ವಾಸ್ ನ್ಯೂ, ಅಂದ್ರೆ ಎಲ್ಲಾನು ಒಂಥರ ನಮ್ಗೆ ಐಡಿಯಾನು ಗೊತ್ತಿರಲ್ಲ. ನಮ್ಗೆ ಫಸ್ಟ್ ಬರ್ಬೇಕಾದ್ರೆ ಡ್ರೈವಿಂಗ್ ಲೈಸೆನ್ಸ್ ಇರ್ಬೇಕು, ಅದು ಗೊತ್ತಿರ್ಲಿಲ್ಲ. ಸೊ ಫ್ರಮ್ ದ ಸ್ಕ್ರಾಚ್ ಎಲ್ಲ ಜೀವನ ಶುರುವಾಗಿದ್ದು. ನಿಮ್ಮ ರೀಲ್ಸ್, ನಿಮ್ಮ ಚಾನೆಲ್ ವಿಸಿಟ್ ಮಾಡಿದ್ರೆ ಇಂಡಿಯಾದಿಂದ ಬರೋರ್ಗಂತೂ ಹಬ್ಬ. ಬಿಕಾಸ್ ABCD ಎಲ್ಲ ಹೇಳ್ಬಿಟ್ಟಿದೀರಾ ನೀವು, ಏನೇನ್ ಮಾಡ್ಬೇಕು, ಎಲ್ಲೆಲ್ಲಿ ಏನೇನು ಯಾವ್ಯಾವ ರೀತಿ ವ್ಯವಸ್ಥೆ ಇರತ್ತೆ, ನೀವ್ ಹೇಗ್ ಬದುಕ್ಬೇಕು, ಏನ್ ವಾಸ್ತವ ಇದೆ ಅಂತ ಸರಳ ಸೌಮ್ಯತೆ ಒಂದು ಹೆಣ್ಣು ಶ್ವೇತಾ ಅಂತ ಹೇಳ್ಬೋದು. ಅಂದ್ರೆ ಇವಾಗ ಅಂದ್ರೆ ಪರ್ಸ್ಪೆಕ್ಟಿವ್ ಡಿಫರೆಂಟ್ ಇರುತ್ತಲ್ವಾ. ಇಂಡಿಯಾದಲ್ಲಿ ಇದ್ದಾಗ ಓ US ಅಂದ್ರೆ ಹಿಂಗೆ,
US ಅಲ್ಲಿ ಇರೋ ಜನ ಅಂದ್ರೆ ಓ. ಹಿಂಗೆ ಅಂತ ಏನೋ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಇರುತ್ತೆ. ಅಂದ್ರೆ ಅದಕ್ಕೆ ನಾವ್ ಇಲ್ಲಿ ಬಂದಾಗ ಇಟ್ ಇಸ್ ಅ ನಾರ್ಮಲ್ ರೆಗ್ಯುಲರ್ Yes, ಲೈಫ್. yes. ನಾವು ಇಂಡಿಯಾದಲ್ಲಿ ಹೆಂಗೆ ಇರ್ತೀವೋ ಹಂಗೆ. ಹ್ಮ್. ಅಂದ್ರೆ again ನಮಗ್ ಚಾಯ್ಸ್ ಇರುತ್ತೆ ಇಲ್ಲಿ. Right, ಅಂದ್ರೆ right. ನಾವ್ ಮಾಡ್ತೀವಿ. ಇವಾಗ ಫಸ್ಟ್ ಆಫ್ ಆಲ್ ಹ್ಮ್. ಇಂಡಿಯಾ ಅಂದ್ರೆ ಇವಾಗ ಇಂಡಿಯಾದಲ್ಲೂ ಫುಲ್ ಚೇಂಜ್ ಆಗ್ಬಿಟ್ಟಿದೆ. ಓ, ಅದು ಎರಡನೇ ಅಮೆರಿಕ ಹೋಗ್ಬಿಟ್ಟಿದೆ ಈಗ ಬೆಂಗಳೂರು. ಬಟ್ ಅವಾಗಿದ್ದಾಗ ಅಂದ್ರೆ ಯೂಶಲಿ ಇಲ್ಲಿ ಅಂದ್ರೆ ಕನ್ಸಲ್ಟೆನ್ಸಿ ಕಂಪನೀಸ್ ಅಲ್ಲಿ ಬರ್ತಾರಲ್ಲ, TCS, ಇನ್ಫೋಸಿಸ್ ಅವ್ರಿಗೆಲ್ಲ ಆದ್ರೆ ಇಲ್ಲಿ ಸ್ವಲ್ಪ ಹಂಗೆ ಫ್ರೆಂಡ್ಸ್ ಇರ್ತಾರೆ, ಕಂಪ್ನಿಲೇ right. ಇರ್ತಾರೆ. ರೈಟ್, ಇವರು ಸ್ಟಾರ್ಟ್ಅಪ್ ಅಲ್ಲಿ ಬಂದಿದ್ದು. ಸೊ ಹ್ಮ್. ಲಿಟ್ರಲಿ ಹಿ ಇಸ್ ದ ಓನ್ಲಿ ಎಂಪ್ಲಾಯಿ. ಸೊ ಓ. ಫಸ್ಟ್ ಒಂದ್ ಶೋ ಇದು. ಸೊ ನಮ್ಗೆ ಯಾರನ್ನ ಕೇಳೋಣ ಅಂತ ಗೊತ್ತಿಲ್ಲ, ಏನು ಇಲ್ಲ. ಸೊ ಒಂಥರ ಆಮೇಲೆ ಫಸ್ಟ್ ಇನಿಷಿಯಲ್ ಬಂದಾಗ ನಾವ್ 2 months ಹೋಟೆಲ್ ಅಲ್ಲೇ ಇದ್ವಿ. ಅಂದ್ರೆ ಆಫೀಸ್ ಅವರೇ ಪ್ರೊವೈಡ್ ಮಾಡಿದ್ರು. ಸೊ ನಮ್ಗೆ ಏನ್ ಗೊತ್ತಿರ್ಲಿಲ್ಲ ಅಷ್ಟು. ಸೊ ಅಲ್ಲಂತೂ ಏನೂ ಗೊತ್ತಿಲ್ಲ. ಸೊ ಲಿಟ್ರಲಿ ಅಲ್ಲೇ ಇದ್ವಿ. ಅಂದ್ರೆ ನಮ್ಗೆ ಇಂಡಿಯನ್ಸ್ ಇರ್ತಾರೆ, ಎಲ್ಲಿರ್ತಾರೆ, ಏನು ಎತ್ತ ಏನು ಗೊತ್ತಿಲ್ಲ. ಸೊ ಇಟ್ ವಾಸ್ ಆಲ್ ಒಂಥರ ಲಿಟ್ರಲಿ ಸ್ಕ್ರಾಚ್ ಇಂದ ಒಂಥರ ಎಲ್ಲ ಇದ್ ಮಾಡಿದ್ದು. ಸೊ ಇಟ್ ವಾಸ್ ಫನ್, ಒಂಥರ ಚೆನ್ನಾಗಿತ್ತು ಆ ಜರ್ನಿನು. ಅಮೆರಿಕ ಮೂವಿ ನೋಡ್ಕೊಂಡು ಓ ಆ, ಅಮೆರಿಕಾನ ಅದೇ, ಅದೇ. ಅನ್ಕೊಂಡಿದ್ವಿ, ಬಂದ್ಮೇಲೆ ಅಮೆರಿಕಾನ ವೇಗಸ್, ನ್ಯೂಯಾರ್ಕ್ ತೋರಿಸ್ತಾರಲ್ಲ, Yes, so ಇಲ್ಲಿ yes. ಜನಜೀವನ ಎಕ್ಸ್ಪ್ಲೋರ್ ಮಾಡುವಂತದ್ದು. ಹ್ಮ್. ಎಸ್ಪೆಷಲಿ ನಮ್ಮ ಕನ್ನಡದ ಕಾಂಟೆಂಟ್ ಕ್ರಿಯೇಷನ್ ಅಲ್ವಾ, ಎಸ್ ಸರ್. ಸೊ ಎಲ್ಲರಿಗೂ ಗೊತ್ತಾಗ್ಲಿ ಅನ್ನೋ ಒಂದು ಉದ್ದೇಶ, ಓ ಡೆಫಿನೆಟ್ಲಿ. ಪ್ಯಾಷನ್ ಇತ್ತು. Correct. ಮಾಡಿದ್ವಿ. ಎಸ್, ಅದೇ ನೆಕ್ಸ್ಟ್ ಕ್ವಶನ್ ಬರೋಳಿದ್ದೆ. ಸೊ ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಅಬ್ಬಾ ಏನ್ರಿ ಅದು ಇನ್ಸ್ಟಾಗ್ರಾಮ್ ರೀಲ್ಸ್ ಅಂತೂ ಒಂಥರ ಗ್ರೂಪ್ ಗಟ್ಲೆ ಓಡ್ತಾ ಇರುತ್ತೆ. ಅಟ್ಲಾಂಟಾ ಆಗ್ಲಿ, ಯಾವ್ಯಾವ ಇರೆಸ್ಪೆಕ್ಟಿವ್ ಪ್ಲೇಸಸ್, ಕಾಲ, ಸಮಯ, ಒಂದು ಯಾವುದೇ ಒಂದು ತಾರತಮ್ಯ ಇಲ್ದಲೆ ನಿಮ್ಮ ರೀಲ್ಸ್ ಅಂತೂ ಎಲ್ಲಾರ ಟಿವಿನಲ್ಲಿ, ಎಲ್ಲಾರ ಲ್ಯಾಪ್ಟಾಪ್ ಅಲ್ಲಿ, ಎಲ್ಲಾರ ಮೊಬೈಲ್ ಅಲ್ಲಿ ಮಿಂಚ್ತಾ ಇರ್ತೀರಾ. ಥ್ಯಾಂಕ್ಫುಲ್ ಅಂದ್ರೆ ಆಕ್ಚುಲಿ ವೆರಿ ಥ್ಯಾಂಕ್ಫುಲ್. ಅಂದ್ರೆ ನಾವ್ ಎಕ್ಸ್ಪೆಕ್ಟ್ ಮಾಡಿಲ್ಲ. ಅಂದ್ರೆ ಇನಿಷಿಯಲ್ ಕ್ಯಾಲಿಫೋರ್ನಿಯಾ ಡೇಸ್ ಬರೋರ್ ಲೈಕ್ ಅಂದ್ರೆ ಬಂದಿದ್ವಲ್ಲ, ಓಕೆ ನಾವು ಅಂದ್ರೆ ವಿ ಹ್ಯಾವ್ ಟು ಅರ್ನ್, ಒಂಥರ ಸೇವ್ ಮಾಡ್ಬೇಕು. ಸೊ ಆ ಮೆಂಟಾಲಿಟಿಲಿ ಇತ್ತು ಒಂದಷ್ಟು, ಒಂದು ಫ್ಯೂ ಇಯರ್ಸ್. ಮಿಡಲ್ ಕ್ಲಾಸ್ ಗುರು. ಸೊ ಇಟ್ ಇಸ್ ಲೈಕ್ ಒಂಥರ ಇವ್ರಿಗೂ ಅಷ್ಟೇ ತುಂಬಾ ಬೇಗ ರೆಸ್ಪಾನ್ಸಿಬಿಲಿಟೀಸ್, ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಆತರ. ಸೊ ವಿ ವರ್ ಆಲ್ ಬಿಸಿ. ಅಂದ್ರೆ ಅಲ್ಲಿ ಇನಿಷಿಯಲ್ ಫ್ಯೂ ಇಯರ್ಸ್ ಚಿಕ್ಕವನಿದ್ದಾಗ ಮಕ್ಕಳೆಲ್ಲ ಸ್ವಲ್ಪ ಬೆಳೀತಾ ಇದ್ರು, ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಒಂಥರ ಲೇಡ್ ಬ್ಯಾಕ್ ಜೀವನನೇ ಇತ್ತು. ದಟ್ಸ್ ನೈಸ್. ಸೊ ಇನ್ಸ್ಟಾಗ್ರಾಮ್ ಅಥವಾ ಯೂಟ್ಯೂಬ್ ಚಾನಲ್ ಇಷ್ಟು 188K ಫಾಲೋವರ್ಸು, 800+ ರೀಲ್ಸ್, ಆಮೇಲೆ 50K ಸಬ್ಸ್ಕ್ರೈಬರ್ಸ್ ಯೂಟ್ಯೂಬ್ ಅಲ್ಲಿ ಹೆಂಗ್ ಸಾಧ್ಯ ಆಯ್ತು? ಯಾವಾಗ ಶುರು ಆಯ್ತು ಇದ್ರ ಕಥೆನ ನೀವೇ ABCD ಇಂದ ಹೇಳ್ಬಿಟ್ರೆ ವಾಸಿ ಅಂತ. ಅಂದ್ರೆ ಇಬ್ಬರಿಗೂ ಇಂಟ್ರೆಸ್ಟ್ ಇದೆ ಸ್ವಲ್ಪ, ಅಂದ್ರೆ ಈ ಕಲೆ ಸೈಡ್ ಅಲ್ಲಿ. ಅಂದ್ರೆ ಕ್ರಿಯೇಟಿವಿಟಿ ಆರ್ ಡ್ಯಾನ್ಸಿಂಗ್ ಆಗ್ಲಿ, ಏನೋ ಒಂಥರ ಕ್ರಾಫ್ಟ್ ಆತರ ಎಲ್ಲ. ಅಂದ್ರೆ ನಾನು ಇನಿಷಿಯಲ್ ಇಯರ್ಸ್ ಅಲ್ಲಿ ವರ್ಕ್ ಅಂದ್ರೆ ಮೊದ್ಲಿಂದಾನು ಒಂದ್ ಸ್ವಲ್ಪ ಕುಕಿಂಗ್ ಅದೆಲ್ಲ ಇದ್ದೇ ಇತ್ತು. ಅಂದ್ರೆ ಇಟ್ ಇಸ್ ಆಲ್ವೇಸ್ ಬೀನ್ ದೇರ್. ಆಮೇಲೆ ಇಲ್ಲೆಲ್ಲ ಬಂದ್ಮೇಲೆ ಒಂಥರ ಯೂಟ್ಯೂಬ್ ಎಲ್ಲ ಸ್ವಲ್ಪ ಇನಿಷಿಯಲ್ ಒಂದ್ 6-7 ಇಯರ್ಸ್ ಅಂದ ಅವಾಗೆಲ್ಲ ಯೂಟ್ಯೂಬ್ ವಿಡಿಯೋಸ್ ಎಲ್ಲ ಅವಾಗ ಬರ್ತಿತ್ತು. ಸೊ ನೋಡ್ದಾಗ ನೋಡಿದಾಗ ಅಂದ್ರೆ ಬೇರೆ ಲ್ಯಾಂಗ್ವೇಜ್ ಅವ್ರದ್ದು ಒಂದಿಬ್ಬರದ್ದು ನೋಡಿದೆ. ಸೊ ಚೆನ್ನಾಗಿದೆಯಲ್ಲ ನಮ್ಗೂ, ಅಂದ್ರೆ ಅಗೇನ್ ಇಂಡಿಯಾದಲ್ಲೂ ಕೇಳ್ತಾರಲ್ಲ ಹೆಂಗಿರುತ್ತೆ US ಅಂತ, ಒಂಥರ ಕ್ಯೂರಿಯಾಸಿಟಿ ಇರುತ್ತಲ್ಲ. ಆ ತರದ್ದು ಇದ್ದಾಗ ಅಂದ್ರೆ ಮಾಡೋಣ ಅಂದ್ರೆ ನಮ್ಗೂ ತುಂಬಾ ಅದೇ ಏನೇನೋ ಇದೆ. ಅಂಡ್ ದೆನ್ ಆತರ ಅಂತ ಆಕ್ಚುಲಿ ಯೂಟ್ಯೂಬ್ 2020ಲೇ ಮಾಡೋಣ ಅಂತ ಅನ್ಕೊಂಡೆ. ಅಂದ್ರೆ ಅವಾಗ ಹೇಳ್ತಿದ್ದೆ ಇವ್ರಿಗೆ, ಅವಾಗ ಈ ತರ ಇದೆ ಮಾಡ್ಬೇಕು, ಚೆನ್ನಾಗಿರುತ್ತೆ, ಮಾಡೋಣ ಒಟ್ಟಿಗೆ ಅನ್ಕೊಂಡೆಲ್ಲ. ಅಂದ್ರೆ ಅದಕ್ಕಿಂತ ಮುಂಚೆ ವಿ ವರ್ ಆಲ್ವೇಸ್ ಒಂಥರ ಡ್ರೆಸ್ ಅಪ್ ಆಗ್ಲಿ, ಅಂದ್ರೆ ವಿ ಲೈಕ್ ಗೆಟಿಂಗ್ ರೆಡಿ ಆ ತರ. ಸೊ ಇಟ್ ಇಸ್ ಆಲ್ವೇಸ್ ಬೀನ್ ದೇರ್. ಸೊ ಒಂಥರ ಆ ತರದ್ ಏನಾದ್ರು ಮಾಡೋಣ ಸ್ವಲ್ಪ ಆ ತರ ಅಂತ ಹಂಗೆ ಇದಾಯ್ತು. ಐ ಥಿಂಕ್ 2020 ಆಮೇಲೆ ಇವರು ಇಂಡಿಯಾಗೇನೋ ಟ್ರಾವೆಲ್ ಮಾಡ್ಬೇಕಾಯ್ತು. ಸೊ ಅವಾಗ ಅಂದ್ರೆ ಅಷ್ಟಾಗ್ಲಿ ಅಂದ್ರೆ ಅನ್ಕೋತಿದ್ದೆ, ಬಟ್ ಅಂದ್ರೆ ತಲೆಯಲ್ಲಿ ಎಲ್ಲಾರ್ಗು 108 ಐಡಿಯಾಸ್ ವೆರಿ ಪುಟ್ಟಿನ್ ಕಾರ್ಯಗತವಾಗಿ ಬೆಲೆ ಬರೋದು. ಅಂದ್ರೆ ಮೊದ್ಲಿಂದ ಕ್ರಾಫ್ಟ್ ಆಗ್ಲಿ, ಮಾಡೋದಾಗ್ಲಿ, ಕಲ್ಚರಲ್ ಆಕ್ಟಿವ್ ಆಗಿರೋದು ಒಂಥರ ಪ್ಯಾಷನ್ ನ್ಯಾಚುರಲ್ ಆಗಿ ಬಂದಿದೆ. ಇದನ್ನ ಒಂದು ಕಾರ್ಯಗತ ತರಕ್ಕೆ ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಅಂದ್ರೆ ಅದು ಅಷ್ಟು ಗೊತ್ತಿರ್ಲಿಲ್ಲ ನಮ್ಗೆ. ಅಂದ್ರೆ ಎಕ್ಸ್ಪೋಜರ್ ಇರ್ಲಿಲ್ಲ ಈ ತರ ಮಾಡ್ಬೇಕು. ಅಲ್ಲ, ಸೋಷಿಯಲ್ ಮೀಡಿಯಾನು ಕೂಡ ಇತ್ತೀಚೆಗೆ ತಾನೇ ಬೆಳಕಿಗೆ ಬಂದಿದ್ದು. ಎಲ್ಲರೂ ಕೂಡ ಅದ್ರಲ್ಲಿ ಮಾಡ್ತಾ ಇದ್ವಿ ಯೂಟ್ಯೂಬ್ ಇದೆಲ್ಲ, ಬಟ್ ನಾವು ಮಾಡ್ಬೇಕು ಅನ್ನೋ ಥಾಟ್ ಬಂದಿರ್ಲಿಲ್ಲ. ಇವಾಗ ಟೈಮ್ ಬಂದಿತ್ತಲ್ಲ ಮಾಡೋಣ. ಅಂದ್ರೆ 2021 ಆಗಸ್ಟ್ ಅಷ್ಟೊತ್ತಿಗೆ ಸರಿ ಓಕೆ ಫಸ್ಟ್ ಮಾಡಿದಾಗ ವಿ ಡಿಂಟ್ ಹ್ಯಾಡ್ ಎನಿ, ಅಂದ್ರೆ ಫೋನಲ್ಲೇ ನಾವ್ ಇದುವರೆಗೂ ಆಲ್ಮೋಸ್ಟ್ ಮಾಡಿದ್ದು ಫಸ್ಟ್ ನಾನು ಹೇಳ್ತಾನೆ ಇದ್ದೆ ಇವ್ರಿಗೆ ಮಾಡೋಣ ಅಂತ. ಅಂದ್ರೆ ಅದಾಗ್ಲಿಲ್ಲ ಅಷ್ಟು. ಸೊ ಅವಾಗ ಓಕೆ ಒಂದ್ ಇಂಟ್ರೋ ವಿಡಿಯೋ ಮಾಡೋಣ ಅಂತ ಯೂಟ್ಯೂಬ್ ಅಲ್ಲಿ ನಮ್ದು ಇಂಟ್ರೋ ವಿಡಿಯೋ ಇದೆ. ಅಂದ್ರೆ ಏನು
ಪ್ಲಾನ್ ಇರ್ಲಿಲ್ಲ, ಸುಮ್ನೆ Right, ಇದೊಂದ್ right. ಮಾಡೋಣ ಹ್ಮ್. ಅನ್ಬಿಟ್ಟು ಸುಮ್ನೆ ಒಂದ್ ಮಾಡಿದ್ದು. Yes. ಸೊ ಅದು ಏನಾಯ್ತು, ಸ್ವಲ್ಪ ಇಲ್ಲಿ ಲೋಕಲ್ ವಾಟ್ಸ್ಆಪ್ ಹ್ಮ್. ಗ್ರೂಪ್ಸ್ ಎಲ್ಲ ಇರುತ್ತಲ್ವಾ, ಹ್ಮ್. ಹಂಗೆ ಅಂದ್ರೆ ವಿ ನೋ ಅಂದ್ರೆ ಫಸ್ಟ್ ಇಂದನೂ ಸ್ವಲ್ಪ ಆಕ್ಟಿವ್ ಇದ್ದೀವಿ ನಾವು, ಅಂದ್ರೆ ಕನ್ನಡ Right, right, ಸಂಘದಲ್ಲಿ right. ಆತರ Yes, ಎಲ್ಲ. yes, yes. ಸೊ ಪೀಪಲ್ ನೀವು ಅಂದ್ರೆ ಎಲ್ಲ ಕಳಿಸಿದಾಗ ಅಂದ್ರೆ ಅದ್ರ ಓವರ್ವೆಲ್ಮಿಂಗ್ ರೆಸ್ಪಾನ್ಸ್ ಬಂದ್ಬಿಡ್ತು. ಹಾ. ನಮ್ಗ್ ಭಯ ಹೋಗ್ ಸ್ಟಾರ್ಟ್ ಆಗೋಯ್ತು, ಅಂದ್ರೆ ದ ಎಕ್ಸ್ಪೆಕ್ಟೇಷನ್ ಇಸ್ ಟೂ ಹೈ ಅನ್ನಂಗೆ. ಸೊ ಅವಾಗ ಅಂದ್ರೆ ವಿ ನೆವರ್ ಎಕ್ಸ್ಪೆಕ್ಟೆಡ್ ಏನೋ ಒಂಥರ ಅಂದ್ರೆ ಅಪ್ರಿಶಿಯೇಟ್ ಮಾಡ್ತಾರೆ ಅಂತ Right, ಸುಮ್ನೆ right. ಎಲ್ಲಾರು ಅಂದ್ರೆ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಸ್ವಲ್ಪ ಓಡಾಡಕ್ ಸ್ಟಾರ್ಟ್ ಆಯ್ತಲ್ಲ ನಮ್ ಲೋಕಲ್ ಇಲ್ಲಿ. ಹ್ಮ್. ಸೊ ಎಲ್ಲರೂ ತುಂಬಾ ಚೆನ್ನಾಗಿದೆ ನಮ್ಗೆ, ಅಂದ್ರೆ ವಿ ವರ್ ಎಕ್ಸ್ಪೆಕ್ಟಿಂಗ್ ನೀವು ಯಾವಾಗ್ಲೂ ಮಾಡ್ತೀರಾ ಅಂತ, ಹ್ಮ್. ಇವಾಗ ಮಾಡಿದೀರಾ, ನೆಕ್ಸ್ಟ್ ವಿ ಆರ್ ವೇಟಿಂಗ್ ಅಂದಾಗ ಒಂಥರ ಭಯ. ಇಟ್ ವಾಸ್ ಓಕೆ, ಯಾವ ತರ ಪಾಸಿಟಿವ್ ನೆಗೆಟಿವ್ ಅಂದ್ರೆ ಇವಾಗ ದ ಎಕ್ಸ್ಪೆಕ್ಟೇಷನ್ ಇಸ್ ಮೋರ್, ಸೊ ಐ ಹ್ಯಾವ್ ಟು ಡೂ ಮಚ್ ಮೋರ್ ಹೈಯರ್ ಒಂಥರ ಇದ್ರ ತರ. ಸೊ ಅದಾದ್ಮೇಲೆ ಸ್ವಲ್ಪ ಅದು ಡಿಲೇ ಅಂದ್ರೆ ಹಂಗ ಆತರ ಮಾಡಿದ್ವಿ, ಬಟ್ ಇಟ್ ವಿ ಟುಕ್ ಟೈಮ್, You took your own time ಮಂತ್ ಅಂತ. ಆಲ್ಮೋಸ್ಟ್ ಆಗೋಯ್ತು ಅದ್ರ ತರ ಡೈಜೆಸ್ಟ್ ಮಾಡ್ಕೊಂಡು. ಬಿಕಾಸ್ ನಮ್ಗೆ ಅಂದ್ರೆ ಏನು ಗೊತ್ತಿರ್ಲಿಲ್ಲ ಲಿಟ್ರಲಿ ತರ ವಿಡಿಯೋ Right, ತೆಗಿಯೋದು right. ಹೆಂಗೆ, ಸೊ editing ಇನ್ಸ್ಟಾಗ್ರಾಮ್ ಹೆಂಗೆ ಅಂತ. ಮತ್ತೆ ಯೂಟ್ಯೂಬ್ ಇಲ್ಲ ಇಲ್ಲ, ಯೂಟ್ಯೂಬ್ ಜಸ್ಟ್ ಫಸ್ಟ್ First ಯೂಟ್ಯೂಬ್ ಶುರು ಸ್ಟಾರ್ಟ್ ಮಾಡಿದ್ದು ಮಾಡಿದ್ದು, YouTube. ಫಸ್ಟ್ ಯೂಟ್ಯೂಬ್. ನಮ್ಮಂಗೆನೆ ಇವರು ಕಂಟೆಂಟ್ ಕ್ರಿಯೇಟರ್. ಸೊ ಯೂಟ್ಯೂಬೇ ಮಾಡಿದ್ದು. ಅಂಡ್ ಆಮೇಲೆ ಸ್ಟಾರ್ಟಿಂಗ್ ಅಲ್ಲಿ ನನ್ಗೇನು ಗೊತ್ತಿರ್ಲಿಲ್ಲ, ಅಂದ್ರೆ ನಾನು ಐ ಯೂಸ್ ಟು ಟೇಕ್ ಅಂದ್ರೆ ಇವ್ರ ಹೆಲ್ಪ್ ತಗೋತಿದ್ದೆ ಎಡಿಟಿಂಗ್ ಮಾಡೋದಕ್ಕೆ ಅಂತ. ಅದು ನಾನ್ ಹೇಳಿ, ಅಂದ್ರೆ ಇವ್ರಿಗೆ ಅಷ್ಟು ಇಂಟ್ರೆಸ್ಟ್ ಇರ್ಲಿಲ್ಲ ಅವಾಗ ಇನ್ನು ಯೂಟ್ಯೂಬ್ ಅಂದ್ರೆ. ನಾನ್ ತುಂಬಾ ಫಿಲಮ್ ಒಂದ್ ಮಾಡಿದ್ವಿ. ಅದೇ ಆ ಹಂತಕ್ ಬರ್ತೀನಿ. Yes, yes. ಅದಕ್ ಮುಂಚೆನೆ ಅಲ್ವಾ ಶಾರ್ಟ್ ಫಿಲ್ಮ್ ಮುಂಚೆನೆ ಶಾರ್ಟ್ ಸೊ ಅನ್ಕೊಂಡು 2020 ಅಲ್ಲಿ ಅನ್ಕೊಂಡಿದ್ದು. ಶಾರ್ಟ್ ಫಿಲ್ಮ್ ಮಾಡಿ ಎಡಿಟಿಂಗ್ ಅವ್ ಕಾಂಪಿಟೇಷನ್ ಒಂದಿತ್ತು ಅಲ್ವಾ. ಎಷ್ಟು ತಲೆನೋವು ಇರುತ್ತೆ ಅಂತ ಗೊತ್ತಿತ್ತು. ಶುರು ಮಾಡಿದಾಗ ನಾನು ಹೆಲ್ಪ್ ಮಾಡ್ತಾ ಇದ್ದೆ. Right, right. ಬರ್ತಾ ಬರ್ತಾ ಟೂಲ್ಸ್ ಎಲ್ಲ ಯೂಸ್ ಟು ಆದ್ರು. Wow, wow. ಎಡಿಟಿಂಗ್ ಮಾಡ್ತಾ ಇದ್ದೆ. ಸೊ ಈಗ ಬೇಸಿಕ್ ಇಂದ ಬರೋಣ. ಸೊ ರೆಕಾರ್ಡಿಂಗ್ ಹೇಗ್ ಮಾಡ್ಕೋತೀರಾ, ಎಡಿಟಿಂಗ್ ಹೇಗ್ ಮಾಡ್ತೀರಾ? ಬಿಕಾಸ್ ಸಮ್ ಇನ್ಪುಟ್ಸ್ ಬಿಗಿನರ್ಸ್ ಅಂದ್ರೆ ನಮ್ಮಂತವ್ರು. ಇನಿಷಿಯಲ್ ಫಸ್ಟ್ ಮಾಡಿದಾಗ ವಿ ಡಿಂಟ್ ಹ್ಯಾಡ್ ಎನಿ, ಅಂದ್ರೆ ಫೋನಲ್ಲೇ ನಾವ್ ಇದುವರೆಗೂ ಆಲ್ಮೋಸ್ಟ್ ಮಾಡಿದ್ದು ಫಸ್ಟ್ ಅನ್ಕೊಂಡಿದ್ವಿ. ಅಂಡ್ ದೆನ್ ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ ಅಂತ ಒಂದು ಇದು ಮಾಡಿದ್ವು. ಅದಕ್ಕೆ ಅವಾಗ ಕಂಪ್ಲೀಟ್ಲಿ ಹಿ ಡಿಡ್ ಎವ್ರಿಥಿಂಗ್. ವಾವ್. ಅಂದ್ರೆ ಸ್ಟೋರಿ ಬರೆಯೋದ್ರಿಂದ Story. ಹಿಡಿದು ಎಡಿಟಿಂಗ್. Direction. ಸೊ ಎಲ್ಲಿ ಶಾರ್ಟ್ ಫಿಲಂ ಅಂದ್ರೆ ಕಂಪ್ಲೀಟ್ ಆಗಿ ಪ್ಯೂರ್ ಕನ್ನಡ ಲ್ಯಾಂಗ್ವೇಜ್ ಕನ್ನಡ ಅಲ್ಲೇ. ಮಾಡಿದ್ದು. US Wow. ಇಲ್ಲೇ. ಒಂದು ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ ನಡೀತು ಆಹಾ. ಆಲ್ಮೋಸ್ಟ್ ಕೋವಿಡ್ ಟೈಮ್ ಅಲ್ಲಿ. ಹ್ಮ್. ಸೊ ನಾವು ಅವಾಗ ಒಂದು ಮೂವಿ ಮಾಡಿದ್ವಿ. So ಮಾಡಿ ಅಂತ ಅಂದ್ರೆ ಇಟ್ ಇಸ್ ಒಂಥರ ಏನು ಗೊತ್ತಿಲ್ದಿರ ಏನು ಇಮ್ಯಾಚ್ಯೂರ್ಸ್ ಗೊತ್ತಿಲ್ದಿರ ಮಾಡಿ ಮಾಡೋದು. ಅನ್ನೋ ತರ. ಹ್ಮ್. ಸೊ ಅಂದ್ರೆ ಅವಾಗ ಎಷ್ಟೋ ಜನ ಬೇರೆ ಕಡೆ ಔಟ್ ಸೈಡ್ ಹೆಲ್ಪ್ ತಗೊಂಡ್ರು, ಬಟ್ ಹಿ ವಾಂಟೆಡ್ ಟು ಲರ್ನ್. ಅಂದ್ರೆ ಹಿ ಇಸ್ ಆಲ್ವೇಸ್ ಇಂಟ್ರೆಸ್ಟೆಡ್ ಇನ್ ಮೂವೀಸ್. ಮೂವೀಸ್ ಮಾಡ್ಬೇಕು ಅಂತ Wow. ಇಂಟ್ರೆಸ್ಟ್ ಇತ್ತು. ರೈಟ್ ರೈಟ್. ಸೊ ನೀವು ಮೊಬೈಲ್ ಅಲ್ಲೇನೆ ಶೂಟ್ ಮಾಡ್ಕೊಳ್ತಾ ಇದ್ರಿ. ಮಾಡಿದ್ದು. ಮೊಬೈಲ್ ಅಲ್ಲೇ ಅಂಡ್ ಎವ್ರಿಥಿಂಗ್ ಇವರೇ ಮಾಡಿದ್ದು, ಅಂದ್ರೆ ಎಡಿಟಿಂಗ್ ಇಂದ Tools. ಹಿಡಿದು ಸೊ ಸ್ಟೋರಿ, ಎಡಿಟಿಂಗ್ ಅಂತ ಬಂದಾಗ ಯು ಆಪ್ಟೆಡ್ ಪ್ರೋ ಫೈನಲ್ ನಾವು ಕಟ್ ಇದು ಆಪಲ್ FCP Yes, Pro ತಗೊಂಡ್ವಿ. ಎಸ್. ಸೊ ಇವಾಗೆಲ್ಲ ಕ್ಯಾಪ್ ಕಟ್. ಕ್ಯಾಪ್ ಕಟ್ ಗಿವ್ಸ್ ದಟ್ ಫೀಲ್ ಅಲ್ವಾ. ವಿ ಅನ್ನು ಕ್ಯಾಪ್ ಕಟ್ ಅದೆಲ್ಲ ಪ್ರೊಫೆಷನಲ್ ಫೀಲ್ ಕೊಡುತ್ತೆ. ಸಿನಿಮ್ಯಾಟಿಕ್ ವಿಡಿಯೋನೇ ಮಾಡ್ಬಿಡ್ಬೋದು ಅದ್ರಲ್ಲಿ. Right. ಇನ್ನೊಂದೇನು ಮೊಬೈಲ್ ಅಲ್ಲೇ ಎಡಿಟ್ ಮಾಡ್ಬೋದಲ್ಲ. ಅದೇ ಮಾಡೋದು ನಾವು, ಅದೇನೇ ಮಾಡೋದು. ಈಗ ಐ ನೋ laptop ದಟ್ ಇಸ್ ಮಚ್ ಹಾಕೊಂಡು- ಮೋರ್ ಹಾ. ಕನ್ವೀನಿಯಂಟ್. ಎಸ್, ಹ್ಯಾಂಡಿ ಇದೆಯಲ್ಲ ಇನ್ನೊಂದು. ಎಲ್ಲಪ್ಪ ಇಷ್ಟೊಂದು ತಗೊಂಡು ಹೋಗೋ ಅವಶ್ಯಕತೆ ಇಲ್ಲ, ಹೊತ್ಕೊಂಡು ಹೋಗ್ತಿದೀವಿ. ರೈಟ್. ಸೊ ಈಗ ಡೇ ಅಲ್ಲೇ ಆಗುವಂತ ಕಾರ್ಯ ಅಲ್ಲ ಇದು. ಫಾಲೋವರ್ಸ್ ಸಬ್ಸ್ಕ್ರೈಬರ್ಸ್ ನ ತಗೊಳ್ಳೋದು ಒಂದ್ ಲೆವೆಲ್ ಅಲ್ಲಿ ಎಲ್ರು ಕೂಡ ಫ್ರಸ್ಟ್ರೇಷನ್ ಆಗಿ ಏನ್ ಮಣ್ಣು ಹೊತ್ತಿದ್ದು ಇದೇ ಕೆಲಸ ಮಾಡೋದ್ರ ಬದಲು ಬೇರೆ ಇನ್ನೇನಾರು ಮಾಡೋಣ ಗುರು ಪಕ್ಕಕ್ಕೆ ಇಡೋರೆ ಜಾಸ್ತಿ. ಸೊ ನಿಮ್ಗೆ ಹೆಂಗ್ ಇಷ್ಟ ಜನ ಫಾಲೋವರ್ಸ್ ಸಬ್ಸ್ಕ್ರೈಬರ್ಸ್ ಹೆಂಗ್ ಬಂದ್ರು, ಹೆಂಗೆ ಸರ್ಕಸ್ ಆಯ್ತು? ಅಂದ್ರೆ ಅಗೈನ್ ಅದ್ ಹೇಳದ್ನಲ್ಲ, ಅದು ಓವರ್ ನೈಟ್ ಯಾವ್ದು ಆಗಿಲ್ಲ. ಮೇ ಬಿ ಇವತ್ತು ನೋಡಿದವ್ರಿಗೆ ಇಷ್ಟೊಂದ್ ಜನ ಇದಾರೆ ಅಂತ ಅನ್ಸುತ್ತೆ. ಬಟ್ ಅದೇ ಹೇಳದ್ನಲ್ಲ, 2021 ಆಗಸ್ಟ್ ಅಲ್ಲಿ ಫಸ್ಟ್ ವಿಡಿಯೋ ಮಾಡಿದ್ವಿ. ಅಂಡ್ ದೆನ್ ಅಂದ್ರೆ ನಂಗೆ ಯಾವಾಗ್ಲೂ ಇಷ್ಟ ಆಯ್ತು, ನಾನೇ ಮಾತಾಡ್ಕೊಳ್ಳುವೆ, ಹಿಂಗ್ ಮಾತಾಡೋಣ ಹಂಗ್ ಮಾತಾಡೋಣ. ಬಟ್ ಎಡಿಟಿಂಗ್ ಇಸ್ ನಾಟ್ ಈಸಿ. ಒಂದ್ 3-4 ವಿಡಿಯೋ ಇವ್ರಿಗೆ ಹೇಳ್ದೆ ಎಡಿಟ್ ಮಾಡಿಸಿದೆ. ಬಟ್ ನನ್ಗೆ ಅವ್ರಿಗೆ ಕನ್ವೆ ಮಾಡಿ ಅದನ್ನ ಹೇಳಿಸಿ ಮಾಡಿ ಅಂಡ್ ಅಗೇನ್ ಅದು ಅಂದ್ರೆ ಏನು ಗೊತ್ತಿರ್ಲಿಲ್ವಲ್ಲ. ಸೊ ಇಟ್ ಇಸ್ ವೆರಿ ಡಿಫಿಕಲ್ಟ್. ಅಂದ್ರೆ ಏನಾದ್ರು ಆಕ್ಟಿಂಗ್ ಆಗ್ಲಿ ಎಲ್ಲ ನಾವೇ ಹಿಂಗೆ ಮಾಡ್ಕೊಂಡ್ಬಿಡ್ಬೇಕು. ಬಟ್ ಎಲ್ಲ ಡಿಲೇ ಆಗ್ತಾ ಹೋಯ್ತು. ಆಮೇಲೆ ನಾನೇ ಕಲ್ತ್ಕೊಂಡೆ. ಸೊ ದೆನ್ ಓಕೆ ನಾನೇ ಏನೋ ಮಾಡ್ತೀನಿ ಅಂತ. ಬಟ್ ಅಗೇನ್ ವಿತ್ ದ ಜಾಬ್, ಮಕ್ಕಳು, ಅಂದ್ರೆ ಎಲ್ಲಾ ಫ್ಯಾಮಿಲಿ ಇದೆಲ್ಲ ಇರೋದ್ರಿಂದ ಎಲ್ಲ ನಾವೇ ಮಾಡಕ್ಕೆ ಆ ಕನ್ಸಿಸ್ಟೆನ್ಸಿ ಆಗ್ಲಿಲ್ಲ ನಂಗೆ. ಇಷ್ಟೊಂದು ಆಕ್ಚುಲಿ ನನ್ನ ಲ್ಯಾಪ್ಟಾಪ್ ಅಲ್ಲಿ ಇನ್ನೂ ತುಂಬಾ ವಿಡಿಯೋಸ್ ಇದೆ, ಎಡಿಟ್ ಮಾಡಕ್ ಆಗಿಲ್ಲ. ಬಾಕಿ ಹೇ ಅಂತ ಹೇಳ್ತಾ ಇದೀರಾ? ಅಂದ್ರೆ ಹಳೇದ್ ಎಷ್ಟೊಂದಿದೆ, ತುಂಬಾ ವಿಡಿಯೋಸ್ ಇದೆ. ಅಂದ್ರೆ ಆ ಸ್ಟೋರೇಜ್ ತುಂಬಾ ಹೋಗ್ತಾ ಇತ್ತು. ಅಷ್ಟೊಂದ್ ವಿಡಿಯೋಸ್ ಇದೆ. ಅಂದ್ರೆ ಆ ಟೈಮಿಗೆ ಮಾಡ್ಬಿಟ್ರೆ ಅದು ಎಡಿಟ್ ಆಗುತ್ತೆ, ಆಮೇಲೆ ನಮ್ಗೆ ಬರ್ತೋಗ್ಬಿಡುತ್ತೆ. ಸೊ ಅದು ಹಂಗೆ ಯಾಕೋ ಅಂದ್ರೆ ಐ ಆಲ್ವೇಸ್ ವಾಂಟೆಡ್ ಟು ಡೂ. ಅಂದ್ರೆ 2021 ಇಂದ ಸ್ಟಾರ್ಟ್ ಆಗಿದ್ದು ಆಲ್ಮೋಸ್ಟ್ 22, 23 ಎಲ್ಲ ಸುಮ್ನೆ ಹಂಗೆ ಬೇಕು ಮಾಡ್ಬೇಕು ಅಂತ ವಿಡಿಯೋಸ್ ಮಾಡ್ಕೊಳ್ಳೋದು, ಆದ್ರೆ ಎಡಿಟ್ ಮಾಡಕ್ ಆಗ್ತಿಲ್ಲ. ಸೊ ದಟ್ಸ್ ವೈ ಇಟ್ ಡಿಲೇಡ್. ಆಕ್ಚುಲಿ ಬೇಬಿ ನಾನು ಅಂದ್ರೆ ಅಗೈನ್ ಯೂಟ್ಯೂಬ್ ಯಾರಾದ್ರೂ ಮಾಡಿದ್ರೆ ಕನ್ಸಿಸ್ಟೆನ್ಸಿ, ದಟ್ ಇಸ್ ದ ಮೇನ್ ಥಿಂಗ್. ಯೂಟ್ಯೂಬ್ ಮಾಡಿದ ತಕ್ಷಣ ಸಂಪಾದನೆ ಮಾಡ್ತೀನಿ, ಅದಕ್ಕಿಂತ ಫಸ್ಟ್ ನಿಮ್ಮ ಪ್ಯಾಷನ್ ಇರ್ಬೇಕು. Correct. ಆ
ಆಮೇಲೆ ಇನ್ನೊಂದೇನು ಯಾವ ನೀಶ್ ಸೆಲೆಕ್ಟ್ ಮಾಡ್ತೀವಿ ಆ ಜನಕ್ಕೆ ಕನೆಕ್ಟ್ ಆಗಿರ್ಬೇಕು. ಮತ್ತೆ ಅದ್ರ ಜೊತೆಗೆ ಶ್ರಮ ಇಷ್ಟಿರ್ಬೇಕು. ಕರೆಕ್ಟ್. ಯಾ ಒಂದು ಒಂದು ಹಾಕಿದ ತಕ್ಷಣ ನಾಳೆ ಬಂದ್ಬಿಡ್ಬೇಕು ರಿಸಲ್ಟ್ ಅಲ್ಲ. ಪ್ಯಾಷನ್ ಹಾಕಿ ಅದ್ರ ಪಾಡ್ಗೆ ಅದಾಗುತ್ತೆ. ಸತತವಾಗಿ ನಿರಂತರವಾಗಿ ಪ್ರಯತ್ನ ನಡೀತಾನೆ ಇರ್ಬೇಕು ಅದ್ರಲ್ಲಿ. ರೈಟ್. ರೀಲ್ಸ್, ಇನ್ಸ್ಟಾಗ್ರಾಮ್ ಕಥೆ ಏನು? ಇನ್ಸ್ಟಾಗ್ರಾಮ್ ಅದೇ ನನ್ಗೆ ಅದ್ ಮಾಡ್ಬೇಕು ಅಂತ ಯಾವಾಗ್ಲೂ ಇತ್ತಲ್ಲ, ವಿಡಿಯೋಸ್ ಮಾಡ್ಬಿಡ್ತಿದ್ದೆ, ಎಡಿಟ್ ಮಾಡಕ್ ಆಗ್ತಿಲ್ಲ. ಆಮೇಲೆ ಅಯ್ಯೋ ನಂಗೆ ಇದ್ ಮಾಡ್ಬೇಕು ಒಂದ್ಸರಿ ನೆಕ್ಸ್ಟ್ ವಿಡಿಯೋಸ್ ಮಾಡ್ಕೊಳ್ಳೋ. ಸೊ ಹಂಗೆ ಅದು ಸೊ ಎಲ್ಲರ ಮೈಂಡ್ ಅಲ್ಲಿ ಸಹಜವಾಗಿ ಒಂದ್ ಕ್ವಶನ್ ಇದೆ. ಐ ಥಿಂಕ್ ನನ್ಗೂ ಅದೇ ಕ್ವಶನ್ ಇದೆ, ಬಟ್ ಎಲ್ಲರ ಹತ್ರನು ಇರುತ್ತೆ ಅನ್ಕೊಂಡಿದೀನಿ. ಈ ಶ್ವೇತಾ ಅವರು ವಿಡಿಯೋ ಮಾಡ್ತಾರಲ್ಲ, ವಾಯ್ಸ್ ಓವರ್ ಕೊಡ್ತಾರಾ ಅಥವಾ ಡೈರೆಕ್ಟ್ ಆಗಿ ಅವರೇ ಮಾತಾಡ್ಕೊಂತ ಹೋಗ್ತಾರಾ ಅಥವಾ ಕನ್ನಡದಲ್ಲಂತೂ ಎಲ್ಲೂ ಒಂದೊಂದು ಸೆಂಟೆನ್ಸು ಕನೆಕ್ಷನ್ಸ್ ಹೆಂಗಿರುತ್ತೆ ಅಂತಂದ್ರೆ ಅದ್ ನನ್ಗೆ ಫಿಲ್ಮ್ ಡೈಲಾಗ್ ರೈಟರ್ ಬರ್ದಂಗಿರುತ್ತೆ. ಹೇಗೆ ಈ ಕಲೆ? ಮೈಸೂರೇ ಗೊತ್ತಿರ್ಲಿಲ್ಲ. ಅಂದ್ರೆ ಲಾಂಗ್ ವಿಡಿಯೋಸ್ ಮಾಡ್ದಾಗ ತುಂಬಾ ಇರುತ್ತಲ್ವಾ, ಅಂದ್ರೆ ಇಟ್ ಇಸ್ ಲೈಕ್ ಆಲ್ಮೋಸ್ಟ್ 15-20 minutes ಇದಿರುತ್ತೆ. ಸೊ ನಾನು ಅದೇ ಬೈ ಎಂಡ್ ಆಫ್ 2023 ಅಂದ್ರೆ ಒಂಥರ ಡಿಸೈಡ್ ಮಾಡ್ಕೊಂಡ್ಬಿಟ್ಟೆ, ನನ್ಗೆ ತುಂಬಾ ಅನ್ಕೋತಾ ಇದೀನಿ, ಐ ಆಮ್ ನಾಟ್ ಡೂಯಿಂಗ್ ಇಟ್ ಬಿಕಾಸ್ ವಿಡಿಯೋಸ್ 1 ತಿಂಗಳಿಗೊಂದು, ಆಮೇಲೆ 2 monthsಗೊಂದು ಹಂಗಾಗಿ ಹೋಗ್ತಾ ಇತ್ತು. ಮಾಡ್ಬೇಕು ಅನಿಸ್ತಾ ಇದೆ, ಅದ್ರ ಟೈಮ್ ಆಗ್ತಾ ಇಲ್ಲ. ಅದು ಆಲ್ಮೋಸ್ಟ್ 3-4 hours ತಗೊಳುತ್ತೆ ಒಂದು ಯೂಟ್ಯೂಬ್ ವಿಡಿಯೋ. ಅದೇ ಹೇಳ್ತಿದ್ದೆ, ಒಂದೊಂದು ವಿಡಿಯೋನು ಒಂದೊಂದು ಶಾರ್ಟ್ ಫಿಲಮ್ ಮಾಡಿದಷ್ಟು ವರ್ಕ್ ಅದು. ಒಂದೊಂದು ವಿಡಿಯೋನು ಇಟ್ ಇಸ್ ನಾಟ್. ಅಂಡ್ ಥಂಬ್ನೇಲ್ ಹಬ್ಬ ತಲೆ ಕೆಟ್ಟೋಗೋದು. ಆಕ್ಚುಲಿ ವಿಡಿಯೋ ಎಡಿಟ್ ಮಾಡ್ಬಿಡ್ತಿದ್ದೆ, ಆ ಥಂಬ್ನೇಲ್ ಮಾಡೋಷ್ಟ್ರಲ್ಲಿ ಥಂಬ್ನೇಲ್, ಟೈಟಲ್, ಡಿಸ್ಕ್ರಿಪ್ಷನ್, ಓ ಗಾಡ್, ಅದಕ್ಕೆ ಫುಲ್ ಇಟ್ ಇಸ್ ಸೋ ಇದು. ಬಟ್ ಅದೇ ಮಾಡ್ಬೇಕು ಅಂತಿದೆ, ಏನಾದ್ರೂ ಇದ್ರಲ್ಲಿ ಆಗ್ತಿಲ್ಲ. ನೋಡಿ ವೀಕ್ಷಕರೇ, ನಮ್ದಲ್ಲ ಕತೆ ಎಲ್ಲ ಅದ್ರಲ್ಲಿ ಪಳಗಿರೋರ ಈ ಅನುಭವ ಹೇಳ್ತಾ ಇದಾರೆ. ಎಸ್ಟಾಬ್ಲಿಷ್ಡ್ ಇನ್ಫ್ಲುಯೆನ್ಸರ್ಸ್ ಒಂದು ಟೀಮ್ ಕಟ್ಕೊಂಡ್ಬಿಡ್ತಾರೆ. ಎಸ್, ಎಡಿಟಿಂಗ್ ಬೇರೆ ಇರ್ತಾರೆ, ಸಿನಿಮಾಟೋಗ್ರಫಿಕ್ ಬೇರೆ ಇರ್ತಾರೆ. ಜಸ್ಟ್ ಶೂಟ್ ಮಾಡಿ ಅವ್ರು ಕೊಟ್ರೆ ಅವ್ರು ಎಡಿಟ್ ಮಾಡ್ಕೊಟ್ಬಿಡ್ತಾರೆ. ಅವ್ರು ಈಸಿ ಮಾಡ್ಬೇಕು. ರೈಟ್. ನಮ್ಗೆ ಯಾರಿಗಾರು ಕೊಡೋಣ ಅಂದ್ರೆ ಯಾರು ಗೊತ್ತಿಲ್ಲ ಅಂದ್ರೆ ಎಲ್ಲೋ ದೂರದಲ್ಲಿ, ಯು ಕಾಂಟ್ ರಿಲೈ ಆನ್ ಎನಿಬಡಿ. ಎಲ್ಲೋ ಒಂಥರ ಸೆಕ್ಯೂರಿಟಿ ಇದು, ಯಾರಿಗೋ ಹೆಂಗ್ ಸೋಶಿಯಲ್ ಮೀಡಿಯಾದಲ್ಲಂತೂ ಸ್ಕ್ಯಾಮ್ ಇಂಚಿಂಚಲ್ಲೂ ನಡೀತಾ ಇರುತ್ತೆ. ಸೊ ನಾವು ಕ್ರಿಯೇಟ್ ಮಾಡ್ಬೇಕು, ನಮ್ಗೆ ಐಡಿಯಾ ಇರುತ್ತೆ ಎಲ್ಲಿ ಯಾವ ವಿಡಿಯೋ ಕರೆಕ್ಟ್. ನಾನು ಎಡಿಟಿಂಗ್ ಮಾಡ್ಬೇಕಾದ್ರೆ ನಾನೇ ಮಾಡ್ಬೇಕು. ಹೌದು, ನನ್ಗೂ ಅಷ್ಟೇ, ನಾನೇ ಪರ್ಫೆಕ್ಷನ್ ಬರ್ಬೇಕಲ್ಲ ಆ ವಿಡಿಯೋ. ನಾವ್ ಎಕ್ಸ್ಪೆಕ್ಟ್ ಮಾಡೋ ನಮ್ಗೆ ಏನು ಯಾವ ರೀತಿ ಅದು ಪ್ರತಿಬಿಂಬಿಸ್ಬೇಕು ಅನ್ನೋದು ಒಂದು ಇಚ್ಛೆ ಇರುತ್ತಲ್ಲ, ಅದಕ್ಕದು ಮೀಟ್ ಮಾಡ್ಬೇಕಲ್ಲ, ಅದನ್ನ ತಲುಪ್ಬೇಕು. ರೈಟ್. ಸೊ ಈ ವಿಡಿಯೋ ಮಾಡ್ಕೊಂಡಿರೋದಷ್ಟೇ ಅಲ್ಲ, ಸಹಜವಾಗಿ ಬದುಕಲ್ಲಿ ಏನೇನ್ ನಡೆಯುತ್ತೋ ಎಲ್ಲಾ ಕಾರ್ಯಕ್ರಮಗಳನ್ನ ಎಲ್ಲಾ ಕಡೆ ತಲುಪಿಸೋ ಒಂದ್ ಸತ್ಪ್ರಯತ್ನ ನಿಮ್ದು. ಲೈಕ್ ಡ್ಯಾನ್ಸ್ ಆಗಿರಬಹುದು, ಊಟವಾಗಿರಬಹುದು, ಒಂದೊಂದು ಸೆಲೆಬ್ರೇಷನ್ ಆಗಿರಬಹುದು, ಹಬ್ಬ ಹರಿದಿನಗಳಾಗಿರ್ಬೋದು. ಏನಿದು ಶ್ವೇತಾ, ಎಲ್ಲಾನು ಕೂಡ ಎಲ್ಲವನ್ನು ನಿನ್ನ ಮುಂದೆ ಬಿಚ್ಚಿಟ್ಟಿರುವೆ ಪರಮಾತ್ಮ. ಓಪನ್ ಬುಕ್. ಏನು ಸೀಕ್ರೆಟ್ಸ್ ಏನೇ ಇಲ್ವಲ್ಲ ಅಂತ. ಅಂದ್ರೆ ಅಗೈನ್ ಹಂಗ ಅನ್ಕೋತಾರೆ ನನ್ಗೆ. ಅದ ಕೆಲವ್ರು ಕೇಳೋರು, ಹೇ ಕ್ಯಾಮ್ರಾ ಯಾವಾಗ್ಲೂ ಆನ್ ಇರುತ್ತಾ ನಿಮ್ಮಲ್ಲಿ ಅಂತ. ಸೊ ಅಂದ್ರೆ ವಿ ನೋ ಹೌ ಮಚ್ ಟು ಶೋ ಅಲ್ವಾ. ಅಂದ್ರೆ ಮೇ ಬಿ ನಾವ್ ಒಂದು 10% ತೋರಿಸ್ತೀವಿ ಅಷ್ಟೇ. ಅಲ್ಲ, ಬಟ್ ಸತ್ಯ ಸಂಗತಿನ ನೀವು ನೇರವಾಗಿ ಕರೆಕ್ಟ್ ಸಹಜವಾಗಿ ಹೇಳ್ತೀವಿ. ಸೊ ಈ NRI ಬಗ್ಗೆ ಇನ್ಫಾರ್ಮೇಶನ್ ಕೊಡ್ಬೇಕು ಜನಗಳಿಗೆ ಅಂತ ಯಾಕೆ ಥಾಟ್ ಬಂತು ಅಂತ? ಅಂದ್ರೆ ಅದೇ ನನ್ಗೆ ಏನಾದ್ರೂ ಸುಮ್ನೆ ವಿಡಿಯೋ ಮಾಡೋಣ ಈ ತರದ್ದೆಲ್ಲ ಅಂತ ಇಷ್ಟ. ಇನ್ಸ್ಟಾಗ್ರಾಮ್ ಅಲ್ಲಿ ಮಧ್ಯ ಸುಮ್ನೆ ಡ್ಯಾನ್ಸ್ ರೀಲ್ಸ್ ಅದೆಲ್ಲ ಇತ್ತಲ್ಲ ಅವಾಗ, ಅದ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಬಟ್ ನಂಗೆ ಯೂಟ್ಯೂಬ್ ಯಾವಾಗ್ಲೂ ಒಂಥರ ಮಾಡ್ಬೇಕು, ಏನಾದ್ರು ಲಾಂಗ್ ವಿಡಿಯೋಸ್ ಆತರ ಅಂತ ತುಂಬಾ ಇಷ್ಟ ಇತ್ತು. ಸೊ ಬೈ ಎಂಡ್ ಆಫ್ 2023 ಅನ್ಕೊಂಡೆ, ಇಲ್ಲ ಇನ್ವೈಟ್ ಮಾಡಿದ್ರೆ ಅಷ್ಟೊತ್ತಿಗೆ ಯಾವಾಗ್ಲೂ ಯಾವ್ದೋ ಒಂದು ಮಿನಿ ವ್ಲಾಗ್ ತರ ನೋಡಿದ್ದೆ. ಸೊ ಅಟ್ ಲೀಸ್ಟ್ 2024 ರೆಸಲ್ಯೂಷನ್ ಏನು ಅಂದ್ರೆ, ಓಕೆ ವಿಡಿಯೋಸ್ ಅಂದ್ರೆ ಅವಾಗ ಅನ್ಕೊಂಡ್ಬಿಟ್ಟೆ, ಇನ್ನ ಐ ಡೋಂಟ್ ವಾಂಟ್ ಟು ಸ್ಟಾಪ್ ದಿಸ್. ನಂಗೆ ಅಂದ್ರೆ ಯಾವಾಗ್ಲೂ ಮಾಡ್ಬೇಕಿತ್ತಲ್ಲ, ಶಾರ್ಟ್ ವಿಡಿಯೋಸ್ ಆದ್ರೂ ಮಾಡ್ಕೊಂಡು ಹೋಗ್ತಾ ಇರೋಣ ಅಂತ Jan 1st 2024 ಅನ್ಕೊಂಡೆ. ಅಂದ್ರೆ ಅವಾಗ ಒಂದು 500 ಅಷ್ಟು ಒಂದು ನಾರ್ಮಲ್ ಇನ್ಸ್ಟಾಗ್ರಾಮ್ ಅಲ್ಲಿ ಫ್ರೆಂಡ್ಸ್ ಅವರೆಲ್ಲ ಇದಿರ್ತಾರಲ್ಲ ಆತರ ಇತ್ತು. ಸೊ ಇನ್ನ ಬರೀ ರೀಲ್ಸ್ ಅದೇ ಇದು ಡ್ಯಾನ್ಸ್ ಮಾಡ್ತೀವಿ ಅದೆಲ್ಲ ಇರುತ್ತಲ್ಲ, ಆತರ ಇರ್ತಿತ್ತು ಅಷ್ಟೇ. ಅದಕ್ಕೆ ಅವತ್ತಿಂದ ಓಕೆ ಮಾಡೋಣ ಅಂತ, ಐ ವಿಲ್ ನಾಟ್ ಸ್ಟಾಪ್ ಅಂತ ನನ್ ಮೈಂಡ್ ಅಲ್ಲಿ ನಾನೇ ಒಂದು ರೆಸಲ್ಯೂಷನ್ ಮಾಡ್ಕೊಂಡು ಅವತ್ತಿಂದಾನೇ ಸ್ಟಾರ್ಟ್ ಮಾಡಿದೆ. ಸೊ ಏನ್ ಅಂದ್ರೆ ಇವಾಗ ಯೂಶಲಿ ಇವಾಗ ಒಂದು ನೀಶ್ ಅಂತಿದ್ರೆ ಡ್ಯಾನ್ಸ್ ಇಲ್ಲ ಏನಾದ್ರು ಪರ್ಟಿಕ್ಯುಲರ್ ಗೆಟಿಂಗ್ ರೆಡಿ ಆತರ ಎಲ್ಲ ಇದ್ರೆ ಅದೊಂದು ನಂಗೆ ಜಸ್ಟ್ ವಾಂಟೆಡ್ ಟು ಅಂದ್ರೆ ಪ್ರೆಸೆಂಟ್ ವಾಟ್ ಇಸ್ ದ ಲೈಫ್ ಹಿಯರ್ ನಂಗೆ ಅನ್ನೋ ತರ. ಯೂಟ್ಯೂಬ್ ಅಲ್ಲೂ ಆಲ್ಮೋಸ್ಟ್ ಆ ತರದ್ದೇ ಇತ್ತು. ಅಂದ್ರೆ ಏನಾದ್ರು ಟ್ರಿಪ್ ಹೋದ್ರೆ ಅಲ್ಲಿ ಹೇಗಿರುತ್ತೆ ಪ್ಲೇಸಸ್, ಪ್ರತಿಯೊಂದನ್ನು ಕೂಡ ಡೈಲಿ ವ್ಲಾಗ್ಸ್ ಆತರ ಅಂತ ಟ್ರಾವೆಲ್ ವ್ಲಾಗ್ಸ್ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಕನ್ವೆ ಮಾಡ್ತಾ ಇದ್ದಾರೆ. ಸೊ ಅವಾಗ ನ್ಯೂ ಇಯರ್
ಪಾರ್ಟಿ ಮಾಡಿದ್ವಿ. ಸೊ ಅದರಿಂದ ಫಸ್ಟ್ ವಿಡಿಯೋ ಸುಮ್ನೆ ಹಂಗೆ ಹಾಕ್ದೆ. ಅಂದ್ರೆ ನಂದೇನಿಲ್ಲ, ಸುಮ್ನೆ ಹಿಂಗೆ ಎಲ್ಲಾದ್ರೂ ಹೋದಾಗ ಇವಾಗ ನಾವೇ ಮಾತಾಡ್ತಿದೀವಲ್ಲ, ಹಿಂಗ್ ವಿಡಿಯೋ ತಗೊಂಡಿರ್ತೀನಿ, ಇಲ್ಲ ಇವ್ರಿಗೆ ಒಂಚೂರು ನಂದು ವಿಡಿಯೋ ತೆಗಿ ಅಂತ ಏನಾದ್ರು ಹೇಳಿರ್ತೀನಿ. ಸೊ ಅಷ್ಟೇ, ಅಂದ್ರೆ ನಥಿಂಗ್ ಫ್ಯಾನ್ಸಿ. ಅಂದ್ರೆ ಅಲ್ಲಿ ಮಾತಾಡಕ್ಕೆ ಒಂದ್ಸತಿ ಬಿಕಾಸ್ ಜನ ಇರ್ತಾರೆ, ಐ ವಾಸ್ ನಾಟ್ ವೆರಿ ಕಂಫರ್ಟಬಲ್ ಆಲ್ಸೋ. ಅಂದ್ರೆ ಅವಾಗ ಏನಿರಲ್ಲ, ಸುಮ್ನೆ ಎಲ್ಲ ತಗೊಂಡಿರ್ತೀನಿ, ಮನೆಗ್ ಬಂದು ಸುಮ್ನೆ ಏನು ಜಾಸ್ತಿ ಫ್ಯಾನ್ಸಿ ಇಲ್ಲ, ಸುಮ್ನೆ ಹಿಂಗ್ ಇಟ್ಕೋತೀನಿ. ಅಂದ್ರೆ ನಾನು ಎಲ್ಲೂ ಬರ್ಕೊಳಲ್ಲ, ಏನು ಮಾಡಲ್ಲ, ಸುಮ್ನೆ ಅವಾಗ ಕ್ಯಾಪ್ ಕಟ್ಟೆ ಯೂಸ್ ಮಾಡ್ತಾ ಇದ್ದಿದ್ದು. ಕ್ಯಾಪ್ ಕಟ್ ಅಲ್ಲಿ ಇಟ್ಕೊಳ್ಳೋದು, ಸುಮ್ನೆ ಆ ಸಿಚುಯೇಷನ್ ನೋಡೋದು, ಓಕೆ ಹಿಂಗೆ ಮಾತಾಡೋಣ ಅಂತ ಹಂಗ್ ಸ್ಟಾರ್ಟ್ ಮಾಡ್ಬಿಡ್ತೀನಿ ಅಷ್ಟೇ. ತಡವರ್ಸೋದೇ ಇಲ್ಲ, ಅಂದ್ರೆ ಒಂಚೂರು ಇದಿರುತ್ತೆ, ಅಂದ್ರೆ ದಟ್ ಎಡಿಟಿಂಗ್ ಇಸ್ ದೇರ್. ಅಂದ್ರೆ ಒಂದೇ ಸತಿಗ್ ಬರಲ್ಲ, ಒಂದ್ ಸತಿ ಓಕೆ ಏನೋ ಮಾತಾಡಿರ್ತೀವಿ, ಓಕೆ ಅಂದ್ರೆ ಅಗೇನ್ ಅದು ಐ ಡೋಂಟ್ ಡೂ ದಟ್ ನಮಸ್ಕಾರ ಅದೆಲ್ಲ ವಿತೌಟ್ ಸ್ಕ್ರಿಪ್ಟ್. ಸೊ ಇವಾಗ ನಾವಿಬ್ರು ಒಂದೇ ದೋಣಿಲಿ ಪಯಣಿಗರು ಅನ್ಬೋದು. ಸ್ಕ್ರಿಪ್ಟ್ ಇಲ್ಲ ನಮ್ದು, ನೇರದಿಟ್ಟ ನಿರಂತರ. ನಂಗೆ ಅದು ಮತ್ತೆ ಅದು ಟೈಮ್ ಹಿಡಿಯುತ್ತೆ ಅಂತ, ಬಿಕಾಸ್ ನಾನು ನೈಟ್ ಯೂಶಲಿ ಅಂದ್ರೆ ಅವಾಗೆಲ್ಲ ಡೇ ಮುಗ್ದಿರುತ್ತಲ್ಲ, ಈವ್ನಿಂಗ್ ಹೋಗೋದು, ಓಕೆ ಒಂದ್ ಕಡೆ ಎಲ್ಲೋ ಒಂದ್ ಸೈಲೆಂಟ್ ಆಗಿ, ಐ ಡೋಂಟ್ ಹ್ಯಾವ್ ಎನಿ ಸೆಟಪ್ ಆಲ್ಸೋ, ಎಲ್ಲೋ ಒಂದ್ ಕಡೆ ಹೋಗಿ ಕುತ್ಕೋತೀನಿ, ಎಲ್ಲೂ ಗಲಾಟೆ ಮಾಡದೆ ಇರೋ ಕಡೆ ಹೋಗಿ ಕುತ್ಕೊಂಡು ಒಂದಷ್ಟು ಎಡಿಟ್ ಮಾಡ್ಬಿಡೋದು. ಆಮೇಲೆ ಓಕೆ ಅದ್ರದ್ದೇನ್ ಅದನ್ನ ನೋಡ್ಕೊಂಡು ಆಮೇಲೆ ದೆನ್ ಐ ವಿಲ್ ಸ್ಟಾರ್ಟ್ ಟು ಟಾಕ್. ಸೊ ಅಂದ್ರೆ ತಡವರಿಸ್ತೀನಿ ಒಂದ್ ಸ್ವಲ್ಪ, ಓಕೆ ಒಂದ್ಸತಿ ಒಂದ್ ಸೆಂಟೆನ್ಸ್ ಹೇಳ್ತೀನಿ ಸುಮ್ನೆ ಹಂಗೆ, ಅದು ಸರಿ ಹೋಗಲ್ಲ, ಓಕೆ ಇದಿಲ್ಲ ಇನ್ನೊಂದು, ಅಂದ್ರೆ ಇಟ್ ಇಸ್ ದೆನ್ ಅಂಡ್ ದೇರ್ ಒಂದ್ 1 hour 2 hours ಹಿಡಿಯುತ್ತೆ. ಅಂದ್ರೆ ಸ್ಟಾರ್ಟಿಂಗ್ ಅಷ್ಟು ಹಿಡಿತಿತ್ತು, ಇವಾಗ ಇಟ್ ಇಸ್ ಲೈಕ್ half an hour 1 hour ಅಲ್ಲಿ ಒಂದ್ ವಿಡಿಯೋ ಹಂಗೆ. ಹಾ, ಸೊ ಅವಾಗ ಹಂಗೆ, ಸೊ ಅದು ಹಂಗೆ ನಾರ್ಮಲ್ ಆಗಿ ಇಟ್ ಇಸ್ ಲೈಕ್ ಹೌ ಐ ಟಾಕ್. ಅಂದ್ರೆ ನಾ ಹೇಳ್ತೀನಲ್ಲ ಇವಾಗ ನಾನ್ ಹಿಂಗ್ ಮಾತಾಡ್ಬೇಕು ಹಂಗ್ ಮಾತಾಡ್ಬೇಕು ಅಂತ ಮೊದ್ಲೆಲ್ಲ ಅನ್ಕೋತಾ ಇದ್ದೆ. ಸೊ ಅದು ಅಂದ್ರೆ ಸೊ ಇವಾಗ ಏನು ತಲೆ ಕೆಡಿಸ್ಕೊಳಲ್ಲ, ಸುಮ್ನೆ ಹಿಂಗೇನೋ ಇದ್ದಾಗ ಒಂದ್ ತಗೊಂಡಿರ್ತೀನಿ, ಆಮೇಲೆ ದೆನ್ ಕುತ್ಕೊಳ್ಳೋದು ಸಂಜೆ ಏನಾದ್ರು, ಆಮೇಲೆ ನಂಗೆ ಮರ್ತೋಗ್ಬಿಡುತ್ತೆ ಅದು. ಸೊ ಐ ವಾಂಟ್ ಟು ಡೂ ದೆನ್ ಅಂಡ್ ದೇರ್. ಅವತ್ತೆ ಒಂದ್ 2-3 ದಿವಸ ಡಿಲೇ ಮಾಡ್ಬೋದು, ಇಲ್ಲ ಅಂದ್ರೆ ಐ ಜಸ್ಟ್ ವಾಂಟ್ ಟು. ಅಂದ್ರೆ ಅವಾಗ ನಮ್ಗೆ ಏನ್ ಐಡಿಯಾನೇ ಇರಲಿಲ್ಲ, ಅಂದ್ರೆ ಇನ್ಸ್ಟಾಗ್ರಾಮ್ ಅಂದ್ರೆ ಸುಮ್ನೆ ಮಾಡ್ತಿದೀವಿ, ಏನೋ ಇದ್ರಲ್ಲಿ ಫೇಮ್ ಇರುತ್ತೆ. ಸೊ ನೀವು ಬಿಡ್ತೀರಿ ಅಂದ್ರೂ ನಿಮ್ಮ ಫಾಲೋವರ್ಸ್ ಸಬ್ಸ್ಕ್ರೈಬರ್ಸ್ ಬಿಡಲ್ವೇ? ಯಾಕೆ ಬಂದಿಲ್ಲ ಶ್ವೇತಾ ಅವ್ರದ್ದು ವಿಡಿಯೋ, ಇಷ್ಟ ದಿವಸ ಆಯ್ತು, ಯಾಕೆ ಶ್ವೇತಾ ಅವ್ರು ಸೈಲೆಂಟ್ ಆಗ್ಬಿಟ್ಟಿದ್ದಾರೆ, ಏನೋ ನಡೀತಾ ಇದೆ ಅಮೆರಿಕಾದಲ್ಲಿ ಅಂತ. ಸೊ ಅಡಿಕ್ಟ್ ಆಗ್ಬಿಡ್ತೀರಾ, ಕಾಂಟೆಂಟ್ ಕ್ರಿಯೇಟರ್ ಆದ್ಮೇಲೆ ನಿಮ್ಗೆ ಬರುತ್ತೆ ಪ್ಯಾಷನ್, ಕ್ರಿಯೇಟ್ ಮಾಡ್ತಾ ಇರ್ಬೇಕು. ಸೂಪರ್ ಸರ್, ಏನ್ ಕೊಡೋಣ ಏನ್ ಥ್ಯಾಂಕ್ ಯು ಸೋ ಮಚ್. ನೀವು ಇದನ್ನ ಹೇಳಿದಕ್ಕೆ ನಾವು ಕನ್ವೆ ಮಾಡಿದ್ವಿ ನಮ್ಮ ಫ್ಯಾಮಿಲಿ. ಅದು ಅಂದ್ರೆ ಹಿಂಗ ಅವ್ರು ಹೇಳ್ದಂಗೆ ನಮ್ಗೆ ಅಡಿಕ್ಟ್ ಆಗ್ಬಿಡುತ್ತೆ. ನಾವೇನಾದ್ರೂ ಮಾಡಿಲ್ಲ ಅಂದ್ರೆ ಏನು, ಯಾಕೋ ಅಂದ್ರೆ ಓಕೆ ಮಧ್ಯದಲ್ಲಿ ನಾನು ಅದೇ Jan 1st ಇಂದ 24 ಇಂದ ಸ್ಟಾರ್ಟ್ ಮಾಡಿದ್ದು. ಆಲ್ಮೋಸ್ಟ್ ಅದಕ್ಕೆ ಅದಷ್ಟೊಂದ್ ವಿಡಿಯೋಸ್ ಇರೋದೇನಕ್ಕೆ ಅಂದ್ರೆ ಇನ್ನೇನ್ ಎಂಡ್ ಆಫ್ 2025, ಸೊ 2 years. ಸೊ ಆಲ್ಮೋಸ್ಟ್ ಎವ್ರಿ ಡೇ. ಮಧ್ಯದಲ್ಲಿ ತಗೊಂಡಿದ್ದೀನಿ ಬ್ರೇಕ್ 1-2 days ಹಂಗೆಲ್ಲ ಮಧ್ಯದಲ್ಲಿ, ಬಟ್ ನಾಟ್ ಮೋರ್ ದೆನ್ 2-3 days. ಸೊ ಚಾಲೆಂಜಸ್ ಏನಾಯ್ತು ಈ ವಿಡಿಯೋಸ್, ಅಥವಾ ಅದೇ ಎಡಿಟಿಂಗು, ಈ ರೆಕಾರ್ಡಿಂಗು? ದಿಸ್ ವಾಸ್ ಮಚ್ ಈಸಿಯರ್. ಅಂದ್ರೆ ನಂಗೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ನಲ್ಲ, ಸೊ ಅದ್ ಲಾಂಗ್. ನಾನು ಆಮೇಲೆ ಇನ್ನೊಂದೇನಂದ್ರೆ ಅದನ್ನ ನಾನು ಲ್ಯಾಪ್ಟಾಪ್ ಅಲ್ಲಿ ಎಡಿಟ್ ಮಾಡ್ತಾ ಇದ್ದೆ. ಆ ಫೋನ್ ಅಲ್ಲಿ ತಗೊಳ್ಳೋದು ಮತ್ತೆ ಲ್ಯಾಪ್ಟಾಪ್ ಟ್ರಾನ್ಸ್ಫರ್ ಮಾಡೋದು. ಲ್ಯಾಪ್ಟಾಪ್ ಗೆ ನೀವು ಕುತ್ಕೋಬೇಕಂದ್ರೆ ಒಂದ್ ಪರ್ಟಿಕ್ಯುಲರ್ ಪ್ಲೇಸ್ ಅಲ್ಲಿ ಕುತ್ಕೋಬೇಕು, ಅಲ್ಲಿ ಹೋಗಿ ಎಡಿಟ್ ಮಾಡು. ಇಟ್ ವಾಸ್ ಸೋ ಮಚ್ ಆಫ್ ಇದು, ಅಂಡ್ ಅಗೇನ್ ಟೈಮ್ ಕನ್ಸ್ಯೂಮಿಂಗ್. ಅಯ್ಯೋ ಇಷ್ಟೊಂದೆಲ್ಲ ಮಾಡ್ಬೇಕಾ ಅನ್ನೋ ತರ. ಅಂದ್ರೆ ನಂಗೆ ಐ ನೆವರ್ ಥಾಟ್ ಇದ್ರಿಂದ ಏನೋ ಆಗ್ಬಿಡುತ್ತೆ, ಐ ವಿಲ್ ಗೆಟ್ ಫೇಮ್ ಆರ್ ಐ ವಿಲ್ ಗೆಟ್ ಮನಿ, ಆತರ ಏನೂ ಇಲ್ಲ, ನಂಗೆ ಮಾಡ್ಬೇಕು ಅಷ್ಟೇ. ದಟ್ ಇಸ್ ದ ಓನ್ಲಿ ಥಿಂಗ್ ಐ ಹ್ಯಾಡ್. ಅಂಡ್ ಎಕ್ಸ್ಪೀರಿಯನ್ಸ್ ಏನ್ ಹೇಳ್ತೀರಾ ಇದ್ರ ಬಗ್ಗೆ ಅಂತ? ಅಂದ್ರೆ ದಟ್ಸ್ ವಾಟ್ ಆಸ್ ಹಿ ಟೋಲ್ಡ್, ಪ್ಯಾಷನ್ ಇರ್ಬೇಕಷ್ಟೇ, ಅಂದ್ರೆ ಮಾಡ್ಬೇಕು ಅಷ್ಟೇ, ಇನ್ನೇನೋ. ಒಂದ್ ವರ್ಷದಿಂದ ವಿಡಿಯೋ ನೋಡಿದ್ರೆ ಅದಕ್ಕಿಂತ ಇಂಪ್ರೂವ್ ಆಗಿರ್ತೀನಿ. ರೈಟ್. ಸೊ ಆಸ್ ಎ ಕಂಟೆಂಟ್ ಕ್ರಿಯೇಟರ್ ಫಾಲೋವರ್ಸ್ ನ ಫ್ಯಾನ್ಸ್ ಆಗಿ ಮಾಡ್ಕೋಬೇಕಂದ್ರೆ ಏನ್ ಸ್ಟ್ರಾಟಜಿ ಉಪಯೋಗಿಸ್ತೀರಾ? ಅಂದ್ರೆ ನಮ್ಗೇನ್ ಸ್ಟ್ರಾಟಜಿ ಅಂದ್ರೆ ನಮ್ಗೆ ಒಂದ್ಸತಿ ಅಂದ್ರೆ ನಮ್ಗೆ ಇವಾಗ ಅನ್ಸುತ್ತೆ ಏನೋ ಅಷ್ಟೊಂದೇನ್ ಮಾಡಿದೀವಿ ಅಂದ್ರೆ ಪೀಪಲ್ ನಿಮ್ ಪ್ರಕಾರ ಅದು ಬಿಕಾಸ್ ನಿಮ್ದು ಮನಸ್ಸು ಆತರ ಇದೆ. ಅಂದ್ರೆ ಅಂತದ್ದು ಕಾಂಟೆಂಟ್ ಕನೆಕ್ಟ್ ಆಗ್ಬೇಕು. ಮೇ ಬಿ ವಿ ಆರ್ ಜಸ್ಟ್ ಟ್ರೂ ಟು ಯಾವ ರೀತಿ ನರೇಟ್ ಮಾಡ್ತಾರೆ ಸ್ಟೋರೀಸ್ ನ, ರೈಟ್, ಅದು ಚೆನ್ನಾಗಿ ಮಾಡ್ತಾರೆ. ರೈಟ್ ರೈಟ್. ಸೊ ಅದು ಮೇನ್. ಅವ್ರು ಏನೇ ಕಾಂಟೆಂಟ್ ತಗೊಂಡ್ರು ಡೈಲಿ ಲೈಫ್ಗೆ, ಇವಾಗ ನಮ್ಮ ಮನೇಲಿ ಊಟ ಮಾಡ್ತೀವಿ, ಎಲ್ಲ ಹೊರಗಡೆ ಹೋಗಿರ್ತೀವಿ, ಎಲ್ಲಾರ ಮನೇಲೂ ಮಾಡ್ತಿರ್ತಾರೆ, ಇವ್ರ ಮನೇಲಿ ಏನ್ ಸ್ಪೆಷಲ್ ಮಾಡಿದ್ದಾರೆ, ಕ್ಯೂರಿಯಾಸಿಟಿ, ಏನ್ ಹೊಸದು ಕಲಿಯೋದಿದೆ ಇದೆ. ಕಲಿಯೋದಿದೆ ಅಂದಾಗ ಐ ಥಿಂಕ್ ನಾನ್ ನೋಡಿರೋ ಪ್ರಕಾರ ವಿಡಿಯೋಸ್ ಅಲ್ಲಿ ಸಮಥಿಂಗ್ ದೇ ಕ್ಯಾನ್ ಇನ್ಕಾರ್ಪೊರೇಟ್. ನಿಮ್ಮ ರೀಲ್ಸ್ ನೋಡ್ದೆ, ರೈಟ್, ಇಬ್ರು ಮಕ್ಳಿದ್ರೆ ಯಾವ ರೀತಿ ತಾಯಿ ತಂದೆ ಮ್ಯಾನೇಜ್ ಮಾಡ್ಬೇಕು ಅಂತ ಎಷ್ಟು ಚೆನ್ನಾಗಿ ಹೇಳಿದ್ರಿ ಶ್ವೇತಾ. ಕರೆಕ್ಟ್. ಅಂದ್ರೆ ಮಕ್ಕಳ ಕೆಲಸ ಮಾಡೋದಿರ್ಬೋದು,
ಅದನ್ನೇನೋ ಯಾರೋ ಒಬ್ರಿಗೆ ಇನ್ಸ್ಪೈರ್ ಆಗ್ತಾರೆ. ಸೊ ಆತರ ಸುಮಾರು ವಿಚಾರಗಳಿದೆ. ದಟ್ಸ್ ನೈಸ್. ಮೇ ಬಿ ಮೋರ್ ಅಂದ್ರೆ ದೇ ಕ್ಯಾನ್ ಫಸ್ಟ್ ಐ ಥಿಂಕ್ ಅಂದ್ರೆ ರಿಲೇಟ್ ಮಾಡ್ಕೋತಾರೆ. ಎಲ್ಲರ ಮನೇಲೂ ಇಷ್ಟೇ ಅಂದ್ರೆ ಸೇಮ್ ಥಿಂಗ್. ಅಂದ್ರೆ ಅವ್ರು ಅನ್ಕೋತಾರೆ ಓ US ಅಲ್ಲಿ ಇದ್ರೆ ಏನ್ ಇವ್ರು ಬಿಂದಾಸ್ ಆಗಿರ್ತಾರೆ, ಏನು ಇಲ್ಲ, ಏನು ಮಾಡಲ್ಲ, ಬರೀ ಪಾರ್ಟಿ ಮಾಡ್ಕೊಂಡು ತಿರ್ಕೊಂಡಿರ್ತಾರೆ ಆತರ ಅಂತ. ದೆನ್ ಇಟ್ ವಿಲ್ ಅಲ್ಲ, ಅದಕ್ಕಿಂತ ಹೆಚ್ಚಾಗಿ ದುಡ್ಡು ತುಂಬಾ ತುಂಬಾ ತುಂಬಿರುತ್ತೆ, ಅವರಿಗೆ ಖರ್ಚು ಮಾಡೋಕೆ ವಿಧಾನ ಗೊತ್ತಿರಲ್ಲ. ಸೊ ಅವ್ರಿಗೇನ್ ಬಿಡಪ್ಪ US ಅಲ್ಲಿ ಇರೋರು ಇರುತ್ತೆ. ಅಂಡ್ ಅಗೇನ್ ಅಂದ್ರೆ ವಿ ಹ್ಯಾವ್ ಆರ್ ಓನ್ ಅಂದ್ರೆ ಚಾಲೆಂಜಸ್. ಅಂದ್ರೆ ಚಾಲೆಂಜಸ್ ಅಂತ ಹೇಳಲ್ಲ, ಇಟ್ಸ್ ಅ ಪಾರ್ಟ್ ಆಫ್ ಲೈಫ್ ಅಷ್ಟೇ. ಅಂದ್ರೆ ಅಗೇನ್ ಥ್ಯಾಂಕ್ ಗಾಡ್ ಅಂದ್ರೆ ಅದಕ್ಕೆ by God's grace ದೂರದ ಬೆಟ್ಟ ಕಾಂಟೆಂಟ್ ಕ್ರಿಯೇಷನ್ ಅಂದ್ರೆ ಎವ್ರಿ ಡೇ ವಿಡಿಯೋ ಮಾಡ್ಬೇಕು, ಅದನ್ನ ಟೈಮ್ ಮ್ಯಾನೇಜ್ ಮಾಡ್ಬೇಕು. ಇನ್ನೊಂದ್ ಏನಾಗುತ್ತೆ ಅಂದ್ರೆ ಇವಾಗ ವಿಡಿಯೋಸ್ ಹಾಕ್ತಿವಲ್ವಾ, ಸೊ ಇಂಡಿಯಾದಲ್ಲಿ ಯಾರೋ ನೋಡಿರ್ತಾರೆ, ಅವರ ಮಕ್ಕಳಿಗೋ ತಂಗಿಗೋ ಅಣ್ಣನ್ಗೋ ಅವರೇ ಫಾರ್ವರ್ಡ್ ಮಾಡಿರ್ತಾರೆ. ಸರ್, ವಿಷಯ ಯಾವ್ಯಾವ ರೀತಿ ಕನ್ವೆ ಆಗುತ್ತೆ ನೀವ್ ಹೇಳೋ, ಯಾಕಂದ್ರೆ ನಿಮ್ಮ ಒಂದು ಸಪರೇಟ್ ಇನ್ಸ್ಟಾಗ್ರಾಮ್ ಪೇಜು ಇದೆ ಅಂಡ್ ಇವ್ರದ್ದು ಇದೆ. ನೀವು NRI ವೀಸಾ ಎಂಬಸಿ ಅದ್ರ ಬಗ್ಗೆ ಇನ್ಫಾರ್ಮೇಶನ್ಸ್ ಕೊಡ್ತಾ ಇರ್ತೀರಿ. ನೋಡಿ ನಾವ್ ಎಷ್ಟು ಫಾಲೋ ಮಾಡ್ತೀವಿ, ರೈಟ್? ಸೊ ಅದು ಎಷ್ಟು ರೀತಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಅಂಡ್ ಶ್ವೇತಾ ಅವರ ವ್ಲಾಗ್ಸ್ ಇಂದ ಇಲ್ಲಿ ಏನ್ ನಡೀತಾ ಇದೆ, ಜನಜೀರ್ಣ, ಮತ್ತೆ ಯಾವ ರೀತಿ ತಾಯಿ ಮಕ್ಕಳು ಮತ್ತೆ ಯಾವ ರೀತಿ ಎಂಜಾಯ್ ಮಾಡಬಹುದು, ಯಾವ ರೀತಿ ಮನಸ್ಥಿತಿಗಳಿರತ್ತೆ, ಸಹಜವಾಗಿ ನಡೆಯುವಂತ ಒಂದು ಕ್ರಿಯೆನ ಸಂಕ್ಷಿಪ್ತವಾಗಿ ಹೇಳ್ಬಿಡ್ತಾರೆ ಅವರು, ರೈಟ್? ಸೊ ಇದಷ್ಟೇ ಅಲ್ಲ, ನಿಮ್ಮ ಕತೆ, ನೀವು ಕನ್ನಡ ಸಂಘ, ಮಲ್ಲಿಗೆ ಕನ್ನಡ ಸಂಘ ರಾಜರಾಗ್ತೀರಿ, ಮದ್ವೆ ಮಾಡ್ಕೋತೀರಿ. ಕನ್ನಡ ಅಂದ್ರೆ ಚಿಕ್ಕಂದ್ರಿಂದ ಕನ್ನಡ ಕಾರ್ಯಕ್ರಮಗಳಿದ್ರೆ ಯಾವಾಗ್ಲೂ ಮುಂದೆ ಇರ್ತೀವಿ. ಸೊ ಎಲ್ಲಾ ಕಡೆ ಕ್ಯಾಲಿಫೋರ್ನಿಯಲ್ಲೂ ಇನ್ವಾಲ್ವ್ ಆಗ್ತಿದ್ವಿ, ಕನ್ನಡ ಸಂಘಗಳು, ಕನ್ನಡ ಪ್ರೋಗ್ರಾಮ್ಸ್. ಸೊ ಡ್ಯಾಲಸ್ ಬಂದಾಗ ಇಲ್ಲೂ ಬಹಳ ಚೆನ್ನಾಗಿತ್ತು ಟೀಮ್. ಸೊ ಎಲ್ಲ ಅವ್ರ ಜೊತೆ ಎಲ್ಲ ಸೇರಿ ಕಲ್ಚರಲ್ ಪ್ರೋಗ್ರಾಮ್ಸ್ ಇರ್ಬೋದು, ಯಾವ್ದೇ ಪ್ರೋಗ್ರಾಮ್, ಕನ್ನಡ ಮೂವೀಸ್ ಇರ್ಬೋದು, ಕಲ್ಚರಲ್ ಪ್ರೋಗ್ರಾಮ್ಸ್ ಎಲ್ಲದರಲ್ಲೂ ಆಕ್ಟಿವ್ ಆಗಿ. ಶಿವತಾಂಡವ ನೃತ್ಯ ಅಂದ್ರೆ ಹಿಂಗೆ ಪ್ರೋಗ್ರಾಮ್ಸ್ ಹಿಂಗೆ ಎಲ್ಲ ನಡೀತಿರುತ್ತಲ್ಲ, ಏನಾದ್ರೂ ಕಲ್ಚರಲ್ಲಿ ಏನಾದ್ರೂ ಹಂಗೆ ಡ್ಯಾನ್ಸ್ ಪ್ರೋಗ್ರಾಮ್ಸ್ ಅದೆಲ್ಲ ಇದ್ರೆ ಹಿಂಗೆ ಇವೆಂಟ್ಸ್ ಇದ್ದೇ ಇರುತ್ತಲ್ಲ, ಅದ್ರಲ್ಲಿ ಹೋಗಿ ಪಾರ್ಟಿಸಿಪೇಟ್ ಮೊದ್ಲು ಆಕ್ಚುಲಿ ಜಾಸ್ತಿ ಮಾಡ್ತಿದ್ವಿ. ಇವಾಗ್ಲೇ ಸ್ವಲ್ಪ ಕಮ್ಮಿ ಆಗ್ಬಿಟ್ಟಿದೆ, ಅಂದ್ರೆ ಒಂದ್ ಸ್ವಲ್ಪ ಟೂ ಮಚ್ ಆಗ್ಬಿಟ್ಟಿದೆ ಅಂತ. ಇವಾಗ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಅಯ್ಯೋ ಹೋಗಲ್ಲಿ ಯಾರು ಪ್ರಾಕ್ಟೀಸ್ ಮಾಡಿ ಒಂದ್ 10 ಸತಿ ಪ್ರಾಕ್ಟೀಸ್ ಮಾಡಲ್ ಸ್ಟೇಜ್ ಮೇಲೆ ಯಾರ್ ತಲೆಗೆ ಒಂದ್ ರೀಲ್ ಮಾಡಿ ಹಾಕೊಡೋಣ ಅಂತ ಆ ತರ ಸುಮ್ನೆ ಅಷ್ಟೊಂದೆಲ್ಲ ಇನ್ಸ್ಟಂಟ್ ಅಲ್ಲ. ಒಂದ್ ಅನ್ಸುತ್ತೆ, ಮಧುರ ಕ್ಷಣಗಳನ್ನ ಪ್ರತಿಯೊಂದು ಕ್ಷಣಗಳನ್ನ ಕೂಡ ಅತಿ ಮಧುರ ಅಂತ ಹೇಳಿ ಅನುಭವಿಸಬೇಕು ಅನ್ನೋದು ನಿಮ್ ಇಚ್ಛೆ. ಕರೆಕ್ಟ್. ಅಂದ್ರೆ ಎಗೈನ್ ಲೈಫ್ ನಾವ್ ಹೆಂಗ್ ತಗೋತೀವಿ ಅನ್ನೋದ್ರ ಮೇಲೂ ಡಿಪೆಂಡ್ ಆಗತ್ತಲ್ವಾ. ಅಂದ್ರೆ ನಾವ್ ಎಲ್ಲಾ ಇದ್ರುನು ಅಯ್ಯೋ ಇದಿಲ್ಲ ಅಂತ ಕ್ರಿಬ್ ಮಾಡೋ ತರ ಅಂದ್ರೆ ಇದೇ ಇರತ್ತೆ. ಇವಾಗ ನಾವ್ US ಅಂದ್ರು, ಇವಾಗ ಫಾರ್ ಎಕ್ಸಾಂಪಲ್ 9 to 5, ಅಯ್ಯೋ 9 to 5 ಜಾಬ್, ಐ ಡೋಂಟ್ ವಾಂಟ್ ಟು ಡೂ ದಟ್ ಅಂದ್ರೆ ಐ ರಿಯಲಿ ಲೈಕ್ ಮೈ 9 to 5 ಜಾಬ್. ಏನಕ್ಕೆ ಇಲ್ಲ, ನಮ್ಗೆ ಯಾರು ಅಮೆರಿಕ ಕರ್ಕೊಂಡ್ ಬರ್ತಾ ಇದ್ರು, ಯಾರು ಇಷ್ಟೊಂದ್ ಸಂಬಳ ಕೊಡ್ತಾ ಇದ್ರು ಅಲ್ವಾ, ವೈ ಡೋಂಟ್ ಯು ಲೈಕ್ 9 to 5 ಜಾಬ್? ಅಂದ್ರೆ ನೀವೇನ್ ಮಾಡ್ತಿದ್ರಿ ಅದು ಇಟ್ಟಿದ್ರೆ? ಅಂದ್ರೆ ಎವ್ರಿಬಡಿ ಕಾಂಟ್ ಡೂ ಬಿಸ್ನೆಸ್. ಅಂದ್ರೆ ಲವ್ ವಾಟ್ ಯು ಡೂ. ಅಂದ್ರೆ ವಿ ರಿಯಲಿ ಲೈಕ್ ನಮ್ 9 to 5 ಜಾಬ್. ಅಂದ್ರೆ ಮೇ ಬಿ ಇಂಡಿಯಾದಲ್ಲಿ ಇರುತ್ತೆ ಅಂದ್ರೆ ಇದು IT ಅವರು ಅಯ್ಯೋ ಅಂದ್ರೆ ಎಷ್ಟೊಂದ್ ನಾವ್ ಯಾವಾಗ್ಲೂ ಏನ್ ಕೇಳಿರ್ತೀವಿ, IT ಜಾಬ್ಸ್ ಓ ಇಟ್ ಸಕ್ಸ್ ಆರ್ ಲೈಫ್ ಅಂತೆ, 9 to 5 ಜಾಬ್ ಬೇಡ ನಂಗೆ ಅಂತೆಲ್ಲ ಹೇಳೋರು. ಓಕೆ, ಅದ್ ಬಿಟ್ಟು ಏನ್ ಮಾಡೋಣ ಅಲ್ವಾ? ಅಂದ್ರೆ ಇಷ್ಟೆಲ್ಲ ಇದ್ರು ಏನಾದ್ರೂ ಯಾವ ರೀತಿ ಮನುಷ್ಯನಿಗೆ ಎಲ್ಲಿ ಸರ್ ತೃಪ್ತಿ ಇದೆ? ಕರೆಕ್ಟ್ ಕರೆಕ್ಟ್. ಸ್ವಾರ್ಥತೆ ಮತ್ತೆ ತೃಪ್ತಿ ಎಲ್ಲಾನು ಕೂಡ ಸಮಾನವಾಗಿ ನಡೀತಾನೆ ಇರುತ್ತೆ. ಕರೆಕ್ಟ್. ಅಂದ್ರೆ ವಿ ಹ್ಯಾವ್ ಟು ಲವ್ ಅವರ್ ಲೈಫ್. ಅಂದ್ರೆ ಇಲ್ಲಾಂದ್ರೆ ಬೆಟರ್ ಹೆಂಗ್ ಮಾಡ್ಕೋಬೇಕು ಅಂತ ನೋಡ್ಬೇಕು. ಅಂದ್ರೆ ಇಟ್ ಇಸ್ ಅಂದ್ರೆ ಹಂಗಂತಲ್ಲ, ಅಂದ್ರೆ ದ ಪರ್ಸ್ಪೆಕ್ಟಿವ್ಸ್ ಹೇಳಿದ್ವಿ. ಇವಾಗ ನಮ್ ಪೇರೆಂಟ್ಸ್ ಎಲ್ಲ ಗೌರ್ಮೆಂಟ್ ಜಾಬ್ ಅಲ್ಲಿ ಇದ್ರು, ಅವ್ರು ಅದ್ರಲ್ಲೂ ಹೇಳ್ತಿದ್ರು ತುಂಬಾ ಅಂತ. ಈಗ ಅದೇ ಅನ್ಕೊಂತಿರ್ತೀವಿ, ಇವಾಗ IT ಇರ್ಲಿಲ್ಲ ಅಂದಿದ್ರೆ ನಾವೆಲ್ಲ ಏನ್ ಮಾಡ್ತಾ ಇದ್ವಿ ಅಂದ್ರೆ ಎಲ್ಲಾರ್ಗೂ ಗೌರ್ಮೆಂಟ್ ಜಾಬ್ ಸಿಕ್ತಿರ್ಲಿಲ್ಲ. ಅದರ್ ದ್ಯಾನ್ ದಟ್ ಅಂದ್ರೆ ಅದು ಕಷ್ಟ ಹಂಗೆ. ಆಮೇಲೆ ಒಂದೊಂದ್ ಸತಿ ಬರುತ್ತೆ, ಓ ನಿಮ್ಗೇನು ದೇಶ ಬಿಟ್ಟು ಹೋಗಿದ್ದೀರಾ ಅದು ಅಂತ. ಅಂದ್ರೆ ಇವಾಗ ನಾನ್ ಅದೇ ನನ್ ಪರಮ್ ಅವ್ರು ಇದ್ದಾಗ್ಲೂ ಅದನ್ನೇ ಹೇಳ್ದೆ. ಇವಾಗ ನಮ್ ಪೇರೆಂಟ್ಸ್ ಎಲ್ಲ ಹಳ್ಳಿಯಲ್ಲಿದ್ರು, ಹಳ್ಳಿಯಿಂದ ಸಿಟಿಗ್ ಬಂದ್ರು. ಸೊ ಅದು ಅಷ್ಟೇ ತಾನೆ, ಹಳ್ಳಿ ಬಿಟ್ಬಿಟ್ಟು ಹೊಟ್ಟೋದೆ ಅಂತ. ಅಂದ್ರೆ ದಟ್ ಇಸ್ ವಾಟ್ ಇಟ್ ಈಸ್ ಅಲ್ವಾ? ಇವಾಗ ಯಾರೇ ಈಗ ನಿಮ್ಮ ತರ ಕಪಲ್ಸ್ ಫ್ಯಾಮಿಲಿ ಸಮೇತ ಇಲ್ಲಿ ಬಂದಾಗ ನೋಡಿ, ಇಲ್ಲಿ ತಂದೆ ತಾಯಿ ಅತ್ತೆ ಮಾವ ಎಲ್ಲ ಸಂಬಂಧ ಬಂಧು ಬಾಂಧವರನ್ನೆಲ್ಲ ಬಿಟ್ಬಿಟ್ಟು ಅಷ್ಟು ದೂರ ಹೋಗೋ ಅವಶ್ಯಕತೆ ಇತ್ತಾ? ಇಲ್ಲೇನ್ ಇರ್ಲಿಲ್ವಾ? ಈ ತರ ಎಲ್ಲ ಟೀಕೆ ಟಿಪ್ಪಣಿಗಳೆಲ್ಲ ಬರುತ್ತೆ. ಸೊ ಏನ್ ಹೇಳ್ತೀರಾ? ಆಮೇಲೆ ಏನು ಅಲ್ಲಿದ್ದವ್ರು ಈಗ ಮೈಸೂರು ಬೆಂಗಳೂರಲ್ಲಿ ಇದ್ದಾಗ ಎಷ್ಟು ದಿನ ಹೋಗ್ತಾರೆ ಹೇಳಿ? ಬೆಂಗಳೂರಲ್ಲಿ ಒಂದು ಏರಿಯಾಗೆ ಹೋಗಲ್ಲ. ಸೊ ಅಟ್ಲೀಸ್ಟ್ ನಾವು ತಿಂಗಳು ಹೋಗಿ ಸ್ಪೆಂಡ್ ಮಾಡ್ತೀವಿ ಪ್ರತಿ ವರ್ಷ, ವಾಡಿಕೆ ಇದೆ.
ಸೊ ಬಟ್ ಇಟ್ಸ್ ಆಲ್ ಪರ್ಸ್ಪೆಕ್ಟಿವ್. ಅಂದ್ರೆ ನಮ್ಮ ಪೇರೆಂಟ್ಸ್ಗೂ ಅದೇ ಇಷ್ಟ ಆಯ್ತು, ಹೊರಗಡೆ ಹೋಗ್ಲಿ ಬೆಳಿಲಿ ಅಂತ. ಸೊ ಅದು ಪಾರ್ಟ್ ಆಫ್ ಲೈಫ್. ಎಸ್ ಎಸ್ ನಾವು ಬೇರೆ ಸ್ಟೇಟ್ ಹೋಗಿದ್ದೆ, ಡೆಲ್ಲಿಲಿದ್ದೆ. ಸೊ ಇವಾಗ ಬೇರೆ ಸಿಟಿಗೆ ಹೋಗ್ತಿದ್ವಿ. ಸೊ ಅದು ಪಾರ್ಟ್ ಆಫ್ ಲೈಫ್. ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು. ಗೊತ್ತಾ, ನೀವು ಏನು ಇಲ್ಲ ಅಂತ ಕೂತ್ಕೊಂಡ್ರೆ ಯಾರು ಬಂದು ಯಾರು ಜೀವನ ನಾವ್ ಮಾಡ್ಕೋಬೇಕು. ಎಸ್ ಎಸ್ ಇರ್ಬೋದು, ಬೇರೆ ಗ್ರಹಕ್ಕೆ ಹೋಗ್ಬೋದು, ನಮ್ಮ ಜೀವನ ನಾವ್ ನೋಡ್ಕೋಬೇಕು. ಅಂಡ್ ಅಗೇನ್ ಏನ್ ಗೊತ್ತಾ, ಸುಮ್ನೆ ಆಪರ್ಚುನಿಟಿ ಸಿಕ್ಕಿದ್ರೆ ಯಾರು ಬಿಡಲ್ಲ. ಸುಮ್ನೆ ಅಂದ್ರೆ ಇವಾಗ ನಾನಂದ್ರೆ ಈಗ ನಮ್ಗಿಂತ ತುಂಬಾ ಕೇಪಬಲ್ ಇರೋರು ಅವ್ರು ತುಂಬಾ ಟ್ಯಾಲೆಂಟ್ ಇರೋರು ಮೇ ಬಿ ಅಂದ್ರೆ ಇದಾರೆ, ಬಟ್ ನಮಗ್ ಚಾನ್ಸ್ ಸಿಕ್ಕಿದೆ ಇಲ್ಲಿ ಬರಕ್ಕೆ. ವಿ ಹ್ಯಾವ್ ಯೂಸ್ಡ್ ಇಟ್ ಅಷ್ಟೇ. ಅಂದ್ರೆ ಇಟ್ಸ್ ನಾಟ್ ದಟ್ ಏನೋ ಇದಲ್ಲ, ಇವ್ರಿಗೆ ಆಪರ್ಚುನಿಟಿ ಸಿಕ್ತು ಬಂದ್ವಿ, ನಾವು ಇವಾಗ ಕೆಲಸ ಮಾಡ್ತೀವಿ ಅಂತ. ನಾವು ಕೆಲಸದಿಂದ ಬಂದ್ವಿ, ಎಷ್ಟೊಂದ್ ಜನ ಓದಕ್ಕೋಸ್ಕರ ಲಕ್ಷಗಟ್ಲೆ ಕೋಟಿಗಟ್ಲೆ ಸುರಿದು ಬರ್ತಾರೆ. ಯಾಕೆ ಅಲ್ಲಿ ಇಂಡಿಯಾದಲ್ಲಿ ಇಲ್ವಾ? ಅದೇ ಸ್ಟೂಡೆಂಟ್ಸ್ ಇಟ್ ಇಸ್ ಇಂಡಿವಿಜುವಲ್. ಅಂದ್ರೆ ಹೇಳೋರು ಅಂದ್ರೆ ವಿ ಡೋಂಟ್ ಇದು ಅಂತ ಅಂದ್ರೆ ನಾವ್ ಅನ್ನೋದು ಅಂದ್ರೆ ಇವಾಗ ನಮ್ಮಿಬ್ರಿಗೆ ಆಕ್ಚುಲಿ 21 years ಗೆ ಮದ್ವೆ ಆಗಿದ್ದು. ಅಂದ್ರೆ ವಿ ಜಸ್ಟ್ ಇವ್ರ ಪೇರೆಂಟ್ಸ್ ಹೇಳಿದ್ರು ಅಂತ ಒಪ್ಕೊಂಡ್ರು, ನಾವು ನಮ್ ಪೇರೆಂಟ್ಸ್ ಹೇಳಿದ್ರು. ಅಂದ್ರೆ ವಿ ನೆವರ್ ಹ್ಯಾಡ್ ಎ ಸೆಕೆಂಡ್ ಥಾಟ್. ಅಂದ್ರೆ ಮೇ ಬಿ ವಿ ಆರ್ ಲೈಕ್ ದಿಸ್ ಆಲ್ ದ ಇದು ನಮ್ಮಿಬ್ರು ಟೇಕ್ ಇಟ್ ಆಸ್ ಇಟ್ ಕಮ್ಸ್ ಅಂತ ಯಾವ್ದು ಯೋಚನೆ ಮಾಡಲ್ಲ. ಆಗತ್ತಾ ಆಗ್ಲಿ ಅಷ್ಟೇ. ನಮ್ಗೆ ಒಂಥರ ಕೇರ್ ಫ್ರೀ ಆಟಿಟ್ಯೂಡ್. ಈ ತರ ಅದಾಗತ್ತಾ ಆಗ್ಲಿ ಬಿಡು ನೋಡ್ಕೊಳ್ಳೋಣ. ಅಂಡ್ ಅಗೇನ್ ಎಸ್ ಎಸ್ ಡೆಫಿನೆಟ್ಲಿ. ಸೊ ಪರಮ್ ಅವ್ರು ಬಂದಿದ್ರು ಅಂತ ಹೇಳಿದ್ರಿ, ಕಲಾ ಮಾಧ್ಯಮ ಅಪ್ಪ ಎಂತ ದೊಡ್ಡ ಚಾನಲ್ ಅದು. ಸೊ ಎಷ್ಟು ಸಹೃದಯವಂತರು ಪರಮ್ ಅವರು. ಅವರು ನಿಮ್ಮನ್ನ ಭೇಟಿ ಮಾಡಿದ ಕ್ಷಣ ಹೇಗಿತ್ತು ಅನುಭವ ಅಂತ? ಇಲ್ಲ, ಅವ್ರಿಗೆ ನಾನು ಅವ್ರು ಬರ್ತಾರೆ ಅಂತ ಹೇಳಿದಾಗ ನಾನು ಕೇಳ್ದೆ ಹೆಂಗೆ ಏನ್ ಅಂದ್ರೆ ಇಟ್ ವಾಸ್, ಯಾಕಂದ್ರೆ ಈಗ ನಾವು ಮಾತಾಡ್ಬೇಕಾದ್ರೆ ನಾವೇ ಎಡಿಟ್ ಮಾಡ್ಬಿಡ್ತೀವಿ, ಏನಾದ್ರೂ ಇದಾಗುತ್ತೆ ಒಂದ್ಸತಿ. ಅಂದ್ರೆ ಬರುತ್ತಲ್ಲ ಅದು ಇದು ನೆಗೆಟಿವಿಟಿ ಅಂತೆಲ್ಲ. ಸೊ ಒಂದ್ ಸ್ವಲ್ಪ ಭಯ ಆಗತ್ತೆ. ಅಂದ್ರೆ ಸೋಷಿಯಲ್ ಮೀಡಿಯಾ ಎಷ್ಟು ಕೊಡುತ್ತೋ ಅಷ್ಟೇ ಒಂದ್ಸತಿ ತುಂಬಾನೇ ಇದೆ. ಸೊ ಇಟ್ ಇಸ್ ವೆರಿ ಇರ್ಬೇಕು. ಸೊ ಇವಾಗ ಅವ್ರು ಬರ್ತಾರೆ ಅಂದಾಗ ನಾನು ಅಂದ್ರೆ ಒಂದ್ ಸ್ವಲ್ಪ ಭಯ ಇತ್ತು. ಇವಾಗ ನಾವ್ ಇಷ್ಟು 15 ವರ್ಷದಿಂದ ಇದೀವಿ ಇಲ್ಲಿ. ಸೊ ನಮ್ಗೆ ಎಷ್ಟೊಂದ್ ವಿಷಯಗಳು ಇಲ್ಲಿ ಇಷ್ಟ. ಅಂದ್ರೆ ಇಲ್ಲಿದು ಕೆಲವು ಅಂದ್ರೆ ಪದ್ಧತಿಗಳು, ವಿಚಾರಗಳು ನಮ್ಗೆ ಇಷ್ಟ ಇದೆ. ಸೊ ನಾವು ಮಾತಿನ ಇದ್ರಲ್ಲಿ ನಾವು ಚೆನ್ನಾಗಿದೆ ಅಂತ ಹೇಳ್ಬಿಡೋದು, ಬೇರೆಯವರು ಇವ್ರಿಗೇನು ಅಲ್ಲೇ ಹುಟ್ಟದಂಗ ಆಡ್ತಾರೆ ಅನ್ನೋ ತರ ಏನೋ ಅಂದ್ರೆ ಒಂದ್ ಸ್ವಲ್ಪ ಅದೊಂದ್ ಚೂರು ಅಳಕಿತ್ತು. ಅದಕ್ಕೆ ನಾನು ಕೇಳ್ದೆ ಏನಿರುತ್ತೆ. ಏನಿಲ್ಲ, ನಾರ್ಮಲ್ ಆಗಿ ನಾವ್ ಬಂದು ನಾರ್ಮಲ್ ಆಗಿ ಮಾತಾಡ್ತೀವಿ ಅಂತ ಹೇಳಿದ್ರು. ಸೊ ಇಟ್ ವಾಸ್ ಆಸ್ ನೀವ್ ಹೆಂಗ್ ಇವಾಗ ಬಂದ್ಬಿಟ್ಟು ಇಟ್ ವಾಸ್ ಜಸ್ಟ್ ಅ ಫ್ರೆಂಡ್ಲಿ ಚಾಟ್. ಅವ್ರಿಗೂ ಎಷ್ಟೊಂದ್ ವಿಷಯಗಳು ಎಲ್ಲ ಅಂದ್ರೆ ಅವರು ಆಶ್ಚರ್ಯ ಪಡ್ತಾ ಇದ್ರು. ಚೆನ್ನಾಗಿ ಮಾತಾಡಿದ್ರು. ಅವ್ರು ಎಸ್ಟಾಬ್ಲಿಷ್ಡ್ ಯೂಟ್ಯೂಬರ್ ಅಲ್ವಾ, ಸರಳ ಜೀವಿ ಅವರು. ಚೆನ್ನಾಗಿ ಮಾತಾಡ್ಸಿದ್ರು. ಬಹಳ ಖುಷಿ ಆಯ್ತು. ಒಟ್ಟಾರೆ ತುಂಬಾ ಖುಷಿ ಆಯ್ತು ಅಂತೀರಿ ಭೇಟಿ ಮಾಡಿ. ಪರಮ್ ಅವ್ರೆ ನೋಡಿ ತುಂಬಾ ಜನ ನೋಡಿದಾರೆ, ಇಲ್ಲೂ ನಮ್ಗೆ ಸಿಕ್ತಿರ್ತಾರ. ಅವ್ರು ಹೇಳಿದ್ರು ಅವ್ರ ವಿಡಿಯೋ ನೋಡಿದ್ವಿ. ನಿಮ್ ವಿಡಿಯೋ ಯಾರು ನೋಡಿಲ್ಲ ಶ್ವೇತಾ? ಈಗ್ಲೂ ನಮ್ ಅಟ್ಲಾಂಟಾ ಗ್ರೂಪ್ ಅಲ್ಲಿ ಮೊನ್ನೆನೂ ಒಂದ್ ವಿಡಿಯೋ ಬಂತು, ಅದಂತೂ ನನಗೆ ತುಂಬಾನೇ ಶಾಕಿಂಗ್ ಇತ್ತು. ಅದ್ರ ಬಗ್ಗೆ ಬರ್ತೀನಿ. ಅದಕ್ ಮುಂಚೆ ಶಾರ್ಟ್ ಫಿಲಿಮ್ಸ್, ಮೂವೀಸ್ ಇದು ಯಾವಾಗ ಶುರು ಆಯ್ತು ಇದು ಕತೆ? ಎಷ್ಟು ಶಾರ್ಟ್ ಫಿಲಂ ನನಗೆ ಗಮನಕ್ಕೆ ಬಂದಿದ್ದು ಇತ್ತೀಚೆಗೆ ಸಮಯ ಅನ್ನೋದೊಂದು ಅದಂತ ಗೊತ್ತಾಯ್ತು. ಅದಕ್ಕೆ ಹಿನ್ನೆಲೆ ಏನಿತ್ತು? ಯಾವ್ಯಾವ ತರ ಶಾರ್ಟ್ ಫಿಲಿಮ್ಸ್ ಮಾಡಿದೀರಾ? ಏನ್ ಪ್ರೇರಣೆ ಆಯ್ತು ಈ ಶಾರ್ಟ್ ಫಿಲಿಮ್ಸ್ ಮಾಡೋದಕ್ಕೆ? ಇದು ನಮ್ಗೆ ಫಸ್ಟ್ ಇಂದ ಮೂವೀಸ್ ಹುಚ್ಚು. ಇಂಡಿಯಾದಲ್ಲಿ ಚಿಕ್ಕದ್ರಿಂದ ಮೂವಿಗಳು ನೋಡ್ಕೊಂಡೇ ಬೆಳೆದಿದ್ದು. ಅಲ್ಲೇನಾದ್ರು ಪ್ರಯತ್ನ ಮಾಡಿದ್ರ? ಮೂವಿ ಮಾಡಿಲ್ಲ, ಟೈಮ್ ಇರ್ಲಿಲ್ಲ, ಓದೋದೇ ಒಂದು. ಸೊ ಹೇಳೋದಲ್ಲ, ಕಾಲೇಜ್ ಮುಗಿತಿದ್ದಂಗೆ ಮದ್ವೆ ಅಂದ್ರೆ ಬೈ ದೆನ್ ರೆಸ್ಪಾನ್ಸಿಬಿಲಿಟೀಸ್ ಇತ್ತು, ಕೆಲ್ಸ, ಅಲ್ಲಿಂದ ಇಲ್ಲಿ. ಸೊ ಅಂಡ್ ದೆನ್ ಇಲ್ಲಿ ಬಂದಿದೀವಿ, ಇಷ್ಟು ದೂರ ಬಂದಿದೀವಿ. ಸೊ ಸೇವ್ ಮಾಡ್ಬೇಕು, ಮನೆ ಕಟ್ಟಿಸ್ಬೇಕು. ಸೊ ಆಲ್ ದಿಸ್ ಜರ್ನಿ ಇತ್ತು. ಮಿಡಲ್ ಕ್ಲಾಸ್ ಮೆಂಟಾಲಿಟಿ. ಬಟ್ ನಾವು ಬಂದಾಗ್ಲೂ ಕೂಡ ನಮ್ಗೆ ಕನ್ನಡ ಮೂವೀಸ್ ತುಂಬಾ ಆಕ್ಚುಲಿ ಇವ್ರು ಕನ್ನಡದವರು ಸರ್. ನಾವು ಇಲ್ಲಿ US ಅಲ್ಲಿ ಬಂದ್ರು ಪ್ರಮೋಟ್ ಮಾಡೋದಾಗ್ಲಿ ಮೂವೀಸ್. ಇಲ್ಲಿ ಬಂದಾಗ್ಲೂ ಅಷ್ಟೇ ಮೂವೀಸ್ ಅಂದ್ರೆ ನಮ್ಗೆ ಎಲ್ಲ ಯಾವ ಮೂವಿ ಆದ್ರೂ ಸೆಲೆಬ್ರೇಟ್ ಮಾಡೋದು. ಫಾರ್ ಎಕ್ಸಾಂಪಲ್ KGF ಇದೆಲ್ಲ ಬಹಳ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ವಿ. ಸೊ ಈಗ ಕಾಂಪಿಟೇಷನ್ ಬಂತಲ್ಲ, ಯಾಕೆ ಪ್ರಯತ್ನ ಪಡೋಣ, ನಮಗೂ ಏನೋ ಐಡಿಯಾ ಇರುತ್ತಲ್ಲ, ಮಾಡೋಣ ಅಂತ ನೋಡಿ ನಮಗೂ ಏನೋ ಐಡಿಯಾ ಬಂದಿರುತ್ತೆ ಬೇರೆಯವ್ರ ಕೆಲಸ ನೋಡಿ. ಸೊ ಆ ರೀತಿ ಶುರುವಾಗಿದ್ದು. ಹೆಂಗಾಯ್ತು ಅದು ಪಯಣ? ಹೆಂಗಾಯ್ತು? ಯಾವ್ಯಾವ ತರ ಶಾರ್ಟ್ ಫಿಲ್ಮ್ಸ್ ಮಾಡಿದ್ರಿ? ಮತ್ತೆ ಅದು ಮಾಡೋದಿಕ್ಕೆ ಪುಟಗಳು ಅಂತ NRI ಲೈಫ್ ಬಗ್ಗೆ. ಇವಾಗ ಇಂಡಿಯಾದಲ್ಲಿ ಹುಟ್ಟಿ ಇಲ್ಲಿ ಬಂದು ಜೀವನ ಕಟ್ಕೊಂಡು ವಯಸ್ಸಾದ್ಮೇಲೆ ಅವ್ರ ತಂದೆ ತಾಯಿಗಳು ನೋಡಕ್ ಆಗಲ್ಲ. ಸೊ ಆ ರೀತಿ ಎಲ್ಲ ಯಾರೇ ತೀರ್ ಹೋದ್ರು ಹೋಗಕ್ಕಾಗಲ್ಲ ತಕ್ಷಣಕ್ಕೆ. ಕೋವಿಡ್ ಟೈಮ್ ಕಂಪ್ಲೀಟ್ ಆಯ್ತು. ಸೊ ಆತರ ಯಾವ ರೀತಿ ಪರ್ಸೆಪ್ಷನ್ ಇರುತ್ತೆ. ಸೊ ಚಿಕ್ಕದ್ರಲ್ಲಿ ಇದ್ದಾಗ ಅಲ್ಲಿ ಜೀವನ ಕಟ್ಕೊಳ್ಬೇಕು ಅಂತ ಬೇರೆಯವ್ರಿಗೆ ಬಂದಿರ್ತೀವಿ. ನೆಕ್ಸ್ಟ್ ನಾವು ದೊಡ್ಡವರಾದಾಗ ನನ್ನ ಮಗ
ಅವನು ಇನ್ನೊಂದು ರೀಸನ್ಗೆ ಏನೋ ಬೇರೆ ಕಡೆ ಹೋಗ್ತಾನೆ. ಸೊ ಇದು ಪಾರ್ಟ್ ಆಫ್ ಲೈಫ್. ವಾವ್, ಆ ರೀತಿ ಒಂದು ರೈಟ್. ಒಂದು ಥಾಟ್ ಪ್ರೋಸೆಸ್. ಸೊ ಅದಾದ್ಮೇಲೆ ಇನ್ಯಾವ್ದು? ಆದ್ಮೇಲೆ ಇನ್ನೊಂದು ಕ್ರೈಮ್ ಥ್ರಿಲ್ಲರ್ ಒಂದು ಫ್ರೆಂಡ್ ಒಬ್ರು ಮಾಡಿದ್ರು, ನಾವು ಜಸ್ಟ್ ಆಕ್ಟ್ ಮಾಡಿದ್ದೆ ಇದ್ರಲ್ಲಿ. ಸೋಷಿಯಲ್ ಮೀಡಿಯಾ ಬಗ್ಗೆ, Right. ಇನ್ನೊಂದು ಪರಿಸರದ ಬಗ್ಗೆ ಒಂದು ರಕ್ಷಣೆ ಅಂತ ಮಾಡಿದ್ವಿ. ಅದು Yes. ಫ್ರೆಂಡ್ ಒಬ್ರು ಮಾಡಿದ್ರು, ಅಂದ್ರೆ ಹಾ. ನಾವ್ ಅದ ಆಕ್ಟ್ Act ಮಾಡಿದಷ್ಟೇ. ಮಾಡಿದ್ದಷ್ಟೇ. ಇದು ಹಿಂದಿನ ಪುಟಗಳು ಅದು ಕಂಪ್ಲೀಟ್ಲಿ ಇವರೇ ಮಾಡಿದ್ದು. ವಾವ್. ಅಂದ್ರೆ ಅಂದ್ರೆ ಅವಾಗ ನಾನು ಹೋಗಿ ಏನ್ ಇವರೆಲ್ಲ ಅಂದ್ರೆ ಅವಾಗ ಇವರೇ ಬರೀತಿದ್ರಲ್ವಾ. ಸೊ ನಮ್ದ್ ಹೆಂಗಿತ್ತು ಅಂದ್ರೆ ಬೇರೆಯವ್ರು ಮಾಡ್ದವ್ರೆಲ್ಲ ಅಂದ್ರೆ ದೇ ಟುಕ್ ಹೆಲ್ಪ್, ಅಂದ್ರೆ ಇವಾಗ ಎಡಿಟಿಂಗ್ ಗೆ ಇದು ಅಂತ. ನಮ್ಗೇನಿತ್ತು ಅಂದ್ರೆ ನಾವು ಕಲಿಬೇಕು ಇದನ್ನೆಲ್ಲ Right, right. ಅಂತಿತ್ತು. ಅಂದ್ರೆ ಅವಾಗ ನಾವೇನು ಇಲ್ಲ, ಅವಾಗ ಇವ್ರು ಇದ ಆಕ್ಟ್ ಮಾಡಿ ಬನ್ನಿ ಅಂದ್ರೆ ಬೇಗ ಮುಗ್ಸಪ್ಪ ಅನ್ಕೊಂಡು ನಾವ್ ಆತರ, ಅಂದ್ರೆ ಅವಾಗ ಅಷ್ಟು ಲಾಂಗ್ So, ಬ್ಯಾಕ್. ಸಾಹಿತ್ಯದ ಬಗ್ಗೆ ನಿಮಗ್ ತುಂಬಾ ಒಲುಮೆ ಆಯ್ತಾ? ಹೆಂಗೆ ಈಗ ಇಲ್ಲ ರೈಟಿಂಗ್ ಅಂದ್ರೆ ಅಂತಂದಾಗ? writing ಅಂದ್ರೆ ಭಾಷೆ ಬಗ್ಗೆ ಒಲವು ಉಂಟು. ಕನ್ನಡ ನಾವು ಪುಸ್ತಕಗಳ ಅಷ್ಟ್ ಬಗ್ಗೆ ಓದಿಲ್ಲ, ಬಟ್ ಸ್ಕೂಲ್ಗಳಲ್ಲಿ ಸ್ವಲ್ಪ ಕನ್ನಡ ಭಾಷೆ ಅಂತ ಸ್ವಲ್ಪ ಒಲವಿತ್ತು. ಸಾಂಗ್ ಗಳು ಕೇಳೋದಿರ್ಬೋದು, ಬೇರೆಯವ್ರು ಮಾತಾಡೋದು ಕೇಳ್ತಾ ಇರ್ತೀನಿ, ಪಾಡ್ಕಾಸ್ಟ್ ಇರ್ಬೋದು. ಸೊ ಆ ರೀತಿ ನಮ್ಮ ಜನಜೀವನ, ನಮ್ಮ ಮಾತುಕತೆ ಏನು ಗೊತ್ತಾ, ನಾವು ಬರೀ ಮಾತಾಡಿರೋದೆಲ್ಲ ನಮ್ಮ ಮಾಮೂಲಿ ಕೂತ್ಕೊಂಡು ಮಾತಾಡ್ತೀವಲ್ಲ, ಸಹಜವಾಗಿ ಸಹಜವಾಗಿ. ಏನು ದಿನನಿತ್ಯ ಏನು ಸರ್ ನಾವು ಆಕ್ಚುಲಿ ಸ್ಪಂದಿಸ್ತೀವಲ್ಲ. ಅಷ್ಟೊಂದ್ ಬುಕ್ಸ್ ಎಲ್ಲ ಓದೋದೆಲ್ಲ ಇಲ್ವೇ ಇಲ್ಲ, ನಾನಂತೂ ಓದೇ ಅಲ್ಲ, ಬಟ್ So- ನೀವು ಯಾರು ಓದಿಲ್ದೆ ಇದ್ರು ಕೂಡ ಎಷ್ಟು ಪಟ ಪಟ ಅಂತ ಮಾತಾಡ್ತೀರಿ. ಅಂದ್ರೆ ಬುಕ್ಸ್ ಎಲ್ಲ ಅಂದ್ರೆ ಇವ್ರಾದ್ರೂ ಸ್ವಲ್ಪ ನಾನಂತೂ ಓದೇ ಇಲ್ಲ ಬುಕ್ಸ್ ಎಲ್ಲ, ಅಂದ್ರೆ ನಾಟ್ ಒಂಥರ ಆತರ ಎಲ್ಲ Right. ಓದೇ ಇಲ್ಲ. ರೈಟ್. ಸೊ ಹೇಗಾಯ್ತು ಅದು? ಎಷ್ಟ್ ದಿವಸ ತಗೊಳ್ರಿ? ಆಮೇಲೆ ಯಾವ ರೀತಿ ಅದನ್ನ ಪಬ್ಲಿಷ್ ಮಾಡಿ? ಅದೇ ಕತೆ ಬರ್ದಿದ್ದು, ಸ್ಕ್ರೀನ್ ಪ್ಲೇ, ಆಕ್ಟಿಂಗ್ ಅಲ್ಲಿ ಸ್ವಲ್ಪ ರಶ್ ಮಾಡಿದ್ವಿ. ಬಟ್ ನಾನು ಫಸ್ಟ್ ಟೈಮ್ ಅಲ್ವಾ, ಕ್ಯಾಮ್ರಾಮನ್ ಇರ್ಲಿಲ್ಲ, ನಮ್ಮ ಮಗನೇ, ನಮ್ಮ ಬ್ರದರ್ ಉತ್ಸವ. ಇಲ್ಲ, ಅವ್ರ ಹತ್ರ ಹೇಳಿ ಮಾಡ್ಸಿದ್ದು. ಅಷ್ಟೇ ಜನ ಆಕ್ಟರ್ಸ್, ಒಂದಿಬ್ರು ನಮ್ಮ ಎಕ್ಸ್ಟ್ರಾ ಹಾಕೊಂಡಿದ್ವಿ, ಮನೆಯವರೇ. ನಮ್ಮ ಮನೆಯವರೇ, Wow. ನಾವು ನಮ್ಮ ತಮ್ಮನ ಒಂದು ಫ್ಯಾಮಿಲಿ. ಪ್ರಯತ್ನ ಮಾಡೋಣ ಅಂತ ಮಾಡಿದ್ವಿ. ಸೊ ಮೆಚ್ಚುಗೆ ಬಂತಾ ಎಲ್ಲ ನಿಮ್ಮ ಕನ್ನಡ ಚೆನ್ನಾಗಿ ಸಂಘದಿಂದ? ಬಂತು, ಒಂದು ಆ, award ಚ- ಏನೋ ಬಂತು. ಇವ್ರಿಗೆ ಸುನಿಲ್ಗೆ ಅವಾರ್ಡ್ ಒಂದು ಕಂಗ್ರ್ಯಾಚುಲೇಷನ್ ಸರ್. ಯಾವ ಅವಾರ್ಡು? ಬೆಸ್ಟ್ ಸಪೋರ್ಟಿಂಗ್ ಆಕ್ಟರ್ ಅಂತ. ಪೋಷಕ ಪಾತ್ರದಲ್ಲಿ ನನ್ನೊಂದು ಮುದುಕನ್ ಪಾತ್ರ ಆಯ್ತು, ನಾವಿಬ್ರು ವಯಸ್ಸಾದಾಗ. ಅಂದ್ರೆ ನಾವೇ ಯಂಗ್ಸ್ಟರ್ಸ್, ನಾವೇ ಏಜ್ಡ್ ಇದು ಅಂತ ಬೇರೆ ಹಿಂದೆ ಬೇರೆ ಲಿಂಕ್ stages. ಸೊ ಕಳಿಸ್ತೀನಿ. ಒಂಥರ ಹೇಗಿದ್ರಿ ಹೇಗಾದ್ರಿ ಗೊತ್ತಾ ಅಂತ? ಅಂದ್ರೆ ಅವಾಗ ಲಿಟ್ರಲಿ ಅದು ಫಸ್ಟ್ ಟೈಮ್, ಅಂದ್ರೆ ಆಕ್ಟಿಂಗ್ ಆತರ ಎಲ್ಲ ಏನು ಮಾಡೇ ಇರ್ಲಿಲ್ಲ. ಮೇ ಬಿ ಈ ರೀಲ್ಸ್ ಗಿಲ್ಸ್ ಎಲ್ಲ ತರ ಮಾಡಿದ್ವೋ ಹೊರತು, ಅಂದ್ರೆ ಆತರ ಏನು ಯಾವ್ದು ನಮ್ಗೇನು ಇದಿಲ್ಲ. ಸುಮ್ನೆ ಹಂಗೆ, ಅಂದ್ರೆ ಆಮೇಲೆ ಏನು ಯಾರಾದ್ರೂ ಒಬ್ರು ಡೈರೆಕ್ಟರ್ ಇದ್ರೆ ಅವ್ರು ಹಿಂಗ್ ಮಾಡಿ ಅಂತ ಹೇಳ್ತಾರೆ. ಇದ್ರಲ್ಲಿ ನಾವೇ ಡೈರೆಕ್ಟರ್, ಇವರೇ ಡೈರೆಕ್ಟರ್, ಇವರೇ. ಆಮೇಲೆ ಡೈಲಾಗ್ಸ್ ಎಲ್ಲ ಏನಿಲ್ಲ, ಏನ್ ಬರುತ್ತೋ ಅದ್ ಹೇಳಿ ಆತರ ನಮ್ದು ಅಲ್ಲಲ್ಲೇ ಸರಿ ಫಿಲಿಂ ಮಾಡ್ಕೊಳ್ಳೋದು. ಅವರು, ಫಿಲಿಂ ಇಂಡಸ್ಟ್ರಿ ಅನ್ಕೋಬೇಕು ಏನ್ ಈಸಿ ಫಿಲಿಂ ಮಾಡೋದು ಅಂತ. ಅಂದ್ರೆ ಸೊ ಅದೇ ಓಕೆ ಆಯ್ತಾ ಚೆನ್ನಾಗ್ ಬಂತ ಅಂದ್ರೆ ಇಟ್ ವಾಸ್ ಲೈಕ್ ದಟ್. ಬಟ್ ಅಂದ್ರೆ ಚೆನ್ನಾಗಿತ್ತು, ಔಟ್ಲೈನ್ ಇತ್ತು, ಬಟ್ So- ಡೈಲಾಗ್ಸ್ ಟು ಡೈಲಾಗ್ಸ್ ಎಲ್ಲ ಬರ್ದಿರ್ಲಿಲ್ಲ ಎಲ್ಲೂ. ಸ್ವಲ್ಪ ಫಾರ್ಮುಲಾ ಮಾಡಿ ಸಮಯದ ಕತೆ ಏನು ಅಂತ? ಇದು IPL ಸ್ಟೋರಿ, ಅಂದ್ರೆ Oh. ಈ ತರ ಬೆಟ್ಟಿಂಗ್, ಅದರಿಂದ ಅಂದ್ರೆ ನಾವು ನೋಡಿದ್ವಿ ಅರ್ಧ ಸೊ ಹಂಗೆ. ಒಂದೊಂದು ಕಥೆನಲ್ಲೂ ಒಂದೊಂದು ಒಂದು Moral ತರ ಥೀಮು, ಇರ್ಬೇಕು. ಒಂದು ಹಾ. ಮಾರಲ್ ಎಲ್ಲ ಇದೆಯಲ್ಲ ಸರ್ ನಿಮ್ಮಿಬ್ರು? ಅಂದ್ರೆ ನಾನು ಹೇಳ್ತೀನಿ, ಸ್ಟೋರಿ ಆಕ್ಚುಲಿ ಚೆನ್ನಾಗಿದೆ. ಮೇ ಬಿ ನಮ್ಗೆ ಪ್ರಾಪರ್ ಆಗಿರೋ ಫೋಟೋಗ್ರಾಫರ್ ಆ ತರದ್ ಯಾರಾದ್ರೂ ಇದ್ರೆ ಇಟ್ ವುಡ್ ಹ್ಯಾವ್ ಬೀನ್ ಮಚ್ ಮೋರ್ ಸೂಪರ್ ಹಿಟ್ ಮೂವಿ ಆಗ್ಬಿಡೋದು, 45 ತರ. ಅದೇ ಸೊ ಅಂದ್ರೆ ನಮ್ಗೇನ್ ನಾವೇ ಅಲ್ವಾ, ಅಂದ್ರೆ ಇಟ್ ಇಸ್ ಎಗೇನ್ ಅಂದ್ರೆ ಅದೆಲ್ಲ ಕಲ್ತಿದ್ದಕ್ಕೆ ನಮಗ್ ನೆಕ್ಸ್ಟ್ ಹಂಗೆ ಉಪಯೋಗ ಆಯ್ತು. ಇವಾಗ ಎಷ್ಟೊಂದ್ ಜನ ಮಾಡಿದ್ರು, ಅಂದ್ರೆ ಅದಲ್ಲೇ ನಿಂತೋಯ್ತು ಅವ್ರಿಗೆ. ಮೇ ಬಿ ನಾವ್ ಅನ್ಕೊಂಡ್ವಿ ನಮ್ದು ಅಂದ್ರೆ ಅಷ್ಟು ಔಟ್ಪುಟ್ ಅಂದ್ರೆ ಎಕ್ಸೆಪ್ಷನಲಿ ಗುಡ್ ಬಂದಿಲ್ಲ ಅಂದ್ರು, ಪ್ರಯತ್ನ ನಾವು ಮಾಡೋದು ಕಲ್ತಿದ್ವಲ್ಲ. ಸೊ ಅದು ಆಲ್ ದಿಸ್ ಇಯರ್ಸ್ ನಮ್ಗೆ ಹೆಲ್ಪ್ಫುಲ್ ಆಯ್ತು. ಸೊ ಇವಾಗ ಒಂಥರ ಓಕೆ ಹಿಂಗ್ ಮಾಡ್ಬೋದು, ಎಡಿಟಿಂಗ್ ಕಲ್ತಂಗಾಯ್ತು. ಹಾ, ಎಡಿಟ್ ಮಾಡ್ಬೇಕಾದ್ರೆ ಅಷ್ಟೊಂದು ಇದಿಲ್ಲ. 3 ದಿನ ಕೂತಿದ್ದೆ. ಇವಾಗ ಅರ್ಧ ದಿನದಲ್ಲೆಲ್ಲ ಮಾಡ್ಬಿಟ್ಟೆ. ಯಾಕಂದ್ರೆ ಪಂಟ್ರಾಗ್ಬಿಟ್ಟಿದೀರಾ. ಸೊ ಅದೇ ಅನ್ಕೋತಿರ್ತೀವಿ, ಯಾವ್ದಾರ ಕ್ಯಾಮ್ರಾ ಟೀಮು ಆತರ ಎಲ್ಲ ಇದ್ರೆ ಮೇ ಬಿ ಇಟ್ ವುಡ್, ಅಂದ್ರೆ ವಿ ಕ್ಯಾನ್ ಟೀಮ್ ಇದ್ರೆ ಇದು ಅಂತ. ಬಟ್ ಅಂಡ್ ಅಗೇನ್ ಇಟ್ ಇಸ್ ನಾಟ್ ಈಸಿ. ಅಂದ್ರೆ ಮುಂದೆ ಈಗ ನೆಕ್ಸ್ಟ್ ಅಪ್ಕಮಿಂಗ್ ಇನ್ನೇನಾದ್ರೂ ಮಾಡೋದಕ್ಕೆ, ಶಾರ್ಟ್ ಮೂವೀಸ್ ಆಗ್ಲಿ ಅಥವಾ? ಫೋಕಸ್ ಮಾಡ್ತಾ ಇದ್ವಿ. ಇಲ್ಲ, ಇವಾಗ ಇನ್ಸ್ಟಾಗ್ರಾಮ್ ಎಲ್ಲ ಚೆನ್ನಾಗಿ ಇದಾಗ್ತಾ ಇದೆ, ಅದನ್ನೇ ಡೈಲಿ ಮಾಡೋದೇ ಇಟ್ ಇಸ್ ಒಂದ್ ಪಾರ್ಟ್ ಟೈಮ್ ಎಕ್ಸ್ಟ್ರಾ ಜಾಬ್. ಇನ್ಸ್ಟಾಗ್ರಾಮ್ ಅಲ್ಲಿ ನೀವು ಒಂದ್ ದಿವಸ ಕಾಣಿಸ್ಕೊಳ್ಳಿಲ್ಲ ಅಂದ್ರೆ ಜನರಿಗೆ ಜ್ವರ ಬಂದ್ಬಿಡುತ್ತೆ. ಅಯ್ಯೋ ಅಷ್ಟೊಂದೆಲ್ಲ ಇಲ್ಲಪ್ಪ. ಶ್ವೇತಾ ಅವ್ರು ಟ್ರೈ ಮಾಡ್ತಿದ್ದಾರೆ, ಪ್ಲಾನ್ ಮಾಡ್ತಿದೀವಿ. ನನ್ಗೆ ಅದ್ರಲ್ಲೇ ಅಂದ್ರೆ ಬಿಕಾಸ್ ಸುಮ್ನೆ ಅಂದ್ರೆ ಯೂಟ್ಯೂಬ್ ಆಕ್ಚುಲಿ ಇನ್ನೂ ಮಾಡೋಣ ಮಧ್ಯದಲ್ಲಿ ಅಂತ ಅನ್ಕೊಂಡೆ. ಬಟ್ ಅಂದ್ರೆ ನಿಂತ್ಕೊಂಡ್ರೆ ಇದೆಲ್ಲ ನಿಂತ್ ಹೋಗ್ಬಿಡುತ್ತೆ. ಸೊ ಯಾಕಂದ್ರೆ ಅದು ಒಂದು ಟೈಮ್ ಹಿಡಿಯುತ್ತೆ, ಅದು ಎಡಿಟಿಂಗ್ ಇದೆಲ್ಲ. ಒಂದ್ಸತಿ ಅನ್ಸುತ್ತೆ ಅಂದ್ರೆ, ಬಟ್ ಯಾರು ಅಷ್ಟು ಗೊತ್ತಿಲ್ಲ, ಯಾರಾದ್ರೂ ಹೆಲ್ಪ್ ತಗೊಳಕ್ಕೆ. ಇನ್ಸ್ಟಾ ಎಲ್ಲ ನಾನೇ ಕುತ್ಕೊಂಡು ಎಡಿಟ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಇನ್ಸ್ಟಾ ಆಗ್ಲಿ ಯೂಟ್ಯೂಬ್ ಆಗ್ಲಿ
ಸೋಷಿಯಲ್ ಸೆಕ್ಯೂರಿಟಿ ಆಫ್ ದಿ ಸೋಷಿಯಲ್ ಮೀಡಿಯಾ ಇಟ್ಸ್ ವೆರಿ ಇಂಪಾರ್ಟೆಂಟ್. ಹ್ಯಾಕ್ ಆಗೋದು ಜಾಸ್ತಿ. ನಾವ್ ಎಷ್ಟು ಹುಷಾರಾಗಿದ್ರು ಕಡಿಮೆ. ನಾವೊಂದು ನಮ್ಮ ಚಾನೆಲ್ ಇಂದ ವೆಬ್ ಪೇಜ್ ತಗೊಂಡ್ಲಿ ಅಥವಾ ಒಂದು ಅಕೌಂಟ್ ಕ್ರಿಯೇಟ್ ಮಾಡಿ ಇಟ್ಕೊಂಡ್ರು, ಫೇಕ್ ಅಕೌಂಟ್ ಮಾಡ್ಕೊಂಡು ನಮ್ಮಿಂದ ತೊಂದರೆ ಕೊಡೋರೆ ಜಾಸ್ತಿ ಅಂತ. ಹೌದು. ಸೊ ನೀವ್ ಎಷ್ಟು ಸೇಫ್ಟಿ ಮೆಷರ್ಸ್ ನ ತಗೊಂಡಿದ್ದೀರಾ ಅಂತ? ಅದೇ ನಾವು ಡಿಫಾಲ್ಟ್ ಹಾಕಿದ್ವಿ ಎಲ್ಲ. ಅಲ್ಲ, ಡ್ಯೂಯಲ್ 2 factor authentication ಹಾಕೊಂಡಿದ್ದೀವಿ Yes. ಎರಡಿಗೆ. 2-step ವೆರಿಫಿಕೇಶನ್. ಡಿವೈಸ್ ವೆರಿಫಿಕೇಶನ್ ಇದೆ. ವಾವ್. ಸೊ ಯಾರೇ ಏನಾರ ಆಕ್ಸೆಸ್ ಮಾಡಿದ್ರೆ ನಮ್ ನೋಟಿಫಿಕೇಶನ್ ಬರುತ್ತೆ. ಸೊ ಅದೆಲ್ಲ ಬೇಕೇ ಬೇಕು ಈಗ ಮ್ಯಾಂಡೇಟರಿ. ಇವಾಗ ಸೋಶಿಯಲ್ ಆಮೇಲೆ ಪ್ಲಾಟ್ಫಾರ್ಮ್ಸ್ ಎಲ್ಲ ಬಿಲ್ಟ್ ಇನ್ ಆಗಿದೆ ಈಗ. ಸ್ವಲ್ಪ ಹ್ಯಾಕ್ ಮಾಡೋದೆಲ್ಲ ಕಷ್ಟ. ಮೊದ್ಲಾಗಿದ್ರೆ ಬರೀ ಜಸ್ಟ್ ಸಿಂಪಲ್ ಪಾಸ್ವರ್ಡ್ ಯಾರು ಬೇಕಾದ್ರೂ ಆಕ್ಸೆಸ್ ಮಾಡಬಹುದಾಗಿತ್ತು. ಬಟ್ ಈಗ 2 factor Yes, yes. ತುಂಬಾನೇ ಫೋನ್ ಕಂಫರ್ಟಬಲ್ ಅದೇ ಆಗಿದೆ. ಏನು ಹೊಸ ಕಡೆ ಎಲ್ಲಾದ್ರೂ ಓಪನ್ ಮಾಡಿದ್ರೆ ನಮ್ ಫೋನ್ಗೆ ವೆರಿಫಿಕೇಶನ್ ಕೋಡ್ ಬರುತ್ತೆ, ಅದೆಲ್ಲ ಇರುತ್ತಲ್ಲ. ಸೊ Right, right. ಅದರಿಂದ ಓಕೆ. ಬಟ್ ಅಗೇನ್ ಒಂದ್ ಸ್ವಲ್ಪ ಇವಾಗೆಲ್ಲ ಕಾನ್ಶಿಯಸ್ ಎಲ್ಲ ಯಾವ್ದೇದೋ ಲಿಂಕ್ಸ್ ಬಂದ್ರೆ ಕ್ಲಿಕ್ ಮಾಡೋದಿಲ್ಲ, ಆತರ ಎಲ್ಲ ಅದೆಲ್ಲ ಇರುತ್ತೆ. ಸದ್ಯ ಕೊಲಾಬರೇಷನ್ಸ್ ಅಂಡ್ ಫಾಲೋವರ್ಸ್ ಫೀಡ್ಬ್ಯಾಕ್ ಎರಡು ಬಗ್ಗೆ ನೀವೇನ್ ಹೇಳ್ತೀರಾ? ಅಂದ್ರೆ ಫಾಲೋವರ್ಸ್ ಅಂದ್ರೆ ಅಂದ್ರೆ ಇವಾಗ ಅವಾಗ ನಾನು ಅಂದ್ರೆ ವೇ ಬ್ಯಾಕ್ ಈಗ ಆಲ್ಮೋಸ್ಟ್ 2 years ಆಗೋಯ್ತು. ಅದೇ ಮಿನಿ ವ್ಲಾಗ್ಸ್ ಅತರ ಸ್ಟಾರ್ಟ್ ಮಾಡೋಣ ಅಂತಾನೆ ಮಾಡಿದ್ದು. ಸೊ ಇನಿಷಿಯಲಿನೇ ಚೆನ್ನಾಗ್ ರೆಸ್ಪಾನ್ಸ್ ಬಂತು. ಅಂದ್ರೆ ನಂಗೆ ಮೇ ಬಿ ಅದು ಹೇಳದ್ನಲ್ಲ, ನಂಗೆ ಆಲ್ಮೋಸ್ಟ್ ಇವತ್ತಿಗೂ ನನ್ನ ಹಳೆ ವಿಡಿಯೋಸ್ ನೋಡಿದ್ರೆ ನಾನು ಅದೇ ತರ ಮಾತಾಡ್ತಿದ್ದೀನಿ. ದೇರ್ ಇಸ್ ನೋ ತುಂಬಾ ಹಿಂಗಾಗೋಯ್ತು ನಂದು ಗ್ರಾಫ್ ಅಂತೇನಿಲ್ಲ. ಅವಾಗ ಹೆಂಗ್ ಮಾತಾಡಿದ್ನ ಮೇ ಬಿ ಲೈಕ್ ಇಟ್ ಇಸ್ ಲಿಟಲ್ ಬಿಟ್ ಇಂಪ್ರೂವ್ಡ್. ಮೇ ಬಿ ನಾನು ಅಲ್ಲಿ ಇತ್ತೇನೋ ಇದು, ಆದ್ರೆ ನಮ್ಗೆ ಗೊತ್ತಿರೋಲ್ಲ. ಸೊ ಇಟ್ ವಾಸ್ ಅಂದ್ರೆ ವೆರಿ ನ್ಯಾಚುರಲ್. ಅದೇ ಹೇಳದ್ನಲ್ಲ, ನಾನು ಯಾವ್ದು ಬುಕ್ ಎಲ್ಲ ಓದಿಲ್ಲ ಏನಿಲ್ಲ. ಸೊ ನಂಗೆ ಮಾಮೂಲಿ ಮಾತಾಡ್ತಿದೀವಲ್ಲ ಅದೇ ತರ ಮೇ ಬಿ ಲಿಟಲ್ ಬಿಟ್ ಪಾಲಿಶ್ಡ್ ವೇ, ಲಿಟಲ್ ಬಿಟ್ ಒಂದ್ ಸ್ವಲ್ಪ ಅದನ್ನೆಲ್ಲ ಒಂದ್ ಸ್ವಲ್ಪ ಕಟ್ ಮಾಡೇ ಮಾಡ್ತೀವಿ. ಸೊ ಅದೆಲ್ಲ ಅಷ್ಟೇ. ಅದು ಬಿಟ್ರೆ ಇಟ್ ಇಸ್ ಆಲ್ಮೋಸ್ಟ್ ದ ಸೇಮ್ ಫ್ಲೋ ಅಲ್ಲಿ ಹೋಗ್ತಿದೆ. ಸೊ ಸಮ್ಹೌ ಇಟ್ ವರ್ಕ್ಡ್. ಸೊ ಒಂದ್ ಸ್ವಲ್ಪ ರೆಕಗ್ನಿಷನ್ ಇನಿಷಿಯಲಿನೇ ಸಿಗಕ್ ಸ್ಟಾರ್ಟ್ ಆಯ್ತಲ್ಲ. ಸೊ ಅದೇ ಹೇಳಿದ್ನಲ್ಲ 500 ಅಷ್ಟೇನೋ ಇದ್ರು. ಅಂದ್ರೆ ಅದೇ ಎಲ್ಲ ಗೊತ್ತಿರೋರೆ. ಅದೇನ ಅಂದ್ರೆ ಎವ್ರಿ ಡೇ ನಾನು ಆಮೇಲೆ ಏನ್ ಅನ್ಕೊಂಡಿದ್ದು ಅಂದ್ರೆ ನಂಗೆ ಗೊತ್ತಾಯ್ತು ಯೂಟ್ಯೂಬ್ ಏನಕ್ಕೆ ಅಂದ್ರೆ ಐ ಕುಡಂಟ್ ಗೋ ತುಂಬಾ ಏನಕ್ಕೆ ಅಂದ್ರೆ ಕನ್ಸಿಸ್ಟೆಂಟ್ ಆಗಿ ಮಾಡ್ತಿರ್ಲಿಲ್ಲ. ಒಂದ್ ಮಂತ್ ಆಗ್ತಿದೆ, ಇನ್ನೊಂದ್ 2 months ಬಿಟ್ಟು ಇನ್ನೊಂದ್ ಮಾಡ್ತಿದ್ದೆ. ಅವಾಗ ಗೊತ್ತಾಯ್ತು. ಸೊ ಐ ಜಸ್ಟ್ ಹ್ಯಾವ್ ಟು ಡೂ ಇಟ್ ಕನ್ಸಿಸ್ಟೆಂಟ್ಲಿ. ಅಂಡ್ ಒಂಥರ ಏನ್ ಮಾಡ್ತಾ ಇದೀನೋ ಅದನ್ನ ಕರೆಕ್ಟ್ ಆಗಿ ಮಾಡೋಣ, ಕನ್ಸಿಸ್ಟೆಂಟ್ ಆಗಿ ಮಾಡೋಣ. ಸೊ ಇದ್ರಲ್ಲಿ ನಾನು ಅನ್ಕೊಂಡಿದ್ದ ಅಷ್ಟೇ, ಅಂದ್ರೆ ಎವ್ರಿ ಡೇ ಮಾಡೋಣ ಅಷ್ಟೇ. ಏನು ತಲೆ ಕೆಡಿಸ್ಕೊಳ್ಳೋದ್ ಬೇಡ, ಏನು ಇಲ್ಲ. ಯಾವತ್ತೂ ಅಷ್ಟೊಂದ್ ಫಾಲೋವರ್ಸ್ ಅದು ಇದು ಅಂತ ತಲೆ ಕೆಡಿಸ್ಕೊಳ್ಳೆ. ಬಟ್ ಅಂದ್ರೆ ಖುಷಿ ಆಗೋದು ಬರ್ತಿದ್ದಾರೆ ಅಂದ್ರೆ. ಸ್ಲೋ ಆಗಿ ಬಂದ್ರು. ಐ ಥಿಂಕ್ ಜಾನ್ 1st ಸ್ಟಾರ್ಟ್ ಮಾಡಿದ್ದು, ಫೆಬ್ ಮಾರ್ಚ್ ಅಷ್ಟೊತ್ತಿಗೆಲ್ಲ ಒಂದು 5,000 10,000 ಅಷ್ಟು ಬಂದ್ಬಿಟ್ರು. ಸೊ ಅದೊಂಥರ ದಟ್ ಗೇವ್ ಮಚ್ ಮೋರ್ ಪುಷ್. ಒಂಥರ ನಿಮ್ಗೊಂಥರ ರಿವಾರ್ಡ್. ಅದು ಫಾಲೋವರ್ಸ್ ಬರ್ತಿದ್ದಾರೆ ಖುಷಿ. ಈಗ ಅದೇ ಏನೋ ಬೈ ಎಂಡ್ ಆಫ್ ಜಾನ್ 1,000 ಫಾಲೋವರ್ಸ್ ಆದ್ರ ಅನ್ಸುತ್ತೆ. ಒಂದು ಮಾರ್ಚ್ ಆತರ ಆಗಸ್ಟ್ ಅಲ್ಲಿ 10,000. ಸೊ ಒಂಥರ ಅದು ರಿವಾರ್ಡ್ ಕೊಟ್ಟಂಗ ಆಗ್ತಾ ಇತ್ತು. ಅದೇ ಅವಾಗ ಒಂಥರ ಏನೋ ಒಂದು ಚಾಲೆಂಜ್ ಬಂತು, ಈ ಇಯರ್ ಅಲ್ಲಿ 100K ಮಾಡ್ಕೊಂಡ್ಬಿಡ್ಬೇಕು ಅದು ಇದು ಅಂತ. ಬಟ್ ಅದೇ 2025 ಅಲ್ಲಿ ಆಗ್ಲಿಲ್ಲ. 26 ಬಿಗಿನಿಂಗ್ 1st ಜಾನ್ ಆತರ ಏನೋ ಆಯ್ತು. ಸೊ ಅದೊಂದೇ ಅಲ್ಲಿಗೆ ಒಂದ್ ಏಮ್ ಇದ್ದಿದ್ದು. 2024 ಅಲ್ಲಿ ಆಗ್ಲಿಲ್ಲ, 2025ಗೆ ಜಾನ್ಗೆ ಹಂಗೆ ಆಯ್ತು. ಸೊ ಏನೋ ಒಂಥರ ಅದೇ ಅಚೀವ್ಮೆಂಟ್ ಅಷ್ಟೇ. ಅಂದ್ರೆ ಅವ್ರ ಸಪೋರ್ಟ್ ಆಲ್ವೇಸ್. ಅಂದ್ರೆ ಫ್ಯಾಮಿಲಿ ವ್ಲಾಗಿಂಗ್ ನಮ್ ಒಂಥರ. ಮಗಳು ಕೂಡ ಇನ್ವಾಲ್ವ್ ಆಗಿರ್ತಾರೆ, ನಿಮ್ ಮಗಳು ಎಲ್ರೂ ಕೂಡ ಇನ್ವಾಲ್ವ್ ಆಗಿರ್ತಾರೆ. ಮಗಳಿಗೆ ಬಂತು ತುಂಬಾ ಚಿಕ್ಕ ವಯಸ್ಸಿನಲ್ಲಿ ಅಡಿಗೆ ಎಲ್ಲ ಕಲಿಸಿ ಜವಾಬ್ದಾರಿನೆಲ್ಲ ಬಿಟ್ಟಿದ್ದೀರಾ. ಅಂದ್ರೆ ಅದೇ ತರ ಅನ್ನಿಸ್ತಿತ್ತು. ನನ್ಗೆ ಅಮ್ಮನು 7th ಸ್ಟ್ಯಾಂಡರ್ಡ್ ಇಂದಾನೆ ಎಲ್ಲ ಹೇಳ್ಕೊಟ್ಬಿಟ್ಟಿರೋರು. ಅಂದ್ರೆ ನಾ ಅಮ್ಮಂಗೆ ಅವ್ರಮ್ಮ ಇರ್ಲಿಲ್ಲ. ಸೊ ಶಿ ಹ್ಯಾಡ್ ಟಫ್ ಟೈಮ್ ಅವ್ರ ಮದ್ವೆ ಆದಾಗ. ಯಾರನ್ ಕೇಳೋದು ಏನು, ಅಯ್ಯೋ ನಾನು ಹಿಂಗೆಲ್ಲೋ ಸಂದಿಲ್ ನಿಂತ್ಕೊಂಡು ನೋಡ್ಕೋತಾ ಇದ್ದೆ ಅವ್ರು ಮಾಡೋದನ್ನ, ಹೇಳ್ಕೊಡ್ತಿರ್ಲಿಲ್ಲ. ನಿಮ್ಗ ತರ ಎಲ್ಲ ಪ್ರಾಬ್ಲಮ್ ಆಗ್ಬಾರ್ದು ಅಂತ. ಅಂದ್ರೆ ಹಂಗೆ ಸುಮ್ನೆ ಹೇಳ್ಕೊಟ್ಟಿದ್ರು. ಅಂದ್ರೆ ಯಾರು ಡೈಲಿ ನಾನು ಮಾಡ್ತಿರ್ಲಿಲ್ಲ, ಸುಮ್ನೆ ಹೇಳ್ಕೊಟ್ಟಿದ್ರು. ಯಾವಾಗಾರು ಒಂದ್ಸತಿ ಮಾಡೋದು. ಆಮೇಲೆ ನಂಗೆ ಅವಾಗ ಹಾಲಿಡೇಸ್ ಬಂದ್ರೆ ಅದು ತರ್ಲಾ ದಲಾಲ್ ಶೋ, ಸಂಜೀವ್ ಕಪೂರ್ ಶೋ ಎಲ್ಲ ಬರ್ತಿತ್ತಲ್ಲ, ಅದ್ರಲ್ಲಿ ನೋಡ್ಕೊಳ್ಳೋದು, ಬರ್ದಿಟ್ಕೊಳ್ಳೋದು, ಒಂಥರ ಒಂದ್ ಸ್ವಲ್ಪ ಕ್ರೇಜ್ ಇತ್ತು ಅಷ್ಟೇ. ಹೇಗೇನ್ ಬಟ್ ಮದ್ವೆ ಆದ ತಕ್ಷಣ ಅಂದ್ರೆ ಮದ್ವೆ ಹಿಂದಿನ ದಿವಸ ನಾವು ಬರೀ ಹುಡುಗಿ ಆಗಿರ್ತೀವಿ. ಮದ್ವೆ ಆಗಿದ್ ನೆಕ್ಸ್ಟ್ ಡೇ ಇಂದಾನೆ ಅಂದ್ರೆ ಅದು ಎಲ್ಲಾರ್ಗು ಅದೇ ತರ ಎಕ್ಸ್ಪೆಕ್ಟೇಷನ್. ಫುಲ್ ದೊಡ್ಡ ಹೆಂಗಸ್ತರ ಇವರೆಲ್ಲಾ ನಿಭಾಯಿಸ್ಬಿಡ್ಬೇಕು ಅನ್ನೋ ತರ ಎಕ್ಸ್ಪೆಕ್ಟೇಷನ್ ಇರುತ್ತಲ್ಲ. ನಾವು ಅಡಿಗೆನೂ ಮಾಡ್ತಿರ್ತೀವಿ.
ಇರ್ಲಿಲ್ಲ, ಹಾ. ಹೊರಗಡೆನೆ ಹೋಗ್ತಾ ಅದೇ, ಇರ್ಲಿಲ್ಲ. ಆ ಇವಾಗ್ಲೂ ಅಷ್ಟೇ, ತರ. ಹೋದ್ರೆ ಹ್ಮ್. ಕೈ ತೊಳೆಯೋದಷ್ಟೇ ಅವರೇ ತಗೊಂಡ್ ಹೋಗ್ತಾರೆ ಆಹಾ. ಆತರ ಸೊ ಅಲ್ಲಿ ಹಂಗೆ ಕಲ್ಚರ್ ಇದೆ Right, ಹೊರ right. ಕಡೆ. ಹಾ. ಬಟ್ ಅದೊಂದು ಬಟ್ ಲೈಫ್ ಇಲ್ಲಿ ಸ್ಕಿಲ್. ಜೆಂಟ್ಸ್ ಅಮೆರಿಕಾದಲ್ಲಿ ಅದ ಎಲ್ಲಾ ಎಲ್ಲರೂ ಎಲ್ಲಾ ಬೇಕು. ಜೆಂಟ್ಲ್ಮೆನ್ ಪಾತ್ರೆ ತೊಳೆಯೋದ್ ಪಾತ್ರೆ ಕಲ್ತಿರ್ಬೇಕು ಅಂತಾರತ್ತೆ. ತೊಳಿಲೇಬೇಕು. ತೊಳಿಲೇಬೇಕು. ಹ್ಮ್. Yeah. ಅದೊಂದು ಲೈಫ್ ಸ್ಕಿಲ್. ಅಂದ್ರೆ ಹಾ ಬೇಕೇ ಬೇಕು. ಸೊ ಹಂಗಿತ್ತಲ್ಲ, ಸೊ ಅದೊಂಥರ ಹೆಲ್ಪ್ ಆಯ್ತು ಅಲ್ಲಿ ಅಡಿಗೆ ಮಾಡೋದು. ಇಲ್ಲಂತೂ ಮಕ್ಕಳೆಲ್ಲ ಹೈಸ್ಕೂಲ್ ಮುಗಿಸಿದ್ಮೇಲೆ ಕಾಲೇಜ್ಗೆ ಹೋಗ್ಬೇಕು, ಅವ್ರ ಅಡಿಗೆ ಅವರೇ ಮಾಡ್ಕೋಬೇಕು. ರೈಟ್ ರೈಟ್. ಡಾರ್ಮೆಟ್ರಿ ಮತ್ತೆ ಮೊದ್ಲೆಲ್ಲ- ಒಂದು ಯೂನಿವರ್ಸಿಟಿಲಿ ಹೋದಾಗ ಅಲ್ಲಿ ಸಿಗುತ್ತೆ, ಬಟ್ ಅವರು ಕಲ್ತಿರೋದು ಒಳ್ಳೇದು. ಅಂದ್ರೆ ಇಟ್ಸ್ ಅ ಲೈಫ್ ಸ್ಕಿಲ್. ಅಂದ್ರೆ ಈಗ ಏನ್ ಗೊತ್ತಾ, ಇದೇನ್ ದೊಡ್ಡ ವಿದ್ಯೆ ಅಲ್ಲ. ಬ್ರಹ್ಮ ವಿದ್ಯೆ ಏನೋ ಅಲ್ಲ. ಸೊ ನನ್ಗೆ ಒಬ್ರು ಬೇಜಾನ್ ಯೂಟ್ಯೂಬ್ ಇದೆ. ಆ, ಅಂದ್ರೆ ಇವಾಗ ನಮ್ಗೆನೆ ಅಂದ್ರೆ ಸರ್ ಈಗ ಜೆನ್ಸಿ ಸಮಾನ ನಮಗೆ ಹೇಳ್ಕೊಡೋ ಅಂತವ್ರು ಇದಾರೆ ಅವರು. ಅಂದ್ರೆ ಇಟ್ ಇಸ್ ಜಸ್ಟ್ ಅಂದ್ರೆ ನನ್ಗೆ ಅನ್ಸೋದು ಪರ್ಸನಲ್ ಆಗಿ ನಾವೇ ನಮ್ ಮಕ್ಕಳನ್ನ ಹಾಳ್ ಮಾಡ್ತೀವಿ ಅಂತ. ಪ್ಯಾಂಪರ್ ಮಾಡ್ತೀವಿ ತುಂಬಾ. ಪ್ಯಾಂಪರ್ ಅಂದ್ರೆ ಅಂದ್ರೆ ಅದನ್ನ ಇನ್ನೊಂಥರ ಹಾಳ್ ಮಾಡ್ತಾ ಇದೀವಿ ಅಂತ. ಅಂದ್ರೆ ಏನ್ ಗೊತ್ತಾ, ಯೂಶಲಿ ಇಂಡಿಯಾದಲ್ಲೂ ಅಯ್ಯೋ ಮಕ್ಕಳಿಗೆ ಇವಾಗ್ಲೇ ಏನಕ್ ಮಾಡ್ಸೋದು, ಮದ್ವೆ ಆದ್ಮೇಲೆ ಹೆಂಗೂ ಮಾಡೋದಿದ್ದೇ ಇರುತ್ತೆ Right, right. ಬಟ್ ಹೌ ದಟ್ ಇಸ್ ಎಫೆಕ್ಟಿಂಗ್ ದ ಕಿಡ್ ಅಂತ ಯೋಚನೆ ಮಾಡಲ್ಲ. ಇವಾಗ Correct. ಏನಾಗುತ್ತೆ, ನಮ್ಮಲ್ಲಿ ನಾನ್ ರಾಣಿ ತರ ಇದ್ದೆ, ಇಲ್ಲಿ ಬಂದೆಲ್ಲ ಮಾಡ್ಬೇಕಾಗಿದೆ ಅಂತ ಅಲ್ಲೇ ನೆಗೆಟಿವಿಟಿ ಸ್ಟಾರ್ಟ್ ಆಗುತ್ತೆ ಹೌದೌದು. ಅಲ್ವಾ. ಅಂದ್ರೆ ಇವಾಗ ನನ್ಗೆ ಆದ್ರೂ ಹೇಳಿ, ಇವಾಗ ನಮ್ಮ ಮನೇಲಿ ನನ್ಗೇನು ಮಾಡಿಸ್ತಿರ್ಲಿಲ್ಲ, ಇವ್ರ ಮನೆಗ್ ಬಂದ್ ನಾನೇನಕ್ ಮಾಡ್ಲಿ ಅನ್ನೋ ಒಂಥರ ಮೆಂಟಾಲಿಟಿ ಬರುತ್ತೆ. ದಟ್ ಯಾರು ಇನ್ಫ್ಯೂಸ್ ಮಾಡ್ತಾ ಇರೋದು, ಪೇರೆಂಟ್ ಆದವರು. ಇಲ್ಲೆಲ್ಲ ಆರಾಮಾಗಿದ್ಯಾ, ಅಲ್ಲಿ ಹೋಗಿ ಮಾಡ್ಬೇಕು. ಬಟ್ ನೀವು ಬೇಸಿಕ್ ಎಲ್ಲ ಮಾಡಿ ಅಂದ್ರೆ ಅವ್ರಿಗೆ ಅವಾಗ ಹಂಗ ಅಂದ್ರೆ ಆ ನೆಗೆಟಿವಿಟಿ ಅದ್ ಬರದೇ ಇಲ್ಲ ಅಲ್ವಾ. ಇವಾಗ ಇಲ್ಲಿ ಹೆಂಗೋ ಒಂದ್ ಚಿಕ್ಕ ಚಿಕ್ಕ ಬೇಸಿಕ್ಸ್ ಮಾಡ್ತಾ ಇದ್ರೆ ಅಲ್ಲಿ ಹೋದಾಗ್ಲೂ ಇಟ್ ಇಸ್ ನಾರ್ಮಲ್, ನಥಿಂಗ್ ಸ್ಪೆಷಲ್ ಐ ಆಮ್ ಡೂಯಿಂಗ್ ಅಂತ ಅವ್ರಿಗೂ ಅನ್ಸುತ್ತೆ. ಸೊ ಮೆಂಟಾಲಿಟಿ Right, ಅಲ್ವಾ. ಸೊ ಒಂದಂತೂ ಖುಷಿ ಆಗತ್ತೆ, ನಿಮಗೆ ಏನ್ ಇಂಟ್ರೆಸ್ಟ್ ಇದೆಯೋ ಅವ್ರಿಗೂ ಅದೇ ಇಂಟ್ರೆಸ್ಟ್ ಇದೆ, ಅದೇ ಮೇಡ್ ಫಾರ್ ಈಚ್ ಅದರ ಅಂತ. ಅಯ್ಯೋ ಅದ್ ಹಂಗ ಅನ್ಕೋತೀವಷ್ಟೇ. ಈ ಜಸ್ಟ್ ಹಾ ನಾನ್ ಅದೇ ಹೇಳದ್ನಲ್ಲ, ನಮ್ಗಿಬ್ರಿಗೂ ಮದ್ವೆ ಆದಾಗ ಅಂದ್ರೆ ಮೇ ಬಿ ನಂಗೆ ಅವಾಗ ಅನ್ಕೊಂಡಿದ್ವಿ ನಾವಿಬ್ರು ಕಂಪ್ಲೀಟ್ಲಿ ಒಂಥರ ಇದು ಡಿಫ್ರೆಂಟ್ ಯಾಕಂದ್ರೆ ನಿಮಗೆ ಕಂಟೆಂಟ್ ಮಾಡ್ಬೇಕು ಅನ್ನೋ ಇಂಟ್ರೆಸ್ಟ್ ಇದೆ, ಅವ್ರಿಗೂ ಅದೇ ಇದೆಯಲ್ಲ, ಅದ್ರ ಬೇಸ್ ಮೇಲೆ ಹೇಳ್ತಾ ಇದೀನಿ. ಅಂದ್ರೆ ಹಂಗಿತ್ತು. ಅಂದ್ರೆ ಯಾ ಇಟ್ ಇಸ್ ಜಸ್ಟ್ ಅಂದ್ರೆ ಇವಾಗ ನಾವ್ ಮದ್ವೆ ಆದಾಗ ಹಂಗಿರ್ಲಿಲ್ಲ ನಾವು. ಅಂದ್ರೆ ವಿ ವರ್ ಥಿಂಕಿಂಗ್ ಅಂದ್ರೆ ಇವ್ರು ತುಂಬಾ ಅಂದ್ರೆ ಹಿ ಇಸ್ ವೆರಿ ಸ್ಟೂಡಿಯಸ್. ಇದು ಅಂದ್ರೆ ಮೂವಿ ಹುಚ್ಚಿತ್ತಲ್ಲ, ಅದಿತ್ತು ಒಂದ್ side. ಅಂದ್ರೆ ಆದ್ರೆ ನಮ್ಗೆಲ್ಲ ಗೊತ್ತಿರ್ಲಿಲ್ಲ. Explore ಮಾಡ್ಬೇಕು, Yeah. entertaining, Yeah, ನಾವು acting, dance ತುಂಬಾ ಒಂದ್ ಸೈಡ್ ಅಲ್ಲಿ ಇತ್ತು, ಬಟ್ ಎಕ್ಸ್ಪ್ಲೋರ್ ಮಾಡಿರ್ಲಿಲ್ಲ. ಸರ್ ಯಶ್ ನೋಡ್ಬಿಟ್ರೆ ನಿಮ್ಮನ್ನ ನಂತರನೇ ಇವ್ರ್ಯಾರಪ್ಪ ಅದೇ ಇಲ್ಲಿ ಡ್ಯಾಲಸ್ ಯಶ್ ಅಂತ ಕರೀತಾರೆ ಅಲ್ವಾ? ಓ ನಾವ್ ಪಕ್ಕ ಗೆಸ್ ಮಾಡಿದ್ವಿ correct ಆಗಿ. ಅವ್ರ movies ನೋಡಿ. ಸ್ಟೈಲ್ ಗಿಲೆಲ್ಲ ಫಾಲೋ ಮಾಡ್ತೀನಿ. ಅಂದ್ರೆ ಇವ್ರ ಅವಾಗಿದ್ದಿದ್ ನೋಡಿದ್ರೆ ಅಂದ್ರೆ ಆತರ So, ನಿಮ್ಗೆ ಇರ್ಲಿಲ್ಲ. ಏನಾದ್ರು ಆಕ್ಟಿಂಗ್ ಹೋಗ್ಬೇಕು ಅನ್ನೋದೇನಾದ್ರು ಇಂಟ್ರೆಸ್ಟ್ ಇತ್ತಾ ಅಂತ? ಮೊದ್ಲಿಂದ ನೋಡ್ತಾ ಇದ್ವಲ್ಲ, ಇಂಟ್ರೆಸ್ಟ್ ಅಂದ್ರೆ ನನ್ಗೆ ಓದೋದೊಂದಿತ್ತು, ಕೆಲಸ ತಗೋಬೇಕು ನಂಗೆ ಅಂತ ಸ್ಟೇಬಲ್ ಫೀಲ್ಡ್ ಅಲ್ಲ ಅಂತ ಗೊತ್ತಿತ್ತು. ಸೊ ಅದಕ್ಕೆ ಅಷ್ಟು ಎಕ್ಸ್ಪ್ಲೋರ್ ಮಾಡ್ಲಿಲ್ಲ. ಏನಾದ್ರು ಇದೆಲ್ಲ ಆರಾಮಾಗಿ ಇದ್ದಿದ್ರೆ ಪ್ರಾಬ್ಲಿ ಅದನ್ನ ಎಕ್ಸ್ಪ್ಲೋರ್ ಮಾಡ್ತಿದ್ದೆ. Yes, yes, ಇವ್ರ ಇವಾಗ ತಾತಾಗೆ ಈಗ್ಲೂ ಏನ್ ಕಡಿಮೆ ಚಾನ್ಸ್ ಏನು ಇದೆ ಇವ್ರ ಮಾಡಿ. ತಾತ ಅವ್ರಿಗೆ ಇಂಟ್ರೆಸ್ಟ್ ಇತ್ತು ಮೂವಿಗೆ ಹೋಗ್ಬೇಕು ಅಂತ. ಅವರು ತಂದೆಯವ್ರಿಗೂ ಅವ್ರಿಗೂ ಬಹಳ ಮೂವಿ ಹುಚ್ಚು. ಅದರಿಂದಾನೇ ನಮಗೂ ಮೂವಿ ಹುಚ್ಚು. ಅವ್ರ ತಾತ ಅವಾಗ್ಲೇನೆ ಎಲ್ಲ ಮೂವಿಗೆ ಇದಾಗ್ಬೇಕಂತ ಎಲ್ಲ ಹೇಳೋರು ಅವಾಗ. ಆಮೇಲೆ ಸೊ ಇದಷ್ಟೇ ಅಲ್ಲ, ಒಂದು ಯೂಟ್ಯೂಬ್ ಅಲ್ಲಿ ಒಂದು ವಿಡಿಯೋ ನೋಡ್ದೆ, ಅರಣ್ಯ ಸಂರಕ್ಷಣೆ, ಮನಸ್ಸಿಗೆ ತಟ್ಬಿಡ್ತದು. ಯಾಕಂದ್ರೆ ಅಟ್ಲಾಂಟಾದಲ್ಲಿ ಇದೇ ಒಂದು ಪ್ರಾಜೆಕ್ಟ್ ಅನ್ನ ಇಟ್ಕೊಂಡಿರೋ ಮಹಾನುಭಾವರು ಒಬ್ರಿದ್ದಾರೆ, ಅವ್ರದ್ದು ಅಪ್ಕಮಿಂಗ್ ನೆಕ್ಸ್ಟ್ ಇಂಟರ್ವ್ಯೂ ಮಾಡ್ತಿದೀನಿ. ಸೇಮ್ ಕಾನ್ಸೆಪ್ಟ್ ನೀವೇನ್ ಮಾಡಿದಿರಲ್ಲ, ಕನ್ವೆ ಮಾಡಿದಿರಲ್ಲ, ಅದನ್ನೇ ಮಾಡ್ತಾ ಇದಾರೆ. ಅಂದ್ರೆ ಅದು ನಮ್ದಲ್ಲ, ಅಂದ್ರೆ ನಮ್ ಫ್ರೆಂಡ್ ಅವರೊಬ್ರು ಎಸ್ ಎಸ್ ಅಂದ್ರೆ ಅವ್ರಿಗೆ ಆತರ ಎಲ್ಲ ರೈಟ್. ಇಂಟ್ರೆಸ್ಟ್. ಅದ್ರ ಬಗ್ಗೆ ನೀವೇ ಹೇಳಿದ್ರೆ ಚೆನ್ನಾಗಿರತ್ತೆ. ಏನ್ ಪ್ರಾಜೆಕ್ಟ್ ಅದು, ಏನ್ ಕತೆ ಅಂತ? ಅಂದ್ರೆ ಅದು ಹೇಗೆ ಅಂದ್ರೆ, ಇವಾಗ ಸುಮಾರು ಕಾಡಿದೆ ಅಲ್ವಾ ಎಲ್ಲಾ ಕಡೆ. ಇವಾಗೆಲ್ಲ ಏನಾಗ್ತಿದೆ, ಡಿಫಾರೆಸ್ಟೇಷನ್ ಆಗ್ತಾ ಇದೆ, ರೈಟ್. ಪ್ರಾಣಿಗಳನ್ನ ಕೊಲ್ತಾ ಇದ್ದಾರೆ ಅವರ ಸ್ವಾರ್ಥಕ್ಕೆ. ಇವಾಗ ರೆಸಾರ್ಟ್ಸ್ ಅಂತ ಮಾಡ್ತಿದ್ದಾರೆ ಫಾರೆಸ್ಟ್ ಹತ್ರ, ಏನೋ ಎಂಕ್ರೋಚ್ಮೆಂಟ್ ಕರೆಕ್ಟ್. ಇಲ್ಲಿಗಲ್ ಆಗಿ. ಸೊ ಇವ್ರು ಏನಂದ್ರೆ ಮತ್ತೆ ನಮ್ಮ ಕಳ್ಕೊಂಡಿರೋ ಅರಣ್ಯ ಸಂರಕ್ಷಣೆ ಮಾಡ್ಬೇಕು, ಮತ್ತೆ ಮಾಡೋಣ, ಸಂರಕ್ಷಣೆ ಮಾಡೋಣ. ಅದು ಮನ್ಸಲ್ಲಿ ಬರ್ಬೇಕು. ಇದು ನಾವು ಉಳಿಸ್ಕೋಬೇಕು ಅನ್ನೋದು ಎಲ್ಲಾರ ಮನ್ಸಲ್ಲೂ ಬರ್ಬೇಕು, ಬರೀ ಸ್ವಾರ್ಥಕ್ ಮಾಡೋದಲ್ಲ. ಇವಾಗ ಏನಾಗಿದೆ ಅಂದ್ರೆ, ತುಂಬಾ ಜನ ಬೇಟೆ ಆಡೋದಿರ್ಬೋದು, ಅಥವಾ ಎಂಕ್ರೋಚ್ಮೆಂಟ್, ಇಲ್ಲಿಗಲ್ ಆಗಿ ರೆಸಾರ್ಟ್ಸ್ ಮಾಡೋದು ಫ್ಯಾಷನ್ ಆಗ್ಬಿಟ್ಟಿದೆ ಎಲ್ಲ ಕಡೆ. ಸೊ ಇದೊಂದು ಸಂಸ್ಥೆ ಮುಖಾಂತರ ಅದನ್ನ ಮತ್ತೆ ಅವೇರ್ನೆಸ್ ಬೆಳೆಸೋಣ, ಮತ್ತೆ ಆ ಗಿಡಗಳನ್ನ ಮರಗಳನ್ನ ಬೆಳೆಸೋಣ, ಅಲ್ಲಿರುವಂತ ವರ್ಕರ್ಸ್ಗೆ ಹೆಲ್ಪ್ ಮಾಡೋಣ, ಕಾಡಲ್ಲಿರುವಂತ ಜನಗಳಿಗೆ ಏನೋ ಒಂದು ಕಲೆಕ್ಟ್ ಮಾಡಿ ದುಡ್ಡು, ಅಲ್ಲಿರೋರ್ಗೆ ಏನೋ ಅವಶ್ಯಕತೆ ಏನಿದೆ ಅದ್ ಮಾಡೋಣ ಅನ್ನೋ ಒಂದು ಉದ್ದೇಶ. ವಾವ್. ಸೊ ಇದ್ ಬಿಟ್ರೆ ನಿಮ್ಮ ಒಂದು ಕೊಡುಗೆ ಕಮ್ಯುನಿಟಿನಲ್ಲಿ ಅಥವಾ ಕನ್ನಡ ಸಂಘದ ವತಿಯಿಂದ ಏನ್ ನಡೀತಾ ಇದೆ ಇಲ್ಲಿ? ಬಹಳ ಸುಮಾರು ರೀತಿಯ ಪ್ರೋಗ್ರಾಮ್ಸ್ ಮಾಡ್ತೀವಿ. ಎಲ್ಲಾ ರೀತಿಯ ಹಬ್ಬ, ಸಂಕ್ರಾಂತಿ ಎಲ್ಲ ಇವಾಗ ಸಂಘಗಳ ಮುಖಾಂತರ ಎಲ್ಲಾ ಹಬ್ಬಗಳನ್ನ ಆಚರಿಸ್ತಾರೆ. ಸಂಕ್ರಾಂತಿ ಇರ್ಬೋದು, ಯುಗಾದಿ ಇರ್ಬೋದು, ಎಲ್ಲಾ ಮಕ್ಕಳು ಶಾಲೆಗಳು, ಕನ್ನಡ ಶಾಲೆಗಳಿದೆ, ಮಕ್ಕಳನ್ನ ಇನ್ವಾಲ್ವ್ ಮಾಡ್ತಿದ್ದಾರೆ. ಸೊ ಎಲ್ಲ ಕನ್ನಡ ರಾಜ್ಯೋತ್ಸವ ಸೆಲೆಬ್ರೇಟ್ ಮಾಡ್ತೀವಿ. ಅಂದ್ರೆ ಒಂದ್ ರೀತಿ ಹೇಳ್ಬೇಕು ಅಂದ್ರೆ ನಾವು ಇಂಡಿಯಾಗಿಂತ ಇಲ್ಲಿ ಸೆಲೆಬ್ರೇಷನ್ ಜೋರಾಗಿ ಮಾಡ್ತೇವೆ.
ಆಕ್ಚುಲಿ ಕೇಳ್ತಾರೆ, ನೀವಲ್ಲಿ ಪೂಜೆ ಎಲ್ಲ ಹೇಗ್ ಮಾಡ್ತೀರಾ, ಹೋಮಗಳೆಲ್ಲ ಮಾಡಕ್ಕಾಗತ್ತಾ, ಸೊ ರಾಜ್ಯೋತ್ಸವ ಮಾಡ್ತೀರಾ ಅಂತ ಎಲ್ಲರೂ ಕೇಳ್ತಾರೆ. ಸೊ ಅಲ್ಲಿ ಕೆಲಸ ಸಿಗುತ್ತಾ, ಹಿಂಗ್ ಮಾಡ್ತೀರಾ ಹಂಗ್ ಮಾಡ್ತೀರಾ ಅಂತ. ಸೊ ನೋಡಿ ಇವರೇ ಹೇಳ್ತಾ ಇದಾರೆ ಅಂತ ಹೇಳ್ಬೋದು ನಾವು. ಯಾಕಂದ್ರೆ ಹೊರಗಡೆ ಇಲ್ಲ. ಬಂದಾಗ ನಮ್ಮ ನಾಡಿನ ಬೆಲೆ ಗೊತ್ತಾಗುತ್ತೆ. Yes. ಅಲ್ಲಿದ್ದಾಗ ಕನ್ನಡ ಮಾತಾಡ್ತಾರೆ, ಇಂಗ್ಲಿಷ್ ಅಲ್ಲಿ ಏನೋ ಒಂದು ಆಟಿಟ್ಯೂಡ್ ಇರುತ್ತೆ. ಬಟ್ ಇಲ್ಲಿ ಬಂದಾಗ ಅಯ್ಯೋ ನಮ್ ಭಾಷೆ ನಂಗೆ ಕೇಳ್ತಾ ಇಲ್ವಲ್ಲ, ಮಾತಾಡೋರು ಸಿಕ್ಕರು ಸಾಕು. ಕನ್ನಡಿಗರು ಅಂದ್ರೆ ಸಿಕ್ಕಿದ್ರೆ ಎಲ್ಲೋ correct. ನಾವ್ ಒಂದು ಏನೋ ಒಂಥರ ಗಣಿ ಮೀಟ್ attachment. ಮಾಡ್ತಾ ಇದೀವಿ ಇನ್ನೊಷ್ಟು ಗಣಿ ಸಿಕ್ತೇನೋ ಅನ್ನೋ ರೀತಿನಲ್ಲಿ ಭಾವನೆ ಬರುತ್ತೆ ಅಂತ. ಅದು ನಮ್ಮ ಲ್ಯಾಂಗ್ವೇಜ್ ಅಂದ್ರೆ ಹಂಗೆ ಅಲ್ವಾ, ಹಂಗೆ ಅಂದ್ರೆ ಇರುತ್ತೆ. ಎಷ್ಟೇ ನಮ್ಗೆ- ಇದ್ರು ಅದೊಂಥರ ಇಂಡಿಯಾದಲ್ಲಿ ಇದ್ದಾಗ ಅಷ್ಟೇ ಕನ್ನಡ ಅಂದ್ರೆ ಹ್ಮ್. ಯಾವಾಗ್ಲೂ ಮುಂದೆ. ಹ್ಮ್. ಕನ್ನಡ ವಿಚಾರಗಳು ಅದ್ರ ಬಗ್ಗೆ ನಮ್ಗೆ ಆ ಟೀಚರ್ಗಳೇ ತುಂಬಿದಾರೆ ನಮ್ಗೆ. ಆ. ಓದ್ಬೇಕಾರೆ ಚಿಕ್ಕದ್ರಿಂದ ಕನ್ನಡ ಭಾಷೆ ಬಗ್ಗೆ. ಸರ್ ಕೃಷ್ಣೇಗೌಡ್ರು ಹೇಳ್ತಾರಲ್ಲ, ಇಂಗ್ಲಿಷ್ ಅಲ್ಲಿ ನೀವ್ ಎಷ್ಟ್ ಮಾತಾಡ್ಲಿಕ್ ಸಾಧ್ಯ, ಕನ್ನಡದಲ್ಲಿ ಚಕ್ಲ ಮುಕ್ಲ ಹಾಕೊಳ್ಳಿ, ತೊಡ್ರುಗಾಲ್ ಇಟ್ಕೊಳ್ಳಿ ಅಂತ ಹೇಳೋದನ್ನ ಇಂಗ್ಲಿಷ್ ಅಲ್ಲಿ ಹೇಳಕ್ಕಾಗತ್ತಾ ಅಂತ. ಎಷ್ಟು ಚಂದವಾಗಿದೆ ಭಾಷೆ ಕನ್ನಡ ಅನ್ನೋದು. ಅದೇ ಅದೇ ಅಂದ್ರೆ ಯಾರ್ದೇ ಮಾತೃಭಾಷೆ ಅದೇ ಇವಾಗ ನಾವು ಕನೆಕ್ಟ್ ಆಗಿರೋದೇ ಲ್ಯಾಂಗ್ವೇಜ್ ಇಂದ ಎಸ್ ಎಸ್ ನಮ್ ಕನ್ನಡ, ನಾನ್ ಯಾಕೆ ಬಂದೆ, ನಮ್ ಕನ್ನಡದವರು ಇಷ್ಟು ಸಾಧನೆ ಮಾಡ್ತಾ ಇದಾರೆ. ಕೇವಲ ಒಂದು ಇನ್ಸ್ಟಾಗ್ರಾಮು ಅಥವಾ ಒಂದು ಯೂಟ್ಯೂಬ್ ಅಂತಾನೆ ಇಲ್ಲ, ಅದ್ರಿಂದ ಇವರು ಸುನೀಲ್ ಅವರು ಮಾಡ್ತಾ ಇರೋ ಒಂದು ಕೆಲಸ ಇದೆಯಲ್ಲ, ವೀಸಾ ಪ್ರಕಾರ ವೀಸಾದ ಬಗ್ಗೆ ಏನ್ ಮಾಹಿತಿ ಕೊಡ್ತೀರಾ ನಮ್ ತುಂಬಾ ವೀಕ್ಷಕರಿಗೆ? ಚೇಂಜಸ್ ಆಗ್ತಾ ಇದೆ. ಹ್ಮ್. ವೀಸಾ ಮೊದಲಷ್ಟು ಸ್ಟ್ರೈಟ್ ಫಾರ್ವರ್ಡ್ ಇಲ್ಲ. ತುಂಬಾ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ರೀಸೆಂಟ್ ಆಗಿ ಲಾಸ್ಟ್ 1 year ಇಂದ ತುಂಬಾ ಚೇಂಜಸ್ ಆಗ್ತಾ ಇದೆ. ಹ್ಮ್. ಒಂದೇನಂದ್ರೆ ನಿಮ್ಮ ಕೆಲವೊಂದು ಅಪ್ಲಿಕೇಶನ್ ಸೆಲ್ಫ್ ಆಗಿ ಮಾಡ್ತೀರಾ, ಹ್ಮ್. ಒಂದು ಒಪಿನಿಯನ್ ತಗೊಳ್ಳಿ. ಹ್ಮ್. ಅಟಾರ್ನಿ ಒಪಿನಿಯನ್ ಇರ್ಬೋದು, ಹ್ಮ್. ಅಥವಾ ಎಂಪ್ಲಾಯರ್ ಜೊತೆ ಡಿಸ್ಕಸ್ ಮಾಡಿ ಯಾವ ರೀತಿ ಮಾಡ್ಬೋದು. ಯಾಕಂದ್ರೆ ಕೆಲವು ಸರಿ ಇವಾಗೆಲ್ಲ ಡೇಟ್ಸ್ ಎಲ್ಲ ಚೇಂಜ್ ಆಗ್ತಿದೆ ಅಂತ, ಕೆಲವು ಫ್ರೆಂಡ್ಸ್ ಎಲ್ಲ ಹೋಗಿದಾರಲ್ಲ. ಅದೇ ವಿಸಿಟರ್ ವೀಸಾ ಆಗಿರಬಹುದು. ಎಂಪ್ಲಾಯರ್ ಜೊತೆ ಟಚ್ ಅಲ್ಲಿ ಇಟ್ಕೊಂಡು ಅಟಾರ್ನೀಸ್ ಗಳನ್ನ ಕೇಳ್ಕೊಂಡು ಆಮೇಲೆ ಟ್ರಾವೆಲ್ ಪ್ಲಾನ್ಸ್ ಮಾಡ್ಬೇಕು. ಇವಾಗ ತುಂಬಾ ಚೇಂಜಸ್ ಆಗಿದೆ. ನಾವು ಓನ್ ಡಿಸಿಷನ್ ಗಿಂತ ನಿಮ್ಮ ಅಟಾರ್ನೀಸ್ ಮತ್ತೆ ಎಂಪ್ಲಾಯರ್ ನಾವು ಜೊತೆ ಡಿಸ್ಕಸ್ ಮಾಡಿ ನೆಕ್ಸ್ಟ್ ಸ್ಟೆಪ್ಸ್ ತಗೊಳ್ಳಿ. ಸೊ ಅಟಾರ್ನಿನೇ ಮಹಾರಾಜರು ಇಲ್ಲಿ. ಹೌದು ಸೊ ಅವ್ರೇನಾದ್ರು ತಥಾಸ್ತು ಅನ್ಲಿಲ್ಲ ಅಂದ್ರೆ ನಮ್ ಕತೆ ಮುಗೀತು ಅಂತ. ಹೌದು. ಅದೇ ಏನಾರು ಒಂದು ಇರುತ್ತಲ್ಲ, ನಮ್ಗೆ ಏನೋ ಗೊತ್ತಿರಲ್ಲ, ಏನೋ ಒಂದು ಅಪ್ಲೈ ಮಾಡಿರ್ತೀವಿ, ಏನೋ ಒಂದು ಮಿಸ್ ಆಯ್ತು, ಸಫರ್ ಮಾಡೋದು ನಾವೇ. ಕರೆಕ್ಟ್ Right, right. ಸ್ವಲ್ಪ ರಿಸರ್ಚ್ ಅಂತ ಇಂಪಾರ್ಟೆಂಟ್, ಅಟಾರ್ನೀಸ್ ನ ಕಾಂಟ್ಯಾಕ್ಟ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ವೀಸಾ ವಾವ್. ವಿಚಾರದಲ್ಲಿ. ಸೊ ಹೇಗಿದೆ ಅಮೆರಿಕ ಜೀವನ ಅಂದ್ರೆ ಏನ್ ಹೇಳ್ತೀರಾ? ಚೆನ್ನಾಗಿದೆ ಚೆನ್ನಾಗಿದೆ, ಆರಾಮಾಗಿದೆ. ಅಂದ್ರೆ ರೆಗ್ಯುಲರ್ ಹಂಗೇನಿಲ್ಲ, ಅಂದ್ರೆ ಎಲ್ಲಿ ಹೋದ್ರು ನಮ್ಮೇಲ್ ಡಿಪೆಂಡ್ ಇರುತ್ತೆ, ಅಂದ್ರೆ ನಾವ್ ಹೆಂಗೆ ಇದು ಮಾಡ್ತೀವಿ ಅಂತ. ಆರಾಮಾಗಿದ್ದೀವಿ, ಎಲ್ಲ ಆರಾಮಾಗಿ ನಡ್ಕೊಂಡು ಹೋಗ್ತಾ ಇದೆ Right. ಬೈ ಗಾಡ್ಸ್ ಗ್ರೇಸ್, ದೇವ್ರ ಇದ್ರಿಂದ Yes. ಎಲ್ಲ ಒಳ್ಳೇದಾಗ್ತಾ ಇದೆ. ಎಲ್ಲ ಚಾಲೆಂಜಸ್ ಇರುತ್ತೆ, ಅಂದ್ರೆ ನಮ್ಗೆ ಯಾವತ್ತೂ ಒಂಥರ ಇದು ಚಾಲೆಂಜ್ ಅನ್ಸಿ. ಎಷ್ಟೊಂದ್ಸತಿ ನಾವ್ ಅದೇನ್ ಕೂತಿ ಟೈಮ್ ಇಲ್ಲ ಅಂತ, ಹೆಂಗ್ ಟೈಮ್ ಮ್ಯಾನೇಜ್ ಮಾಡ್ತೀರಾ ಅಂತ ನನ್ಗೆ ಆಕ್ಚುಲಿ ನಮ್ಗೆ ಅಯ್ಯೋ ಇಷ್ಟೊಂದ್ ಟೈಮ್ ವೇಸ್ಟ್ ಮಾಡ್ತಾ ಇದೀವಲ್ಲ ಅಂತ ಅನ್ನಿಸ್ತಾ ಇರುತ್ತೆ. ಸೊ ಇನ್ಸ್ಟಾಗ್ರಾಮ್ ಅಲ್ಲಿ ಹಲವಾರು ಜನ ಕೊಲಾಬರೇಟ್ ಮಾಡ್ಬಿಟ್ಟು ನಮ್ದು ಪ್ರಾಡಕ್ಟ್ ನ ಪ್ರಮೋಟ್ ಮಾಡಿ ಅಥವಾ ನಮ್ ಸರ್ವಿಸಸ್ ನ ಮಾಡಿ ಅಂತ. ಸೊ ಶ್ವೇತಾ ಅವ್ರು ಯಾವ ರೀತಿ ಸಿದ್ಧರಾಗಿದ್ದಾರೆ, ಎಲ್ಲ ಅಕ್ಸೆಪ್ಟ್ ಮಾಡ್ಕೋತಾರಾ, ಏನ್ ಕತೆ ಅಂತ? ನಾನು ಯಾವತ್ತೂ ಅಪ್ರೋಚ್ ಮಾಡಿಲ್ಲ, ಬಿಕಾಸ್ ನಂಗೆ ಅಷ್ಟೊಂದ್ ಟೈಮ್ ಆಗಲ್ಲ. ನಂಗೆ ಫಸ್ಟ್ ಬಂದಿದ್ದು ಮೇ 2024 ಅಲ್ಲಿ ಅನ್ಸುತ್ತೆ. ಅಂದ್ರೆ ಅವಾಗ GRB ತುಪ್ಪ ಅವ್ರದ್ದು ಫಸ್ಟ್ ಹಂಗೇನೋ ಬಂತು. ಅಲ್ಲಿವರೆಗೂ ಹಿಂಗ್ ಕೊಲಾಬ್ರೇಷನ್ ಇರುತ್ತೆ ಅದೆಲ್ಲ ಅಷ್ಟು ಐಡಿಯಾ ಇಲ್ಲ, ಅಂದ್ರೆ ಅಷ್ಟೊಂದು. ಸೊ ನೀವು GRB ತುಪ್ಪ ಅಂದ ತಕ್ಷಣ ನಂದಿನಿ ತುಪ್ಪ ನಿಮ್ಮ ಒಂದು ಹಾ, ಡಯಾಲಸ್ ಪ್ರೋಗ್ರಾಮ್ ಅಲ್ಲಿ ಇವಾಗ, ಬಂದಿದ್ಲ? ಲಾಂಚ್ ಆಗಿದೆ. ಎಸ್, ಕೂಲು ಸೂಪರ್ ಫುಡ್ಸ್ ಕರೆಕ್ಟ್. ಅವರನ್ನ ಇಂಟರ್ವ್ಯೂ ಮಾಡಿದ್ವಿ. ನೈಸ್ Oh, ನೈಸ್ ರೈಟ್, ನಮ್ಮ ಚಾನಲ್ ಅಲ್ಲಿ ಅವರ ವಿಡಿಯೋ ಇದೆ. ಸೊ ಅವರು ನಮ್ಮ ಮನೆಗೇನೆ ಬಂದಿದ್ರು, ನಮ್ಮ ಮನೆಯವರು ಇರ್ಲಿಲ್ಲ ಆಗ, ಟ್ರಾವೆಲ್ ಮಾಡಿದ್ರು. ಕುಮಾರ್ ಅವರು ಬಹಳ ಕುಮಾರ್. ಎಸ್, ಕುಮಾರ್ ಅವರು ನಮ್ಮ ಮನೆಗೆ ಬಂದು ನನ್ನನ್ನು ಮೀಟ್ ಮಾಡ್ಬೇಕು ಅಂತ Correct. ಬಂದು ಹಾ. ವಿಡಿಯೋ ರೆಕಾರ್ಡಿಂಗ್ ಮಾಡ್ಕೊಂಡು ಹೋದ್ರು. ತುಂಬಾ ಖುಷಿ ಆಯ್ತು ಅವರ Correct. ಜರ್ನಿ ಕೇಳಿ. Yeah. ಕರ್ನಾಟಕದ ಬ್ರ್ಯಾಂಡ್. ನಂದಿನಿ ತುಪ್ಪ Correct. ಸಿಗುತ್ತೆ ಅಂತಂದ್ರೆ ಯಾ, ಮಹದಾನಂದ. ಯಾ, ಯಾ, ಇವಾಗ ಸಿಗ್ತಾ ಇದೆ. ಆಕ್ಚುಲಿ ನಮ್ಗೆ ಅದೇ ಅವಾಗ ಬಂದಾಗ ಅಂದ್ರೆ ನಂದಿನಿದ್ ಇರ್ಲಿಲ್ಲ ಅವಾಗ ಇನ್ನುವೆ. Right. ಇಟ್ ಇಸ್ ಲೈಕ್ ವೇ ಬ್ಯಾಕ್ 1.5 ವರ್ಷದ ಹಿಂದೆ. ಹ್ಮ್. ಅವಾಗ ಹಿಂಗೆ ಕೊಲಾಬ್ರೇಷನ್ ಏನೋ ಒಂಥರ ಖುಷಿ. ಓ, ಏನು ನಮ್ಗ್ ಕೇಳ್ತಿದಾರ ಕೊಲಾಬ್ರೇಷನ್ಗೆ ಅಂತ. ಹ್ಮ್. ಅಂದ್ರೆ ಏನೋ ಒಂಥರ ಖುಷಿ. ಅದೇ ನಾವು ಆ ಲೆವೆಲ್ ಅಲ್ಲಿ ಇದೀವ ಈಗ. ಬರ್ತಿದ್ದೆ ವಾಟ್ ಎವರ್. ಅದು ಅವ್ರು ಕೇಳಿದ್ರೆ ನಂಗೆ ಎಷ್ಟ್ ಕೇಳ್ಬೇಕು ಅಂತಾನು ಗೊತ್ತಿಲ್ಲ. ಅಂದ್ರೆ ಹೌ ಮಚ್ ಯು ಆರ್ ಇದು ಅದು ಇದು ಅಂತ ಕೇಳಿದ್ರೆ ನಂಗೆ ಹೆಂಗ್ ಕೇಳ್ಬೇಕು ಏನ್ ಕೇಳ್ಬೇಕು ಅಂತ ಗೊತ್ತಿಲ್ಲ. ಏನ್ ಫ್ರೀಯಾಗಿ ಮಾಡ್ಕೊಡ್ತೀನಿ ಬಿಡಿ ಅನ್ನೋದ್, ಅಂದ್ರೆ ಆತರ. ಅಂದ್ರೆ ಯಾರೋ ಒಬ್ರು ಸಂಬಡಿ ಈಸ್ ಆಸ್ಕಿಂಗ್ ಮೀ ಅಂದ್ರೆ ಅಲ್ಲೇ ಒಂದ್ ಪ್ರೌಡ್ ಲೆವೆಲ್ ತರ ಒಂದಿದು. ಸೊ ಇನ್ಸ್ಟಾಗ್ರಾಮ್ ಅಲ್ಲಿ ಮಾನಿಟೈಸೇಷನ್ ಡಾಲರ್ ಗಟ್ಲೆ ಬರ್ತಾ ಇರುತ್ತೆ ಬಿಡಪ್ಪ ಅಂತ ಒಂದು. ಇನ್ಸ್ಟಾಗ್ರಾಮ್ ಅಲ್ಲಿ ಆಕ್ಚುಲಿ ಇದೆ, ಅಂದ್ರೆ ಅದು ಇಂಡಿಯಾದವ್ರಿಗಿಲ್ಲ. US ಮತ್ತೆ ಸೌತ್ ಕೊರಿಯಾದವ್ರಿಗೆ ಇದು ಬರುತ್ತೆ. ಅಂದ್ರೆ ಅದು ಅಗೈನ್ ಅದ್ರಲ್ಲೂ ಸುಮಾರು ಕ್ರೈಟೀರಿಯಾ ಇದೆ. ಅಂದ್ರೆ ನಿಮಗೆ 5 million ವ್ಯೂಸ್ ಬರ್ಬೇಕು, 3 months ಕಾನ್ಸಿಕ್ಯೂಟಿವ್ ಆಗಿ 5 million ವ್ಯೂಸ್ ಬರ್ಬೇಕು, ಆತರ ಎಲ್ಲ. ಯೂಟ್ಯೂಬ್ ಅಲ್ಲೂ ಇದೆ ಆಕ್ಚುಲಿ. ಯೂಟ್ಯೂಬ್ ಗಿಂತ ಇನ್ಸ್ಟಾಲ್ ಇದೆ ದುಡ್ಡು. ಅಂದ್ರೆ ಫಸ್ಟ್ ಇನಿಷಿಯಲಿ ನಮಗೂ ಗೊತ್ತಿರ್ಲಿಲ್ಲ, ಅಂದ್ರೆ ಅದೆಲ್ಲ ಇರುತ್ತೆ ಅಂತಾನು ಗೊತ್ತಿರಲಿಲ್ಲ. ಹಿಂಗ್ ಕೊಲಾಬ್ರೇಷನ್ಸ್ ಗೆ ಸ್ವಲ್ಪ ಸ್ವಲ್ಪ ಬರ್ತಿತ್ತು ಹಂಗೆ. ಅವ್ರಾಗೆ ಏನಾದ್ರು ಕೇಳಿದ್ರೆ ಅಂಡ್ ದೆನ್ ಇಟ್ ಮೇಕ್ ಸೆನ್ಸ್ ಅಂದ್ರೆ ಮಾತ್ರ ಮಾಡ್ತೀವಿ. ಎಲ್ಲದಕ್ಕೂ ನಾವು ಇದ್ ಮಾಡಲ್ಲ, ಎಲ್ಲದಕ್ಕೂ ಕೂಡ ಬಿಕಾಸ್ ತಲೆ ಹಾ, ಉಜ್ಕೊಳ್ಳೋದು. ಬರ್ತಾರೆ. ಅಂದ್ರೆ ನಮ್ಗೇನ್ ಅಂದ್ರೆ ಇಟ್ ಇಸ್ ಮೋರ್ ದೆನ್. ನನ್ಗೆ ಸ್ಟಾರ್ಟಿಂಗ್ ಅಲ್ಲೆಲ್ಲ ನಂಗೆ ತಗೋಬೇಕು ಅಂತ ಅನ್ನಿಸ್ತಿರಲ್ಲ. ಇಟ್ ಇಸ್ ಜಸ್ಟ್
ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ನಂದಿನಿ ಇದೆ ಅಂದ್ರೆ ನಾವ್ ಅವತ್ತು ಇವೆಂಟ್ ಹೋದ್ವಿ, ನಮ್ಗೆ ಅವರು ನಮ್ದು ಕನ್ನಡ ಸಂಘದ ಇವೆಂಟ್ ಹೋದ್ವಿ, ಅಲ್ಲಿ ಅವ್ರು ಬಂದಿದ್ರು, ಅವರು ಫಾಲೋ ಮಾಡ್ತಾರಂತೆ. ಸೊ ಅವ್ರ ವೈಫ್ ಅವ್ರು ಖುಷಿ ಆಯ್ತು ನೋಡಿ ಅಂದ್ರೆ ಆತರ ಖುಷಿ ಪಟ್ರು ಮಾತಾಡ್ಸ್ಬಿಟ್ಟು. ದೇರ್ ಇಸ್ ನಥಿಂಗ್, ನಮ್ಗೆ ಏನು ದೇರ್ ಇಸ್ ನೋ ಕೊಲಾಬ್ರೇಷನ್ ಆರ್ ಎನಿಥಿಂಗ್, ಏನಿರ್ಲಿಲ್ಲ ನಮ್ಗೆ. ಜಸ್ಟ್ ಇವಾಗ ಅಂದ್ರೆ ನಿರೀಕ್ಷೆ ಇಲ್ದೆ ಹೋದ್ರೆ ಬದುಕು ಸರಳವಾಗಿ ಸುಂದರವಾಗಿ ನಡೀತಾ ಇರುತ್ತೆ. ಜೀವನ ಕಟ್ಕೊಂಡಿದ್ದಾರೆ. ಅಂದ್ರೆ ಜನ ಇದ್ ಮಾಡಿದ್ದಾರೆ ಅಂದ್ರೆ ಮಾಡ್ಬೋದು, ಅಂದ್ರೆ ನಮ್ಗೇನ್ ಆತರ ಎಕ್ಸ್ಪೆಕ್ಟೇಷನ್ ಇರ್ಲಿಲ್ಲ. ಅಂದ್ರೆ ನಮ್ಗೆ ಎಷ್ಟೊಂದ್ ಜನ ಕೆಲ್ಸನೂ ಬಿಟ್ಬಿಟ್ಟು ಸಂಪೂರ್ಣವಾಗಿ ಕಂಟೆಂಟ್ ಕ್ರಿಯೇಷನ್ ಅಲ್ಲೇ ಇದಾರಲ್ವಾ ಮಾಡಿದ್ದಾರೆ. ನಮ್ಗೆ ಅಂದ್ರೆ ಇಬ್ಬರಿಗೂ ಐಟಿ ಜಾಬ್ಸ್ ಇದೆ. ಸೀಕ್ರೆಸಿ ಇರ್ಬೋದು, ತುಂಬಾ ವ್ಯೂಸ್ ಆಗ್ಬೇಕು, ತುಂಬಾ ಫಾಲೋವರ್ಸ್ ಆಗ್ಬೇಕು ಅಂದ್ರೆ ಏನು ಸತತ ಪ್ರಯತ್ನ ಇಂಪಾರ್ಟೆಂಟಾ, ಅಥವಾ ಲೈಕ್ ಏನಾದ್ರೂ ಒಂದು ಟ್ರೆಂಡಿಂಗ್ ಕಂಟೆಂಟ್ ಹಾಕ್ಬಿಟ್ರೆ ಏನಾದ್ರು ಫ್ಲರಿಶ್ ಆಗ್ಬಿಡುತ್ತೆ ಅಂತ? ಟ್ರೆಂಡಿಂಗ್ ಕಂಟೆಂಟ್ ಇದ್ರು ಟ್ರೆಂಡಿಂಗ್ ಕಂಟೆಂಟ್ ಹಾಕಿದ್ರೆ ಏನ್ ಗೊತ್ತಾ, ಆ ಟೈಮಿಗೆ ಬರುತ್ತೆ, ಆ ಟೈಮಿಗೆ ಬರುತ್ತೆ, ಜುಯಿ ಅಂತ ಹೊಟ್ಟೋಗ್ಬಿಡುತ್ತೆ. ಬಟ್ ಅದೆಲ್ಲ ಏನು ಇದಾಗಲ್ಲ. ಅಂದ್ರೆ ಕರೆಕ್ಟ್ ಆಗಿ ಒಂದ್ ನೀಶ್ ಇರ್ಬೇಕಷ್ಟೇ. ಫಾರ್ ಎಕ್ಸಾಂಪಲ್ ನಮ್ದು ಎಲ್ಲರೂ ಮಾಡ್ತಾರೆ, ಅವಾಗ ವ್ಯೂಸ್ ಜಾಸ್ತಿ ಆಗುತ್ತೆ, ಬರ್ತಾರೆ ಆ ಟೈಮ್ಗೆ. ಫಾಲೋವರ್ಸ್ ಬೇಕು ಅಂದ್ರೆ ಕನ್ಸಿಸ್ಟೆಂಟ್ ಕಾಂಟೆಂಟ್ ಕೊಡ್ಬೇಕು ನೀವು, ಕನ್ಸಿಸ್ಟೆಂಟ್ ಆಗಿ ಕಾಂಟೆಂಟ್ ಕೊಡ್ಬೇಕು ಅಂಡ್ ಸಮಥಿಂಗ್ ವ್ಯಾಲ್ಯೂಯಬಲ್. ಅಗೇನ್ ಇವಾಗ ನೋಡಿ ಅಡ್ಗೆದು ತುಂಬಾ ಜನ ನೋಡ್ತಾರೆ, ಬಿಕಾಸ್ ಕೂಡ ಎಷ್ಟೊಂದ್ ಜನ ಏನ್ ಮಾಡಿದ್ರಿ DM ಮಾಡಿ ಅಂತ ಕೇಳ್ತಾರಲ್ಲ. ಸೊ DM ಮಾಡೋಷ್ಟು ಸಮಯ ಎಲ್ಲಿರುತ್ತೆ ಶ್ವೇತಾಗೆ? ಅಂದ್ರೆ ಅದೇ ಹೇಳದ್ನಲ್ಲ, ಅಂದ್ರೆ ಸಮಯ ನಮ್ಗೆ ಅದೇ ಅನ್ಕೋತಿರ್ತೀನಿ, ಹಂಗೇನ್ ಟೈಮ್ ಇದೆಯಾ, ಹೆಂಗ್ ಮಾಡ್ತಿರಿದ್ರೆ ನೆಕ್ಸ್ಟ್ ಅದೇ ಹೇಳದ್ನಲ್ಲ, ಸಖತ್ ಟೈಮ್ ವೇಸ್ಟ್ ಮಾಡ್ತೀನಿ ಅನ್ಸ್ತಿರುತ್ತೆ. ಅಂದ್ರೆ ಎಲ್ಲಾ ನೋಡಿರ್ತೀವಿ ಒಂದೊಂದ್ಸತಿ ಮೆಸೇಜ್, ಇವಾಗ ಸ್ವಲ್ಪ ತುಂಬಾ ಜಾಸ್ತಿ ಆಗ್ಬಿಟ್ಟಾಗ ಒಂದ್ ಸ್ವಲ್ಪ ರೆಸ್ಪಾಂಡ್ ಮಾಡಕ್ಕೆಲ್ಲ ಕಷ್ಟ ಆಗುತ್ತೆ. ಬಟ್ ಆಲ್ಮೋಸ್ಟ್ ಸ್ಟಾರ್ಟ್ ಎಲ್ಲ ಮಾಡ್ತೀನಿ ನಾನು. ಅಂದ್ರೆ ಅಂತ ಸಮಥಿಂಗ್ ಇಲ್ಲಿ ಲೋಕಲ್ US ಅವರೇ ಕೇಳ್ತಾರೆ, ಏನಾದ್ರು ಇನ್ಫಾರ್ಮೇಶನ್ ಕೇಳ್ತಾರೆ. ಆಮೇಲೆ ಜಾಬ್ಸ್ ಏನಾದ್ರು ನೀವು ಏನಾದ್ರು ಸ್ಟೂಡೆಂಟ್ಸ್ ಎಲ್ಲ ಬಂದಿರ್ತಾರಲ್ಲ ಅವ್ರು ಕೇಳ್ತಾರೆ. ಅಂದ್ರೆ ನಾವ್ ಯಾರಿಗೂ ಏನ್ ಕೆಲಸ ಕೊಡ್ಸಕ್ಕಾಗಲ್ಲ, ಏನು ಮಾಡಲ್ಲ, ಬಟ್ ಅಟ್ಲೀಸ್ಟ್ ಇನ್ಫಾರ್ಮೇಶನ್ ಹಿಂಗೆ ನಮ್ದು ನಮ್ ಎಂಪ್ಲಾಯರ್ ಇದಾರೆ, ಬೇಕಾದ್ರೆ ನಿಮ್ ಇಮೇಲ್ ಫಾರ್ವರ್ಡ್ ಮಾಡಿ ಅಂತೆಲ್ಲ ನಂಗೆ ಹಾಕ್ದಾಗ ಅವ್ರು ರೆಸ್ಪಾಂಡ್ ಮಾಡ್ತಾರೆ. ನೀವು ರೆಸ್ಪಾಂಡ್ ಮಾಡಿದೀರಾ, ಐ ನೆವರ್ ಎಕ್ಸ್ಪೆಕ್ಟೆಡ್ ನೀವು ರೆಸ್ಪಾಂಡ್ ಮಾಡ್ತೀರಾ ಅಂತ. ಸೊ ನನ್ಗೇನ್ ಒಂದ್ ನಿಮಿಷದ ಕೆಲ್ಸ ಅಷ್ಟೇ, ಬಟ್ ಸಂಬಡಿಗೆ ಅದು ನಿಜವಾಗ್ಲೂ ಅಂದ್ರೆ ಅದ್ ವ್ಯಾಲ್ಯೂ ಆಡ್ ಮಾಡ್ತಾ ಇದೆಯಲ್ಲ. ಅಂದ್ರೆ ನನ್ ಪ್ರಕಾರ ಅಷ್ಟೊಂದು ಏನ್ ಬಿಸಿ ಇಲ್ಲ, ನಾನು ಆರಾಮಾಗೆ ಫ್ರೀಯಾಗೆ ಇದ್ದೀನಿ. ನಿಮ್ಮ ಸಹೃದಯತನ ಮತ್ತೆ ನಿಮ್ ಒಂಥರ ಮುಗ್ಧ ಮನಸ್ಸು ನಿಮ್ದು. ಅಂದ್ರೆ ಎಲ್ಲಾ ನಾರ್ಮಲ್ ಇದಿರ್ತಾರ, ಅಂದ್ರೆ ಸೋಂಬೇರಿತನ ಮಾಡ್ಕೊಂಡು ವಿಡಿಯೋಸ್ ಮಾಡಲ್ಲ ಅಷ್ಟೇ. ಅಯ್ಯೋ ಹೋಗು ಸಾಕು, ಬೋರ್ ಆಯ್ತು ಅಂದ್ರೆ ಅದೇ ಮಾಡಿ ಮಾಡಿ ತುಂಬಾ ಅದೇ ತಲೆಯಲ್ಲಿ ಓಡ್ತಾ ಇರುತ್ತೆ. ಒಂದ್ ಸ್ವಲ್ಪ ಏನು ಬೇಡ, ರಿಲ್ಯಾಕ್ಸ್ಡ್ ಆಗಿರೋಣ ಅಂತ. ಸೊ ಯಾವತ್ತು ಫ್ರಸ್ಟ್ರೇಟ್ ಅದೇ ಕ್ವಶನ್ ಇತ್ತು ನನ್ಗೆ, ಈ ಮೀಡಿಯಾ ಈ ಕಂಟೆಂಟ್ ಕ್ರಿಯೇಷನ್ ಇಂದ ಸ್ವಲ್ಪ ದಿವಸ ಪಾಸ್ ಕೊಡೋಣ, ಫ್ರಸ್ಟ್ರೇಟ್ ಆಗಿ ಹೋಗ್ಬಿಟ್ಟಿದೆ. ಅಷ್ಟು ಲೆವೆಲ್ಗೆ ಏನಾಗಿಲ್ಲ, ಒಂದ್ ದಿವಸ 2 ದಿವಸ ಒಂದ್ ಸ್ವಲ್ಪ ಬ್ರೇಕ್ ಕೊಡೋಣ ಅನ್ಸ. ಯಾಕಂದ್ರೆ ನಮಗೂ ಒಂಥರ ತುಂಬಾ ಬ್ಯಾಕ್ ಟು ಬ್ಯಾಕ್ ಮಾಡ್ತಿದ್ರೆ ತಲೆನೂ ಒಂಥರ ಇದಾಗೋಗುತ್ತೆ, ಒಂಚೂರು ಬಾಡಿ ಅಂಡ್ ಮೈಂಡ್ ಏನೋ ಏನು ಅಂದ್ರೆ ಇವಾಗ ಏನ್ ಗೊತ್ತಾ, ಒಂದ್ ವಿಡಿಯೋ ಹಾದ ತಕ್ಷಣ ಆಟೋಮ್ಯಾಟಿಕ್ ಓಕೆ ಯಾರು ನೋಡಿದಾರೆ, ಎಷ್ಟ್ ಜನ ನೋಡಿದಾರೆ, ಯಾರು ಏನ್ ಕಮೆಂಟ್ ಮಾಡಿದಾರೆ ಅಂತ ಆಟೋಮ್ಯಾಟಿಕ್ ಒಂಥರ ಹೋಗುತ್ತೆ. ಅದು ಏನು ಹಾಕಿಲ್ಲ ಅಂದ್ರೆ ಅವತ್ತೊಂದ್ ಸ್ವಲ್ಪ ಮೈಂಡ್ ಫ್ರೀ ಆಗಿ ಇಟ್ಕೋಬಹುದು, ಏನು ಇದು ಅನ್ನೋ ಆತರ ಒಂದು ಮಧ್ಯದಲ್ಲಿ ತಗೋತೀನಿ. ಏನ್ ಆಸ್ ಐ ಟೋಲ್ಡ್, 1-2 ದಿವಸ ಆಮೇಲೆ ಇಲ್ಲ ಏನಾದ್ರು ಮಾಡ್ಬೇಕು ಅನ್ಕೊಂಡು ಹಂಗೆ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಪ್ರತಿದಿನ ರೀಲ್ ಆಗ್ತಾ ಇದ್ರೆ ಬೇಗ ಫಾಲೋವರ್ಸ್ ಆಗ್ತಾರೆ ಅನ್ನೋದು ಸತ್ಯನಾ ಮಿಥ್ಯಾನಾ? ನಿಜ ಹಾಗತ್ತಾರೆ. ಯಾಕಂದ್ರೆ ಡಿಪೆಂಡ್ಸ್, ನೀನ್ ಏನೋ ಕ್ಯಾಚ್ ಆಗ್ಬೇಕು, ಅವ್ರಿಗೆ ಸಿಂಕ್ ಆಗ್ಬೇಕು, ಅವ್ರು ಲೈಕ್ ಮಾಡ್ಬೇಕು, ಆಮೇಲೆ ಹೇಗ್ ಪ್ರೆಸೆಂಟ್ ಮಾಡ್ತೀರಾ ಅದು ಮ್ಯಾಟರ್ ಆಗುತ್ತೆ. ನೀವು ಎಷ್ಟು ಡೈಲಿ ಆಗ್ತಾ ಇದ್ರು ನೀವು ಕಾಂಟೆಂಟ್ ಕ್ವಾಲಿಟಿ ಇಲ್ಲ ಅಂದ್ರೆ ಯೂಸ್ ಆಗಲ್ಲ. ಏನೋ ಸುಮ್ನೆ ಇವಾಗ ನನ್ನ ಪ್ರಕಾರ ಅಂದ್ರೆ ನನ್ಗೆ ಎಲ್ಲಾರು ಸಿಕ್ದವ್ರು ಹೇಳಿದ್ದು ಅದು ಅಂದ್ರೆ ನಿಮ್ ಮಾತ್ ಇಷ್ಟ ಆಗತ್ತೆ, ಅಂದ್ರೆ ಇಟ್ ಇಸ್ ಮೋರ್ ರಿಲೇಟಬಲ್ ಅನ್ಸುತ್ತೆ. ತುಂಬಾ ಏನೋ ಹಾ ಹೂ ಅಂತ ಫ್ಯಾನ್ಸಿ ಆಗಿಲ್ದೆ ಓಕೆ ಇದ್ದದನ್ನ ಹೆಂಗ್ ಹೇಳ್ತೀರಾ ಆತರ ಅಂತ. ಮೇ ಬಿ ಇವಾಗ ಹೆಂಗೆ ಅಂದ್ರೆ ಇವಾಗ ಸೀರಿಯಲ್ಗಳು ನೋಡ್ತಿರ್ತೀವಿ, 4 ದಿವಸ ನಾವು ನಮ್ಮ ಅಮ್ಮನ ಜೊತೆ ಕುತ್ಕೊಂಡು ನೋಡ್ಬಿಟ್ರೆ ನೆಕ್ಸ್ಟ್ ದಿವಸ ಏನಾಗುತ್ತೆ ಅಂತ ನಮಗೂ ಕ್ಯೂರಿಯಾಸಿಟಿ ಬಂದ್ಬಿಡುತ್ತೆ. ಒಂಥರ ಹಂಗೆ ಅದು ಇಷ್ಟ ಇದೆಯೋ ಇಷ್ಟ ಇಲ್ವೋ ಸುಮ್ನೆ ಬೈಕೋತಾ ಇರ್ತೀವಿ ನಾವು, ಈ ಸೀರಿಯಲ್ ಸುಮ್ನೆ ಎಳಿತಾರೆ ಅಂತ. ಬಟ್ ನೆಕ್ಸ್ಟ್ ದಿವಸ ಹೋಗ್ತೀವಿ ಆ ಟೈಮ್ಗೆ ನೋಡಕ್ಕೆ ಅಂತ. ಸೊ ಆತರ ಒಂದು ಡೈಲಿ ಮಾಡ್ತಾ ಇದ್ರೆ ಅದೊಂದು ಕನೆಕ್ಟಿವಿಟಿ, ಓಕೆ ನೆಕ್ಸ್ಟ್ ಏನಿರುತ್ತೆ ಅಂತ ಅದಿರುತ್ತೆ. ಬಟ್ ಅಗೈನ್ ಅದೇನಾದ್ರೂ ಇರ್ಬೇಕು, ಸುಮ್ನೆ ಮಾಡ್ತೀನಿ ಅನ್ಬಿಟ್ಟು ಏನೋ ಮಾಡಿದ್ರು ಮೇ ಬಿ ಅಗೈನ್ ಇಟ್ ಇಸ್ ಹೌ ನಾವು ಕನೆಕ್ಟ್ ಆಗ್ತೀವಿ ಅನ್ನೋದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಕನ್ಸಿಸ್ಟೆಂಟ್ ಆಗಿರ್ಬೇಕು. ಮಿಕ್ಸ್ ಮಾಡೋದು, ಒಂದಿನ ಡ್ಯಾನ್ಸ್ ಮಾಡೋದು, ಒಂದಿನ ಅದು ಮಾಡೋದು, ಇದು ಮಾಡೋದಾಗ ಕನ್ಸಿಸ್ಟೆನ್ಸಿ ಇಲ್ದೇ ಇರ್ಬೇಕಾದ್ರೂ ಅಷ್ಟು ಬರಲ್ಲ. ಸೊ ನೀಶ್ ಇದೆ, ಒಂದು ಡೈಲಿ ಲೈಫ್ ಕನೆಕ್ಟ್ ಆಗುತ್ತೆ. ಸೊ ಆ ರೀತಿ ಡಿಪೆಂಡ್ಸ್. ಒಬ್ಬೊಬ್ರಿಗೆ ಏನೋ ಒಂದು ಯಾವ್ದೋ ಒಂದು ಟೆಕ್ನಿಕಲ್ ಕಾಂಟೆಂಟ್ ಇರುತ್ತೆ, ಅದನ್ನ ಕಂಟಿನ್ಯೂಸ್ ಆಗಿ ಕೊಡ್ತಿರ್ತಾರೆ. ಇನ್ನೊಬ್ಬರಿಗೆ ಜಾಬ್ ರಿಲೇಟೆಡ್ ಕೊಡ್ತಿರ್ತಾರೆ. ಆ ಕನ್ಸಿಸ್ಟೆನ್ಸಿ ಇರ್ಬೇಕು, ಕ್ವಾಲಿಟಿ
ಕ್ವಾಲಿಟಿ ಇರ್ಬೇಕು. ಸೊ ಈ ಕೀವರ್ಡ್ಸ್, ಹ್ಯಾಶ್ ಟ್ಯಾಗ್ಸ್ ಅಥವಾ ಸಮ್ ಸೆಟ್ಟಿಂಗ್ಸ್ ಅದೆಲ್ಲ ವರ್ಕ್ ಆಗುತ್ತೆ ಏನು ಅಂತ? ವರ್ಕ್ ಆಗಲ್ಲ. ನಾನು ಏನು ಕೀವರ್ಡ್ ಹಾಕಲ್ಲ, ಏನು ಹ್ಯಾಶ್ ಟ್ಯಾಗ್ ಹಾಕಲ್ಲ, ನಾನು ಏನು ಹಾಕಲ್ಲ ಆಕ್ಚುಲಿ. ನಂಗೆ ಅದ್ರ ಅಷ್ಟೊಂದು ಅಂದ್ರೆ ಆ ವಿಡಿಯೋ ಮಾಡ್ಬಿಟ್ಟು ಅಂದ್ರೆ ಅದು ಬೇಗ ಏನೋ ಒಂದು ಅಂದ್ರೆ Sentence ಬರ್ದ್ಬಿಟ್ಟು? ಒಂದ್ ಸೆಂಟೆನ್ಸ್ ಬರೀ ಮುಗಿ ಅಷ್ಟೇ, ಅದೊಂದು ಇದು. ನಾನು ಯಾವ್ದು ಹ್ಯಾಶ್ ಟ್ಯಾಗ್ ಏನು ಹಾಕಲ್ಲ. ಟೆಸ್ಟ್ ಮಾಡ್ತಾರೆ ಎಲ್ಲ algorithm ಏನ್ ಮಾಡ್ತಾರೆ, 1000 ಜನ ಫಸ್ಟ್ 1000 ಜನ ಯಾವ ರೀತಿ ನೋಡಿರ್ತಾರೆ, ಸ್ಕಿಪ್ ಮಾಡಿದಾರ ಇದಾರ ಅಂತ. ಸೊ ಅದ್ರ ಮೇಲೆ ನಿಮ್ಮ ವಿಡಿಯೋಸ್ ವೈರಲ್ ಆಗುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಹೆಂಗೆ ಇದಾಗುತ್ತೆ ಯಾವ ಅಂತ. ರೀತಿ ಬಟ್ ಕರೆಕ್ಟ್ ಟೈಮ್ ಅಲ್ಲೂ ಹಾಕ್ಬೇಕು. ಓಕೆ, ಟೈಮಿಂಗ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಟೈಮಿಂಗು ಆಗುತ್ತೆ, ಯಾಕಂದ್ರೆ ನಮ್ದು ಆಡಿಯನ್ಸ್ ಎಲ್ಲೋ ರೈಟ್, ನಮ್ದು ಕನ್ನಡ ಆಗಿರೋದ್ರಿಂದ ಆಲ್ಮೋಸ್ಟ್ 90% ಇಂಡಿಯಾದವರೇ ಇರ್ತಾರೆ. ಭಾರತದವರ ನಾನು ಇಲ್ಲಿ ಮಧ್ಯಾಹ್ನ ಹಾಕಿದ್ರೆ ಎಲ್ಲ ನಿದ್ದೆ ಎಲ್ಲ ನಿದ್ದೆ ಮಾಡ್ತಾ ಇರ್ತಾರೆ ಮಧ್ಯರಾತ್ರಿ ಆಗಿರುತ್ತೆ. ನಾನು ಯೂಶಲಿ ಆಮೇಲೆ ಅಂದ್ರೆ ಅದು ಸ್ಟಾರ್ಟಿಂಗ್ ಹಂಗ ಯೋಚನೆ ಮಾಡಿರ್ಲಿಲ್ಲ ನಾನು. ಯೂಶಲಿ ಹೆಂಗಾಗಿತ್ತು ಅಂದ್ರೆ ಡೇ ಮುಗಿದ್ಮೇಲೆ ಈವ್ನಿಂಗ್ ಅಂದ್ರೆ ಒಂದ್ ಸ್ವಲ್ಪ ಹೊತ್ತು ಎಲ್ಲಾ ಕೆಲಸ ಮುಗಿದ್ಮೇಲೆ ಒಂದ್ ಸ್ವಲ್ಪ ಹೊತ್ತು ಕುತ್ಕೊಂಡು ಎಡಿಟ್ ಮಾಡಿ ಅಂದ್ರೆ ರಾತ್ರಿ ಒಂದ್ 10 o'clock ಅನ್ನಂಗೆ ಅದ್ ಹಾಕ್ತಿತ್ತು. ಸೊ ನಂಗೆ ಅದು ಕನ್ವೀನಿಯಂಟ್ ಟೈಮ್ ಅನಿಸ್ತಿತ್ತು. ಬಟ್ ಲೇಟ್ಲಿ ಅಂದ್ರೆ ಆ ರಿಯಲೈಸ್ಡ್ ಮೇ ಬಿ ಅಲ್ಲಿ ಇಂಡಿಯಾದೆಲ್ಲ ಹೋದಾಗ ನಾವು ಬೆಳಗ್ಗೆ ಎದ್ದ ತಕ್ಷಣ ನಿಮ್ದೆ ನೋಡ್ತೀವಿ ಅಂದಾಗ ದಟ್ಸ್ ಹೌ ಇಟ್ ಈಸ್ ಅಂತ ಅಂದ್ರೆ ಆತರ ಅಂದ್ರೆ ಇವಾಗ ಮ್ಯಾಟ್ರ್ ಆಗುತ್ತೆ. ಸೊ ಅಂದ್ರೆ ನಾನು ಸ್ಟಾರ್ಟಿಂಗ್ ಹಂಗ ಅಂದ್ರೆ ನನ್ನ ಟೈಮ್ ಎಲ್ಲ ಮುಗಿಯುತ್ತೆ, ಓಕೆ ಇವಾಗ ಮಾಡ್ಬಿಟ್ಟು ಮಲ್ಗೋಣ ಅನ್ನೋ ತರ ಆತರ ಮಾಡಿದಾಗ ಒಂದು ಎಡಿಟ್ ಮಾಡ್ಬಿಟ್ಟು ಪೋಸ್ಟ್ ಮಾಡ್ಬಿಡ್ತಿದ್ದೆ. ಸೊ ಅದು ಅಂದ್ರೆ ಅವರು ಓಕೆ ಈ ಟೈಮ್ಗೆ, ಸೊ ಆ ಟೈಮ್ಗೆ ಅಂದ್ರೆ ಬೆಳಗ್ಗೆ ಎಕ್ಸಾಕ್ಟ್ ಟೈಮ್ ಅಂತ ಏನಿಲ್ಲ, ಬಟ್ ಅಪ್ರಾಕ್ಸಿಮೇಟ್ಲಿ ಆ ಟೈಮ್. ಶ್ವೇತಾ ಅವ್ರ ಮಾತಿಗಷ್ಟೇ ಮೆಚ್ಚುಗೆ ಅಲ್ಲ, ಅವ್ರ ಡ್ರೆಸ್ಸಿಗೂ ಮೆಚ್ಚುಗೆ ಇದೆಯಲ್ಲ ಸರ್. ಯಾವ ಲಿಂಕ್ ಮೇಡಮ್, ಎಲ್ಲಿ ತಗೊಂಡ್ರಿ ಮೇಡಮ್ ಲಿಂಕ್, ಎಲ್ಲಿ ಮೇಡಮ್? ಅಯ್ಯೋ ಅದೊಂದು ಇದು ಮೊದ್ಲಿಗೆ ಅದೇ ಹೇಳದ್ನಲ್ಲ, ಅದೇನು ಅದನ್ನ ರೆಸ್ಪಾಂಡ್ ಮಾಡಿ 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 ಒಂದ್ ಲೆವೆಲ್ಗೆ ಯಾಕಾದ್ರೂ ಹಾಕದಪ್ಪ ಅಂತ ಅಂದ್ರೆ ಆತರ ಏನ್ ಅನ್ಸಿಲ್ಲ. ಬಟ್ ಅಂದ್ರೆ ನಾವು ಏನ್ ಗೊತ್ತಾ, ತುಂಬಾ ಹಳೇದು ಎಲ್ಲ ಇವಾಗ ಈ ಡ್ರೆಸ್ ತಗೊಂಡು ಅಂಗಡಿಲಿ ತಗೊಂಡಿದ್ದಾಗೇನು ಅಂಡ್ ಅದಕ್ ಲಿಂಕ್ ಇರಲ್ಲ. ಆಮೇಲೆ ತಗೊಂಡ್ ಯಾವಾಗ್ಲೋ ಒಂದ್ 5-6 ವರ್ಷ ಆಗಿರುತ್ತೆ. ಸೊ ಅದನ್ನೆಲ್ಲ ಒಂಥರ ನೀಟಾಗಿ ಮೇಂಟೈನ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದಕ್ಕೆ ಅದು ಲಿಂಕ್ ಇರಲ್ಲ, ಇದಿರಲ್ಲ ಅಂದ್ರೆ ಇದಿರಲ್ಲ. ಯಾಕಂದ್ರೆ ನಾವು ಮಾಡ್ತಿರೋದು ಅದೇ ಹೇಗೆ ಆಸ್ 2 years ಇಂದ. ಸೊ ನಮ್ದು ಡ್ರೆಸ್ಸಿಂಗ್ ಅಪ್ ಅಂದ್ರೆ ಅದೇ ತರ ಡ್ಯಾಲಸ್ ಅಲ್ಲೆಲ್ಲ ಹಂಗ್ ಅಂದ್ರೆ ಪೀಪಲ್ ನೋ ಅಂದ್ರೆ ಮೊದ್ಲಿಂದಾನು ನಾವ್ ಯಾವ ರೀತಿ ವ್ಯಕ್ತಪಡಿಸ್ತೀವಿ ಅನ್ನೋ ತುಂಬಾ ಮೊದ್ಲಿಂದಾನು ಒಂಥರ ಇಷ್ಟ ಇದೆ ಇಬ್ಬರಿಗೂನು. ಅದಿದೆಯಲ್ಲ, ಸೊ ಅದಕ್ಕೆ ಸೊ ಒಂದೊಂದ್ಸತಿ ಏನಾಗುತ್ತೆ ಅಂದ್ರೆ ಇವ್ರು ಬೇಕಂತಾನೆ ಕೊಡ್ತಿಲ್ವೇನೋ ಆತರ ಯೋಚನೆ ಬಂದ್ಬಿಡತ್ತಾ ಅಂತ. ನಾನು ಅದೇ ಹೇಳ್ತಿರ್ತೀನಿ, ನಾನು ಅಂಗಡಿಲಿ ತಗೊಂಡಿದ್ದು. ಸೊ ದೇರ್ ಇಸ್ ನೋ ಲಿಂಕ್ ಅಂದ್ರೆ ಇವಾಗ ಆಟೋಮೇಶನ್ ಎಲ್ಲ ಇದೆ, ಮೆನಿ ಚಾಟ್ಸ್ ಅಂತ, ವಿಶ್ ಲಿಂಕ್ ಅದೆಲ್ಲ ಇದೆ. ಸೊ ಅದ್ರಲ್ಲಿ ಏನಂದ್ರೆ ನನ್ಗೆ ಲಿಂಕ್ ಏನಾದ್ರು ಗೊತ್ತಿದ್ರೆ, ಫಾರ್ ಎಕ್ಸಾಂಪಲ್ ನಿನ್ನೆ ಬೆಳಿಗ್ಗೆ ಯಾವ್ದೋ ಒಂದ್ ವಿಡಿಯೋ ಹಾಕಿದ್ದೆ, ಅದು ಇದರದ್ದು ಸ್ಕರ್ಟ್ ಅದ್ರ ಲಿಂಕ್ ಇತ್ತು ನನ್ನ ಹತ್ರ. ಸೊ ಅದನ್ನ ಆಟೋಮೇಟ್ ಮಾಡಿ ಇಟ್ಬಿಟ್ಟಿದ್ದೆ. ಸೊ ಅಂದ್ರೆ ಆ ಲಿಂಕ್ ಅಂತ ಏನಾದ್ರು ಕೇಳಿದ್ರೆ ಅದು ಆಟೋಮೆಟಿಕ್ ಆಗಿ ಮೆಸೇಜ್ ಹೋಗುತ್ತೆ. ಅದರ್ವೈಸ್ ಐ ರಿಪ್ಲೈ ಯೂಶಲಿ ಏನಾದ್ರು ನಾರ್ಮಲ್ ಆಗಿ ಏನಾದ್ರು ಅದು ಇದು ಮೆಸೇಜ್ ಹಾಕ್ತಲ್ಲ. ಆಕ್ಚುಲಿ ಓದಕ್ ತುಂಬಾ ಖುಷಿ ಆಗುತ್ತೆ. ಆಕ್ಚುಲಿ ಇನ್ಸ್ಟಾಗ್ರಾಮ್ ಗಿಂತ ಫೇಸ್ಬುಕ್ ಅಲ್ಲಿ ಎಷ್ಟು ಚೆನ್ನಾಗಿ ಕಮೆಂಟ್ ಮಾಡ್ತಾರೆ ಜನ. ಅಂದ್ರೆ ಯಾವ್ದು ನಿಮ್ಗೆ ಒಂದು ಮನ ಮುಟ್ಟುವಂತ ಕಮೆಂಟ್ ಅಥವಾ ಮನ ಮುಟ್ಟುವಂತ ಒಂದು ರೀಲ್ ಆಗಿರ್ಬೋದು, ವಿಡಿಯೋ ಆಗಿರ್ಬೋದು, ಯಾವ್ದು? ಅಂದ್ರೆ ತುಂಬಾ ಇದೆ. ಅಯ್ಯೋ ಕಮೆಂಟ್ಸ್ ಅಂತೂ ಅಂದ್ರೆ ಇಷ್ಟೊಂದೆಲ್ಲ ನಿಜವಾಗ್ಲೂ ಒಂಥರ ಅಂದ್ರೆ ಆತರ ಒಂಥರ ಇಂಚು ನಿಮ್ಮನ್ನ ಅಳಿತಾರೋ, ಅಬ್ಸರ್ವ್ ಮಾಡ್ತಾರೋ ಅಂದ್ರೆ 99% ಪಾಸಿಟಿವ್. 99% ಪಾಸಿಟಿವ್ ಅಂದ್ರೆ ವಿ ಹ್ಯಾವ್ ಬೀನ್ ಒಂಥರ ಬ್ಲೆಸ್ಡ್ ಅನ್ಸುತ್ತಾ ಇದ್ರಲ್ಲಿ. ಯಾಕಂದ್ರೆ ನೀವೇನ್ ಊಹೆ ಪೂಹೆಗಳ ಹೇಳ್ತಾ ಇರಲ್ಲ, ಸತ್ಯ ಸಂಗತಿನ ಸಂಕ್ಷಿಪ್ತವಾಗಿ ಬಿಚ್ಚಿಡ್ತಾ ಇದ್ದೀರಲ್ಲ. ಅದಕ್ಕೆ ಒಂಥರ ಎಲ್ಲಾ ಇದೆ. ಚೆನ್ನಾಗಿ ಉದ್ದುದಕ್ಕೆಲ್ಲ ಬರೀತಾರ. ಒಂದ್ಸತಿ ಖುಷಿ ಆಗುತ್ತೆ ಅಂದ್ರೆ ಅಯ್ಯೋ ಅಂದ್ರೆ ಎಷ್ಟು ನಾನ್ ಮಾಡೋ ಒಂದ್ ಮಿನಿಟ್ ವಿಡಿಯೋಗೆ ಇಷ್ಟೊಂದ್ ಪ್ರೀತಿ ತೋರಿಸ್ತಾರ ಅಂತ ಒಂಥರ ಖುಷಿ ಆಗತ್ತೆ. ಅಂದ್ರೆ ಅಷ್ಟು ಇದೆ. ಇಂಡಿಯಾದಲ್ಲಿ ಹೋದಾಗ ಮೀಟಪ್ ಮಾಡಿ ಅಂತಾರೆ. ಈ ಸತಿ ಹೋದಾಗ ಒಂಥರ ಭಯ, ಒಂಥರ ಏನು ಎತ್ತ ಅಂತ ಮಾಲ್ ಅಲ್ಲಿ ಸುಮ್ನೆ ಹಿಂಗೆ ಅಂದ್ರೆ ಹಾಕಿದ್ದೆ ಈ ತರ ಬನ್ನಿ ಬರ್ತಿದೀವಿ ಅಂತ. ಅಲ್ಲಿ ಬಂದವರು ಎಲ್ಲ ಏಜ್ಡ್ ಇವ್ರೆ. ಸೊ ನಂಗೆ ಅದನ್ನು ಬಿಟ್ಟು ಇವಾಗ ಹುಡುಗರು ಮಕ್ಕಳು ಇದಂದ್ರೆ ಸಮಥಿಂಗ್ ಡಿಫ್ರೆಂಟ್. ಅವರು ಎಷ್ಟೊಂದು ಒಬ್ರು ಆಂಟಿ ಅಂತೂ ಲೆಟರ್ ಎಲ್ಲ ಬರ್ಕೊಂಡ್ ಬಂದಿದ್ರು. ಆಮೇಲೆ ಅವರು ಅಂದ್ರೆ ನಮ್ಮ ಯಾವ ಆಕ್ಟರ್ ಆಕ್ಟ್ರೆಸ್ ಗೆ ಕಡಿಮೆ ಅಷ್ಟೆಲ್ಲ ಇದಿಲ್ಲ. ಇಂಪ್ಯಾಕ್ಟೆಡ್ ಸೋ ಮಚ್ ಅಂತ ಅದು ಖುಷಿ ಆಗುತ್ತೆ. ಅಂದ್ರೆ ಅದೇ ಆಕ್ಚುಲಿ ಅದು ಕರೆಕ್ಟ್. ಇನಿಷಿಯಲಿ ಇದು ಏನಂದ್ರೆ ಯಾರು ಫಾಲೋವರ್ಸ್
ಎಲ್ಲ ಇಲ್ದೇ ಇದ್ದಾಗ ನೀವ್ ಏನ್ ಮಾಡಿದ್ರು ನಡೆಯುತ್ತೆ. ಇದಾಗತ್ತೆ. ಬಟ್ ಇವಾಗ ನಾ ಅದೇ ಹೇಳ್ತಿರ್ತೀನಿ, ಅಂದ್ರೆ ಸುನಿಲ್ ಕೂಡ ಇವಾಗ ಇದ್ ಮಾಡಿರ್ತಾರಲ್ಲ, ಯಾರಾದ್ರೂ ಒಬ್ಬೊಬ್ರು ಏನಾದ್ರು ಬೇರೆದೇನಾದ್ರು ಮಾಡ್ಬೇಕಂದ್ರೆ ನಿಮ್ದು ಇದ್ರಲ್ಲಿ ಮಾಡ್ಕೊಳಪ್ಪ ನನ್ಗೆ ಅಂದ್ರೆ ಆಮೇಲೆ ನೀಶ್ ಕೂಡ ಚೇಂಜ್ ಮಾಡಕ್ಕಾಗಲ್ಲ. ಸುಮ್ನೆ ನಾನು ಇವಾಗ ರೆಗ್ಯುಲರ್ ಆಗಿ ಇದ್ ಮಾಡ್ತೀನಿ, ಯಾವತ್ತೋ ಒಂದ್ ದಿವಸ ಏನೋ ಟೆಕ್ನಿಕಲ್ ವಿಡಿಯೋ ಹಾಕ್ತೀನಿ ಅಂದ್ರೆ ಅದು ರಿಲೇಟ್ ಆಗಲ್ಲ ಅನ್ರಿಲೇಟೆಡ್ ಇದು. ಆಮೇಲೆ ಇನ್ನೇನೋ ಮಾಡಿ ಆತರ ಎಲ್ಲ ಮಾಡಿದ್ರೆ ಅದು ಆಗಲ್ಲ, ಅಂದ್ರೆ ನಂಗೂ ಇಷ್ಟ ಆಗಲ್ಲ ಮಾಡೋದಕ್ಕೆ. ವಾಟ್ ಐ ಆಮ್ ನಾನು ತೋರಿಸ್ತೀನಿ, ಇನ್ನೇನೋ ಇಲ್ದೇ ಇರೋದನ್ನ ನಾನು ಏನಕ್ಕೆ ತೋರಿಸ್ಲಿ ಅನ್ನೋದು ಇರುತ್ತೆ. ಅಂಡ್ ಅಗೇನ್ ರೆಸ್ಪಾನ್ಸಿಬಿಲಿಟಿ ಇರುತ್ತೆ, ಅಂದ್ರೆ ಯಾಕಂದ್ರೆ ಇದೆಷ್ಟು ಇದು ಅನ್ನೋದಕ್ಕೆ ಒಂದು ಚಿಕ್ಕ ವರ್ಡ್ ಏನಾದ್ರೂ ಹೇಳಿದ್ರೆ ಅದು ಹಿಂಗ್ ಟರ್ನ್ ಆಗೋಗುತ್ತೆ, ಇಟ್ ಇಸ್ ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಹಾ ಅಂದ್ರೆ ಇವಾಗ ನಾವು ವರ್ಡ್ ಹೇಳಿರ್ತಾರೆ, ಯಾವ ಕಾಂಟೆಕ್ಸ್ಟ್ ಹೇಳಿರ್ತಾರೆ, ಅದನ್ನ ಅಷ್ಟು ಥಿಂಕ್ ಮಾಡೋ ಟೈಮ್ ಇಲ್ಲ ಜನಕ್ಕೆ. ಅದು ಅದು ಅಕ್ಷಮ್ಯ ಅಪರಾಧ. ಕರೆಕ್ಟ್. ಯಾವ ಕಾಂಟೆಕ್ಸ್ಟ್ ಆದ್ರೂ ಹಿಂದೆ ಮುಂದೆ ನೋಡಕ್ ಹೋಗಲ್ಲ. ಕರೆಕ್ಟ್. ಅಂದ್ರೆ ಆಮೇಲೆ ಅಗೇನ್ ಕಾಲ್ ಎಳಿಯಕ್ ಕಾಯ್ತಾ ಇರ್ತಾರೆ ಏನಾದ್ರೂ ಒಂದ್ ಇದು ಅಂತ. ಒಂದೊಂದ್ಸತಿ ಹತ್ರದವರೇ ಕಾಯ್ತಿರ್ತಾರೆ, ಅಲ್ಲಿ ಹೋಗಿ ನೋಡಿದ್ರೆ ಯಾವ್ದೋ ಹೊಸ ಅಕೌಂಟ್, ನ್ಯೂಲಿ ಓಪನ್ಡ್ ಅಕೌಂಟ್ ಅಂತ ಗೊತ್ತಾಗ್ತಿರುತ್ತೆ. ಅಂದ್ರೆ ಆತರ ಒಂದೊಂದ್ ಬಂದೇ ಬರುತ್ತೆ. ಅದು ಇರುತ್ತೆ. ಆಮೇಲೆ ಇದು ಮಕ್ಕಳಿಗೆ ಕನ್ನಡ ಕಲ್ಸಿ ಅಂತ ಅದೊಂದು ಇದ್ ಬರುತ್ತೆ, ಕಮೆಂಟ್ ಯೂಶಲಿ ಬರೋದು. ಅದಕ್ಕೆ ಅದೊಂದು ಸರ್ ಎಷ್ಟು ಕನ್ನಡ ಶಾಲೆಗಳಿದೆ ಇವ್ರಿಗೆ. ಲೈಕ್ ನಾವು ಒಂದ್ ವಿಡಿಯೋ ಮಾಡಿ ಸರ್ ಕನ್ನಡ ಶಾಲೆ ಬಗ್ಗೆ, ನಿಮ್ಮ ಒಂದು ಡಯಾಲಿಸಿನ ಕನ್ನಡ. ಯಾಕಂದ್ರೆ ನಮ್ಮ ಚಾನೆಲ್ ಅಲ್ಲಿ ಕನ್ನಡ ಶಾಲೆ ಶಿಕ್ಷಕರನ್ನೇ ನಾನು ಇಂಟರ್ವ್ಯೂ ಮಾಡಿದ್ದೀನಿ. 6-7 ಜನನ ಶಿಕ್ಷಕಿಯರನ್ನ ಕೂರಿಸ್ಬಿಟ್ಟು, ನೋಡಿ ನಮ್ ಕನ್ನಡ ಶಿಕ್ಷಕಿಯರು ಈ ಡಿಸ್ಟ್ರಿಕ್ಟ್ ಅಲ್ಲಿ ಈ ತರ ಯಾವ ತರ ಅಭ್ಯಾಸ ಮಾಡ್ತಾ ಇದಾರೆ, ಯಾವ ತರ ಪಠ್ಯಕ್ರಮ ಫಾಲೋ ಮಾಡ್ತಾ ಇದಾರೆ, ಪುಸ್ತಕ ಯಾವ ರೀತಿ ಇರುತ್ತೆ ಎಲ್ಲಾನು ಕೂಡ ತೋರಿಸಿದೀವಿ. ಅದೇ ಇರುತ್ತೆ ಹಂಗೆ. ನಮ್ಗೆ ಇವಾಗ ಅದ್ ಮ್ಯಾಟರ್ ಆಗಲ್ಲ ಅಷ್ಟೊಂದು, ಇವ್ರು ತಲೆ ಕೆಡಿಸ್ಕೊಳ್ಳಲ್ಲ. ನಮ್ಮ ಒಂದು ಭಾಷೆ, ನೀವು ಭಾಷೆ ಅಭಿಮಾನ. ಅಲ್ಲೇ ಯಾರು ಅಂದ್ರೆ ಇವಾಗ ನಾವು ಕಮೆಂಟ್ ಮಾಡ್ತಾರಲ್ಲ, ಅವ್ರಿಗೆ ಬೇರೆಯವರೇ ಕಮೆಂಟ್ ಮಾಡ್ತಾರೆ, ಅಲ್ಲಿ ಇದ್ಕೊಂಡ್ ನೀವೇನ್ ಕನ್ನಡ ಸ್ಕೂಲ್ ಕಳಿಸ್ತಿದ್ದೀರಾ, ಸುಮ್ನೆ ಮಾತಾಡಕ್ ಬರ್ತೀರಾ ಇವ್ರಿಗೆ ಅಂತ ಪೀಪಲ್ ಅಂದ್ರೆ ಅವರೇ ರೆಸ್ಪಾಂಡ್ ಮಾಡ್ತಾರೆ. ಅಂದ್ರೆ ಆಮೇಲೆ ಏನ್ ಗೊತ್ತಾ, ಇನ್ನೊಂದು ಅಲ್ವಾ, ನಮ್ಗೆ ಹೇಳಕ್ ಬರ್ತಾರೆ. ಹೌದೌದು, ಎಕ್ಸಾಕ್ಟ್ಲಿ. ಆಮೇಲೆ ಸರ್ಕಾರಿ ಶಾಲೆನೇ ಸರ್. ಇಷ್ಟು ಇವತ್ತು ಈ ಜಾಗಕ್ಕೆ ನಿಂತಿದೀವಿ ಅಂದ್ರೆ ಸರ್ಕಾರಿ ಶಾಲೆನೇ ಕಾರಣ. ಕರೆಕ್ಟ್. ಆಮೇಲೆ ಹಾಕ್ತಾರೆ, ಅವ್ರಿಗೆ ಒಂದ್ ಫೇಸ್ ಇಲ್ಲ, ಐಡೆಂಟಿಟಿ ಇಲ್ಲ. ನಾನು ಅದೇ ತರ ರಿಯಾಕ್ಟ್ ಮಾಡಿದ್ರೆ ಐ ಹ್ಯಾವ್ ಎನ್ ಐಡೆಂಟಿಟಿ. ನಾವು ನಕಾರಾತ್ಮಕತೆ ಬಿಟ್ಬಿಡೋಣ, ಸಕಾರಾತ್ಮಕತೆ ಕಡೆ ನಾವ್ ಅಷ್ಟೊಂದ್ ತಲೆ ಕೆಡಿಸ್ಕೊಳಲ್ಲ. ನೋಡ್ತೀವಿ ಒಂದ್ಸತಿ, ಇಬ್ರು ನೋಡ್ಕೊಂತೀವಿ, ನಕ್ಕೊಂತೀವಿಲ್ಲ, ಹಂಗೆ ಡಿಲೀಟ್ ಮಾಡ್ಬಿಡ್ತೀವಿ. ಏನಕ್ಕೆ ಸುಮ್ನೆ ನೆಗೆಟಿವಿಟಿ. ಅಂದ್ರೆ ಯು ಡೋಂಟ್ ಹ್ಯಾವ್ ಟು ಪ್ರೂವ್ ಎನಿಬಡಿ. ರೆಸ್ಪಾಂಡ್ ಮಾಡ್ಕೊಂಡು ಏನ್ ಪ್ರೂವ್ ಮಾಡುತ್ತೆ ಅಷ್ಟೇ. ಅಂದ್ರೆ ಅದೇ ಹೇಳುದಲ್ಲ, ಅಂದ್ರೆ ಹ್ಯೂಮನ್ ಟೆಂಡೆನ್ಸಿ ಹೆಂಗಂದ್ರೆ 1000 ಒಳ್ಳೇದಿದ್ರೆ ಒಂದ್ ಯಾವ್ದೋ ಕೆಟ್ಟದಿದ್ರೆ ಅಲ್ಲೇ ಹೋಗ್ತಿರುತ್ತೆ. ಅಂದ್ರೆ ಮೇ ಬಿ ನಾವು ಇವಾಗ ಆಲ್ಮೋಸ್ಟ್ 2 years 3 years ಎಲ್ಲ ಇದೀವಲ್ಲ, ಸೊ ಇವಾಗ ಜಸ್ಟ್ ಇಗ್ನೋರ್ ಅಷ್ಟೇ. ಅಂದ್ರೆ ಅಕಸ್ಮಾತ್ ಏನಾದ್ರು ಪಾಸಿಟಿವ್ ಫೀಡ್ಬ್ಯಾಕ್ ಇದ್ರೆ ಲೆಟ್ಸ್ ಟೇಕ್ ಇಟ್. ಹಂಗೆ ಯಾರಾದ್ರೂ ಸಜೆಸ್ಟ್ ಮಾಡ್ಬಿಟ್ಟು ಈ ತರ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಸಜೆಷನ್ಸ್ ಬರ್ತಿರುತ್ತೆ ಒಂದೊಂದು. ಹಂಗ ತರ ಪರ್ಟಿಕ್ಯುಲರ್ ಯಾವ್ದು ಇವಾಗ ಜ್ಞಾಪಕ ಬರ್ತಿಲ್ಲ, ಹೇಳ್ತಿರ್ತಾರೆ ಇದ್ರ ಈ ಹೇಳಿ, ಇದ್ರ ಬಗ್ಗೆ ಹೇಳಿ. ನೆಕ್ಸ್ಟ್ ನಂದು ಅದೇ ಪಾಯಿಂಟ್ ಇತ್ತು. ಸೊ ನೀವು NRI ಇದು ವೀಸಾ ಮತ್ತೆ ಇಲ್ಲಿ ಹೇಗಿರ್ಬೇಕು, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಎಲ್ಲ ಹೇಳ್ತೀರಿ. ಸೊ ಸ್ಕೂಲು ಮತ್ತೆ ವಿದ್ಯಾಭ್ಯಾಸ ಮತ್ತೆ ಯಾವ ರೀತಿ ಅವಕಾಶಗಳಿದೆ ಇಲ್ಲಿ, ಮಕ್ಕಳು ಅಲ್ಲಿಂದ ಇಲ್ಲಿಗೆ ಈ ಉನ್ನತ ಶಿಕ್ಷಣಕ್ಕಾಗಿ ಇಲ್ಲಿ ಬರ್ತಾರಲ್ವಾ, ಸೊ ಬರೋರಿಗೆ ಈ ಒಂದು ಡ್ಯಾಲಸ್ ಅನ್ನೋ ನಗರದಲ್ಲಿ ಯಾವ್ಯಾವ ರೀತಿ ಅವಕಾಶಗಳಿರುತ್ತೆ, ಯಾವ್ಯಾವ ರೀತಿ ನೀವು ಕೆಲಸಗಳಲ್ಲಿ ನೀವು ಆಯ್ಕೆ ಮಾಡ್ಕೋಬಹುದು, ಅದ್ರ ಬಗ್ಗೆ ಒಂದು ಅರಿವು ಕೊಟ್ರೆ ಸೊ ಮಕ್ಳು ಸಿದ್ಧರಾಗಿರೋರ್ಗೆ ಸ್ವಲ್ಪ ಇನ್ಪುಟ್ ಸಿಗುತ್ತೆ. ಇಲ್ಲ, ನಾವು 3 years ಬ್ಯಾಕ್ ಅನ್ಸುತ್ತಲ್ವಾ, ಇಲ್ಲಿ UTD ಕಾಲೇಜ್ ಇದೆ, ಅಲ್ಲೇ ಹೋಗಿ ಕನ್ನಡ ಪಾಡ್ಕಾಸ್ಟ್ ಮಾಡಿದ್ರಿ ಅನ್ಸುತ್ತಲ್ವಾ ನೀವು ಮಕ್ಳ ಹತ್ರ? ಇಲ್ಲ ಅಮ್ಮ, ಇದು ಸ್ಟೂಡೆಂಟ್ಸ್ ಹತ್ರನೇ ಹೋಗಿ ಕಂಪ್ಲೀಟ್ ವಿಡಿಯೋ, ಕಾಲೇಜು ಹೆಂಗಿದೆ ಅಂತ 1 hour ವಿಡಿಯೋ ಇದೆ. ಅಂದ್ರೆ ಅವಾಗ 3 years ಬ್ಯಾಕ್, ಅಂದ್ರೆ ಅವಾಗ ನಾವು ನೋಡಿದ್ವಿ ಇಲ್ಲೆಲ್ಲ ಬೇರೆ ಲ್ಯಾಂಗ್ವೇಜ್ ಅವ್ರು ಜಾಸ್ತಿ, ಕನ್ನಡದವ್ರು ಫಾರ್ ಎಕ್ಸಾಂಪಲ್ ನಮ್ಗೆ ಗೊತ್ತಿರ್ಲಿಲ್ಲ MS ಹೆಂಗ್ ಮಾಡೋದು, ಎಷ್ಟು ಅದಕ್ಕೆಲ್ಲ ಚೆನ್ನಾಗಿ ದುಡ್ಡು ಖರ್ಚಾಗತ್ತೆ, ಅದೆಲ್ಲ ಯಾರ್ ಮಾಡ್ಬೋದು, ಆ ತರದೆಲ್ಲ ಅಷ್ಟು ಐಡಿಯಾ ಇರಲ್ವಲ್ಲ. ಸೊ ಅವಾಗ ಯೂಟ್ಯೂಬ್ ಅಲ್ಲಿ ಇದೆ, ನಮ್ ಯೂಟ್ಯೂಬ್ ಚಾನಲ್ ಅಲ್ಲಿ ಅವಾಗ ಇಲ್ಲಿದೆ ಸ್ಟೂಡೆಂಟ್ಸ್ ಕನ್ನಡದವ್ರೆ, ಅಲ್ಲಿ ಹೋಗಿ ಆ ಕಾಲೇಜ್ ಎಲ್ಲ ಹೆಂಗಿದೆ ತೋರಿಸಿ ಅವ್ರ ಹತ್ರನೇ ಕ್ವಶನ್ ಅಂಡ್ ಆನ್ಸರ್ ತರ ಒಂದು ಹೆಂಗ್ ಬರೋದು, ಅವ್ರು ಹೆಂಗ್ ಬಂದ್ರು, ಲೋನ್ ಹೆಂಗೆ, ಎಷ್ಟಾಗತ್ತೆ, ಏನ್ ಎಕ್ಸಾಮ್ ತಗೋಬೇಕು, ಕಂಪ್ಲೀಟ್ ಡೀಟೇಲ್ಸ್ ಇದೆ ಅದ್ರಲ್ಲಿ. ಅಂದ್ರೆ ಇವಾಗ ಮೇ ಬಿ ಓವರ್ 3 years ಆಗೋಯ್ತಲ್ಲ, ಸ್ವಲ್ಪ ಚೇಂಜಸ್ ಇರಬಹುದು. ಮತ್ತೆ ಅನ್ಕೊಂಡ್ವಿ ಅದೇ ಅದು ಅವಾಗ ಮಾಡಿದ್ವಿ ಅಷ್ಟೇ. ಫ್ಯೂಚರ್ ಪ್ರಾಜೆಕ್ಟ್ಸ್ ಅಂದ್ರೆ ಇವಾಗ ಅದೇ ಹೇಳ್ದಂಗೆ ಯೂಟ್ಯೂಬ್ ಅಗೇನ್ ಅದು ಯೂಟ್ಯೂಬ್ ಅಷ್ಟು ಇದ್ರಲ್ಲಿಲ್ಲ, ಅಂದ್ರೆ ಅದ್ರಲ್ಲಿ ಶಾರ್ಟ್ ವಿಡಿಯೋಸ್ ಅದೇ ಇದೆ ಮಾಡೋದು ಇದೆ ಇಂಟ್ರೆಸ್ಟ್ ಮಾಡ್ಬೇಕು ಅಂತ. ಆಕ್ಚುಲಿ ತುಂಬಾ
ನಮ್ ಯೂಟ್ಯೂಬ್ ಬೆಳೆಸಿ. ಯೂಟ್ಯೂಬ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ಇದೆ, ಬಟ್ ಅದೇ ಎಡಿಟಿಂಗು ಅದೆಲ್ಲ ಅಷ್ಟಾಗುತ್ತಾ ಅಂತ ಅದೊಂದು ಸುಮ್ನೆ ಹಂಗೆ ಇಟ್ಟಿದೀವಿ. ಬಟ್ ಇನ್ಸ್ಟಾಗ್ರಾಮ್ ಅಲ್ಲಿ ಆಕ್ಚುಲಿ ಇದೆ ನಮ್ಗೆ, ಅಂದ್ರೆ ಫುಡ್ ದೆಲ್ಲ ಸುಮಾರು ಹಾಕ್ತಿರ್ತೀನಲ್ಲ ರೆಸಿಪೀಸ್, ಸಪರೇಟ್ ಒಂದು ಫುಡ್ ನೆನ್ನೆನೆ ಒಂದು ಟ್ರೈ ಮಾಡಿದ್ರಲ್ಲ ಹಾಲು. ಅದೇ ಅಂದ್ರೆ ಅದೇ ಸಪರೇಟ್ ಆಗಿ ಒಂದು ಫುಡ್ ದೇ ಮಾಡಿ ಅಂತ ಸುಮಾರು ದಿವಸದಿಂದ ಹೇಳ್ತಾರೆ. ನಂಗೆ ಆಕ್ಚುಲಿ ಇಂಟ್ರೆಸ್ಟ್ ಇದೆ ಅದು ಮಾಡಕ್ಕೆ, ಅಂದ್ರೆ ಏನೋ ಡಿಫ್ರೆಂಟ್. ನಾನು ಹೇಳ್ತಾ ಆಕ್ಚುಲಿ ಅದೇ ನಾನು ಒಂದ್ 2-3 ತಿಂಗಳಿಂದ ಹೇಳ್ತಾ ಇದೀನಿ, ಇವ್ರು ಏನಕ್ಕೆ ಇದು ಫಸ್ಟ್ ಟೈಮ್ ನೀ ಹೇಳ್ತಾ ಇದೀಯಾ ಮಾಡ್ತಾ ಇಲ್ಲ ಏನಕ್ಕೆ ಅಂತ. ಬಿಕಾಸ್ ಇದು ಅನ್ಕೊಂಡಿರೋದು ಸ್ವಲ್ಪ ಬೇರೆಯವ್ರದ್ದು ಎಲ್ಲ ಬೇಕು, ಇಟ್ಸ್ ನಾಟ್ ಜಸ್ಟ್ ಮೀ. ನಂದೇ ಒಬ್ಬಳದೇ ಆದ್ರೆ ನಾ ಮಾಡ್ಬಿಡ್ತೀನಿ ಇವತ್ತೇ. ಅದಕ್ಕೆ ಅದೊಂದಿದೆ, ಬಟ್ ಅದಿದೆ ಅದು ಪ್ಲಾನ್. ಸೊ ಇದ್ರ ಜೊತೆಗೆ ಅದೊಂದು ಮಾಡೋಣ ಅಂತ. ಆಮೇಲೆ ಹಿಂಗೆ ಇಲ್ಲೆಲ್ಲ ಫ್ರೆಂಡ್ಸ್ ಕೇಳ್ತಿರ್ತಾರೆ, ನೀವ್ ಬರೀ ಕನ್ನಡದಲ್ಲೇ ಮಾಡ್ತೀರಾ, ನಮ್ಗೂ ಅಂದ್ರೆ ಬೇರೆ ತುಂಬಾ ಜನ ತೆಲುಗು ಅವರು ಎಲ್ಲ ನೋಡ್ತಾರೆ. ಅದೊಂದು ಭಾಷೆಗೆ ಒಂದು ಕನ್ವರ್ಷನ್ ಪ್ರಾಬ್ಲಮ್ ಇರತ್ತೆ, ಕನ್ನಡ ಅರ್ಥ ಆಗಲ್ಲ, ಮಾಡೋದು ಇದಿರುತ್ತೆ. ಅದೊಂದು ಮಾಡಿ ಅಂತಾರೆ. ನಮಗ್ ತೆಲುಗುನು ಎಲ್ಲ ಚೆನ್ನಾಗಿ ಮಾತಾಡಕ್ ಬರುತ್ತೆ, ಬಟ್ ತೆಲುಗು ಅಂತೇನಿಲ್ಲ. ಬಟ್ ಒಂಥರ ಫುಡ್ದು ಒಂದು ಏನಾದ್ರು ಬೇರೆದು ಮಾಡೋದು ಅಂತ ಒಂದು ಇದೆ. ಅದು ಒಂದ್ ಸ್ವಲ್ಪ ಇನ್ನು ಯೋಚನೆ ಮಾಡ್ತಾ ಇದೀನಿ. ಬಟ್ ಅದರ್ವೈಸ್ ಇದು ಇದೆ. ಇದೊಂಥರ ನನ್ಗೆ ಹೆಂಗೆ ಅಂದ್ರೆ ಒಂಥರ ನನ್ ರೊಟೀನ್. ಇನ್ಸ್ಟಾಗ್ರಾಮ್ ಮಾಡೋದು ಬೇರೆಯವ್ರು ಇರೋದಿರ್ಲಿ, ನನ್ಗೆ ಒಂಥರ ನಾವ್ ಹೇಳ್ಬಿಟ್ವಲ್ಲ, ನೀವು ಕಾಣೆ ಆಗ್ಬಿಟ್ರೆ ಬಂದ್ಬಿಡತ್ತೆ ಶ್ವೇತಾ ಅವರು ಕಾಣೆಯಾಗಿದ್ದಾರೆ ಅಂತ. ಸೊ ಒಟ್ಟಾರೆ ನಿಮ್ಗೆ ಎಷ್ಟು ತೃಪ್ತಿ ಕೊಟ್ಟಿದೆ ಇನ್ಸ್ಟಾಗ್ರಾಮ್? ತುಂಬಾ ಕೊಟ್ಟಿದೆ ಆಕ್ಚುಲಿ, ತುಂಬಾನೇ ಕೊಟ್ಟಿದೆ. ಅಂದ್ರೆ ಆ ಜನರ ಪ್ರೀತಿ ಅಂದ್ರೆ ಒಂದ್ಸತಿ ನಮ್ಗೆ ಅನ್ಸುತ್ತೆ ಅಂದ್ರೆ ಅಷ್ಟು ಡಿಸರ್ವ್ ಮಾಡ್ತೀವ ನಾವು ಅಂತ. ತುಂಬಾ ಅಂದ್ರೆ ಕಳ್ಕೊಂಡಿದ್ದೇನು ಇಲ್ಲ, ತುಂಬಾನೇ ಕೊಟ್ಟಿದೆ. ತುಂಬಾ ಅಂದ್ರೆ ಇವಾಗ ನಮ್ಮಮ್ಮ ಬಂದಿದ್ರಲ್ಲ, ಅವ್ರು ಬಂದು ವಾಪಸ್ ಇವಾಗ ಹೋಗ್ಬೇಕಾರೆ, ಅವ್ರಿಗೆ ಇವಾಗ ಹೋಗ್ಬೇಕಾರೆ ಫ್ಲೈಟ್ ಅಲ್ಲಿ, ಏರ್ಪೋರ್ಟ್ ಅಲ್ಲಿ, ಮೈಸೂರು ಬೆಂಗಳೂರಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ, ಹಂಗೆಲ್ಲೋ ದೇವಸ್ಥಾನಕ್ಕೆ ಹೋಗಿದ್ರಂತ. ಅಲ್ಲಿ ಅವರು ಒಂದ್ ಕ್ವಶನ್ ಕೇಳ್ಬಿಟ್ಟು ಹೊರಟೋಗಿದ್ದಾರೆ, ಈ ಬ್ರಿಡ್ಜ್ ಬೆಂಗಳೂರಲ್ಲಿ ಬ್ರಿಡ್ಜ್ ಯಾವ್ದು ಅಂತ ಹೇಳಿ ಅಂತ. ಇವಾಗ ನಿನ್ನೆ ಒಬ್ರು ಮೆಸೇಜ್ ಮಾಡಿದ್ರು, ನಂಜನಗೂಡಲ್ಲಿ ನಿಮ್ ತಂದೆ ತಾಯಿ ಸಿಕ್ಕಿದ್ರು ಮಾತಾಡಿಸ್ದೆ ಅಂತ. ಸೊ ಅವ್ರಿಗೆ ಒಂಥರ ವೆರಿ ಪ್ರೌಡ್ ಅಂಡ್ ಅಂತ ಆತರ, ಅಂದ್ರೆ ಅವರು ಪ್ರೌಡ್ ಆಗಿದ್ರಲ್ಲ. ಅವ್ರು ಹೇಳ್ದಾಗ ಅಂದ್ರೆ ನಮ್ದು ಓಕೆ, ಆದ್ರೆ ಅವ್ರನ್ನೋ ಒಂಥರ ಅವ್ರಿಗೆ ಖುಷಿಯಾಗಿ ಹೇಳ್ಕೊತಾರಲ್ಲ ಅದು. ಆಮೇಲೆ ನಮ್ ರಿಲೇಟಿವ್ ಸಾಕಷ್ಟು ಜನ ಎಲ್ಲ ಆಲ್ಮೋಸ್ಟ್ ಎಲ್ಲಾರು ನೋಡ್ತಾರೆ, ಮಾಡ್ತಾರೆ. ಸೊ ಒಂಥರ ಏನೋ ಎಲ್ಲಾರು ಹೇಳ್ದಾಗ ಆಬ್ವಿಯಸ್ಲಿ ಒಂಥರ ಖುಷಿ ಆಗೇ ಆಗದೆ. ತುಂಬಾನೇ ಇದು. ಆಮೇಲೆ ಎಷ್ಟು ಚೆನ್ನಾಗಿ ಕಮೆಂಟ್ ಮಾಡ್ತಾರೆ ಜನ, ಅಂದ್ರೆ ಎಲ್ಲರ ಮನೆಯಲ್ಲೂ ಮನದಲ್ಲೂ ಮಾತಾಗಿದೆ. ಏನೋ ಎಲ್ಲಾರ ಪ್ರೀತಿ ಅಷ್ಟೇ, ಅಂದ್ರೆ ಅದು ಅವ್ರ ದೊಡ್ಡ ಗುಣ ಅಷ್ಟೇ, ಅಷ್ಟೊಂದು ಪ್ರೀತಿ ತೋರಿಸ್ತಿರೋದು. ಈಗ ನಾವು ಮೂವೀಸ್ ನೋಡ್ತೀವಿ, ಚೆನ್ನಾಗಿದೆ ಅದು ಇದು ಅಂತ ಹೇಳ್ತೀವಿ, ಬಟ್ ಹೋಗ್ ಹೇಳೋದಿರ್ಲಿ. ಇವಾಗ ಅನ್ಕೋತೀವಿ ನಾವು, ಇವಾಗ ಎಷ್ಟೊಂದು ಮೂವಿ ನೋಡೋದಿರ್ಲೋ, ಇದು ಸ್ಟಾರ್ಸ್ ಅದೆಲ್ಲ ನೋಡಿ ಅನ್ಕೋತೀವಿ, ನೋಡ್ತೀವಿ, ಖುಷಿ ಪಡ್ತೀವಿ. ಬಟ್ ಏನೋ ಒಂದ್ ನಾವೇ ಕಮೆಂಟ್ ಹಾಕಲ್ಲ ಯಾರಿಗೂ. ಖುಷಿ ಪಡ್ತೀವಿ, ಓಕೆ ಚೆನ್ನಾಗಿದೆ ಅನ್ಕೋತೀವಿ. ಇಲ್ಲ ಅವ್ರು ಸಿಕ್ಕಿದಾಗ ಅಲ್ಲಿದ್ದಾರೆ ಅಂತ ನೋಡ್ಕೊಂತೀವಿ, ಇದ್ ಮಾಡ್ತೀವಿ. ಬಟ್ ನೋಡಿ ಅಷ್ಟೊಂದು ಅವ್ರು ಸಮಯ ಕೊಟ್ಟು ಅದೇ ಭಾವನೆಗಳಿಗೆ ಸ್ಪಂದಿಸಿ ಅಷ್ಟು ಕಮೆಂಟ್ ಹಾಕ್ತಿದ್ದಾರೆ, ಅದು ಇದು. ಅದೇ ನನ್ಗೆ ಅಂದ್ರೆ ಅದೇ ಅನ್ಸುತ್ತೆ ಅದಕ್ಕೆ. ಆಮೇಲೆ ಇಲ್ಲಿ ಗೋಕರ್ಣ ಅನ್ಸುತ್ತೆ, ಅಲ್ಲಿ ಒಂದು ಇಡೀ ಫ್ಯಾಮಿಲಿ ಒಂದು 10 ಜನ ಏನೋ ಲೇಡೀಸು ಮಕ್ಕಳು ಎಲ್ಲ ಬಂದಿದ್ರು. ಅವರು ಸಿಕ್ಬಿಟ್ಟು ನಮ್ಗೆ ಎಲ್ಲ ಸ್ವಲ್ಪ ಮೂವೀಸ್ ಅವರು ಎಲ್ಲ ಗೊತ್ತು, ಅವರು ಎಲ್ಲ ಸಿಕ್ತಿರ್ತಾರೆ. ನಾನು ಆ ಮೂವಿ ಸ್ಟಾರ್ಸ್ ಎಲ್ಲ ಸಿಕ್ಕಿದ್ರು ನಾನು ಅವ್ರು ಮಾತಾಡ್ಸಿರ, ನೀವು ಸಿಕ್ಕಿದಿರಲ್ಲ, ನಾನು ನೀವು ಬಂದ ಅದಕ್ಕೆ ಹೇಳ್ಬಿಟ್ಟ, ನಾವೆಲ್ಲ ಪಕ್ಕದಲ್ಲೇ ನೀವು ನಾಗತಿಹಳ್ಳಿ ಚಂದ್ರಶೇಖರ್ ಸಿಕ್ಕಿದಾಗ ನಿಮಗೆ ಎಷ್ಟು ಎಕ್ಸೈಟ್ಮೆಂಟ್ ಇತ್ತು. ಸೊ ನೋಡಿ ಆ ತರ ಎಕ್ಸೈಟ್ಮೆಂಟ್ ಫಾಲೋವರ್ಸ್ ನಿಮಗೆ ಅದಕ್ಕೆ ಅಯ್ಯೋ ಅಷ್ಟು ಅಂದ್ರೆ ಅವ್ರು ಹೇಳ್ದಾಗ ಹೌದಾ ಅಂದ್ರೆ ಒಂಥರ ಆತರ, ಅಂದ್ರೆ ಅಷ್ಟು ಪ್ರೀತಿ ಕೊಡ್ತಾರಲ್ಲ, ಅಂದ್ರೆ ರಿಯಲಿ ಒಂಥರ ಏನೋ ಅಂದ್ರೆ ತುಂಬಾ ಖುಷಿ ಆಗತ್ತೆ. ಅಂದ್ರೆ ಇವಾಗ ಇಲ್ಲೇ ನಮ್ಗೆ ಡ್ಯಾಲಸ್ ಅಲ್ಲೇ ಏನಾದ್ರು ಪ್ರೋಗ್ರಾಮ್ ಹೋದ್ರೆ ಅಲ್ಲೂ ಸುಮಾರು ಜನ ಸಿಕ್ತಿರ್ತಾರೆ, ಫೋಟೋ ತೆಗಿಸ್ಕೊತೀವಿ. ನಾವು ಅಕ್ಕಾಗೆ ಇದಕ್ ಹೋಗಿದ್ವಿ, ಅದು ಅಂದ್ರೆ ಇವಾಗ ಇಂಡಿಯಾದಲ್ಲಿ ಅದೊಂಥರ ಡಿಫ್ರೆಂಟ್, ಇದಿರುತ್ತೆ. ಇಲ್ಲಿ ಅಂದ್ರೆ ನಮ್ಗೆ ಆಶ್ಚರ್ಯ, ಆದ್ರೆ ನಮ್ ಫ್ರೆಂಡ್ಸ್ ಎಲ್ಲ ಹಿಂಗೆ ಇಲ್ಲಿ ಗೊತ್ತಾ ಅವ್ರಿಬ್ರ ಹತ್ರನೇ ಎಲ್ಲಾರು ಫೋಟೋ ತೆಗಿಸ್ಕೊತಾ ಇದ್ರು ಅಂತ ಹೇಳಿದಾಗ, ಅಂದ್ರೆ ಇಟ್ ಇಸ್ ಅಂದ್ರೆ ಅಷ್ಟೊಂದು ಒಂಥರ ಎಷ್ಟು ಜನದ ಪ್ರೀತಿ ಗಳಿಸೋದಿದೆಯಲ್ಲ, ಅದು ಏನೇ ಕೋಟಿ ರೂಪಾಯಿ ಗಳಿಸಬಹುದು, ಈ ಜನದ ಪ್ರೀತಿ ಗಳಿಸಿದಿರಲ್ಲ. ನಾವು ಈಗ ಅಲ್ಲಿಂದ ಇಲ್ಲಿಗೆ ಬಂದಿರೋದೇ ಸಾಕ್ಷಿ. ಥ್ಯಾಂಕ್ ಯು ಸೋ ಮಚ್. ನಾನು ಅದೇ ನಿಮ್ ಬಂದಿದ್ದೀರಾ. ಸೊ ಅದೇ ನಾನು ಎಲ್ಲಾ ಸಾಧಕರು ಕಡೆಯ ಒಂದು ಪ್ರಶ್ನೆ ಕೇಳ್ತೀನಿ ಸಾಧಕರಿಗೆ,
ನಿಮ್ಮ ಈ ಸಂದರ್ಶನ ವೈಯಕ್ತಿಕವಾಗಿ ನಿಮ್ಗೆ ಹೇಗ ಅನ್ನಿಸ್ತು? ತುಂಬಾ ಚೆನ್ನಾಗಿತ್ತು. ಆಕ್ಚುಲಿ ನೀವ್ ಎಷ್ಟ್ ಚೆನ್ನಾಗಿ ಮಾತಾಡ್ತಾ ಇದೀರಾ, ಪಟ್ 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 ಅಂತ. ನಾನು ಏನ್ ಇವ್ರು ಇಷ್ಟೊಂದ್ ಚೆನ್ನಾಗಿ ಮಾತಾಡ್ತಿದ್ದಾರೆ ಅಂದ್ರೆ ಅದು ಒಂಥರ ಬರ್ತಾ ಇದೆ. ಅಂಡ್ ಅಗೇನ್ ದ ಇಂಟ್ರೋ ನೀವು ಕೊಟ್ಟಿದ್ದು, ಆಮೇಲೆ ಅದೊಂದು ಹಾಡ್ ಹೇಳಿದ್ರಲ್ಲ ಅದು, ಏನ್ ಇಷ್ಟೊಂದ್ ಚೆನ್ನಾಗಿ ಮಾತಾಡ್ತಿದ್ದಾರೆ ಅಂದ್ರೆ ನಿಮ್ಗೂ ಒಳ್ಳೆ ಫ್ಯೂಚರ್ ಇದೆ. ಅಂದ್ರೆ ಮೇ ಬಿ ಯು ಹ್ಯಾವ್ ಟು ಅಂದ್ರೆ ಕರೆಕ್ಟ್ ಆಗಿ ಅಂದ್ರೆ ಯು ಹ್ಯಾವ್ ಟು ಪುಟ್ ಇನ್ ಅಂದ್ರೆ ರೈಟ್ ಇದ್ರಲ್ಲಿ, ಅಂದ್ರೆ ಹೇಳ್ತೀವಲ್ಲ ರೈಟ್ ಟೈಮ್ ಅಲ್ಲಿ ರೈಟ್ ಪ್ಲೇಸ್ ಅಲ್ಲಿ ಇರ್ಬೇಕು ಅಂತ. ಸೊ ಅದೊಂದು ಬರುತ್ತೆ ಅಂದ್ರೆ. ಬಟ್ ಯು ಹ್ಯಾವ್ ಲಾಟ್ ಆಫ್ ಟ್ಯಾಲೆಂಟ್ ಅಂದ್ರೆ ನೀವು ಮಾತಾಡ್ತಿರ್ಬೇಕಾರೆ ಇವಾಗ ಅದ್ರ ಎಷ್ಟೊಂದು ಟಾಪಿಕ್ಸ್ ಅಂದ್ರೆ ಬರ್ತಾನೆ ಇದೆ ಕ್ವಶನ್ಸ್. ನಮ್ದು ಏನ್ ಗೊತ್ತಾ, ನಿಧಿ ತರ ಅಂದ್ರೆ ನಮ್ದು ನೀವ್ ಹೇಳ್ದ ಹಾಗೆ ಸ್ಕ್ರಿಪ್ಟೆಡ್ ಅಲ್ಲ. ಸೊ ಇದು ದೈವ ಕೊಟ್ಟ ಒಂದು ವರ ಇದು. ಅದಕ್ಕೆ ಆಕ್ಚುಲಿ ಜಾಸ್ತಿ ಬೆಲೆ ಇರೋದು. ಇವಾಗೆಲ್ಲ ಏನ್ ಗೊತ್ತಾ, ಮೊದ್ಲೆಲ್ಲ ಇದು ಇನ್ಸ್ಟಾಗ್ರಾಮ್ ಲಿಪ್ ಸಿಂಕ್ ಮಾಡೋದು, ಇದು ಅವಾಗೆಲ್ಲ ಅಷ್ಟೊಂದು ಏನು ಇರ್ಲಿಲ್ಲ. ಡ್ಯಾನ್ಸ್ ಮಾಡೋದು, ಇನ್ನೊಬ್ರು ಕಾಪಿ, ಇವಾಗ ಕಾಪಿ ಡ್ಯಾನ್ಸ್ ಮಾಡೋದು, ಅದೆಲ್ಲ ಇಟ್ ಇಸ್ ಇದು ಅಂದ್ರೆ ಅದು ಇನ್ನೊಬ್ರು ನೋಡ್ಕೊಂಡ್ ಮಾಡ್ತಿದ್ವಿ. ಇವಾಗ ಏನಕ್ಕೆಲ್ಲ ಅಂದ್ರೆ ಇವಾಗ ಕರೆಂಟ್ ಇದ್ರಲ್ಲಿ ನ್ಯಾಚುರಲ್ ನಿಮ್ದು ಏನ್ ಇದಿದೆ ಇವಾಗ ನೀವ್ ಹೆಂಗ್ ಮಾತಾಡ್ತಿದ್ದೀರಾ, ಇಟ್ ಇಸ್ ನಾಟ್ ಒಂಥರ ಇನ್ನೊಬ್ರದ್ದೇನೋ ಸ್ವಾಭಾವಿಕವಾಗಿ ಬರುವಂತದ್ದು. ಸೊ ಆ ಇದಕ್ಕೆ ತುಂಬಾ ಬೆಲೆ ಇದೆ ಇವಾಗ ನಮ್ದು ಎಲ್ಲ ಅಂದ್ರೆ ಇಟ್ ಇಸ್ ಜಸ್ಟ್ ಫ್ಲೋ ಅಲ್ಲಿ ಬರ್ತಾ ಇದೆ ಅಲ್ವಾ. ಇಟ್ ಇಸ್ ನಾಟ್ ಒಂಥರ ಎಲ್ಲೋ ಒಂದು ಆರ್ಟಿಫಿಷಿಯಾಲಿಟಿ, ಆ ರಿಯಾಲಿಟಿಗೆ ಹತ್ರ ಇರುತ್ತಲ್ಲ. ಸೊ ಅದಕ್ಕೆ ತುಂಬಾ ಬೆಲೆ ಇದೆ. ಅದನ್ನ ಅದೇ ಹೇಗೆ ಅಂದ್ರೆ ನಮ್ಗೆ ಮೇ ಬಿ ಎಷ್ಟೋ ವರ್ಷಗಳಿಂದ ಅನ್ಕೊಂಡಿದ್ದು ಇವಾಗ ಇಲ್ಲಿ ಕರೆಕ್ಟ್ ಆಗಿ ನಾವು ವಿ ಆರ್ ಪುಟ್ಟಿಂಗ್ ರೈಟ್ ಎಫರ್ಟ್ ಇನ್ ರೈಟ್ ಪ್ಲೇಸ್ ಅಷ್ಟೇ. ಅದು ಬಹಳ ತುಂಬಾ ಇದಾಗ್ತಾ ಇದೆ. ಸೊ ತುಂಬಾನೇ ಖುಷಿ ಆಯ್ತು ಶ್ವೇತಾ ಸುನೀಲ್ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು. ನಮ್ ಲೈಫ್ ನೇ ಒಂದ್ ರಿವೈಂಡ್ ಮಾಡಿ ನಿಮಗೆ ಒಂದು ರೀಕ್ಯಾಪ್ ಆಗಿತ್ತಾ? ಯಾಕಂದ್ರೆ ನಾನು ಇದುವರೆಗೂ ಮೀಟ್ ಮಾಡಿರೋ ಅಚೀವರ್ಸ್ ಎಲ್ರು ಕೂಡ ಡಾಕ್ಟರ್ಸ್, ಲಾಯರ್ಸ್ ಎಲ್ಲ ಇರೆಸ್ಪೆಕ್ಟಿವ್ ಎಲ್ಲ ಪ್ರೊಫೆಷನ್ಸ್ ಕೂಡ ನಾನು ಮಾತನಾಡ್ಸಿದೀನಿ, ಎಲ್ಲ ಕನ್ನಡದವ್ರೆ. ಅಲ್ಲಿಂದ ಇಲ್ಲಿಗೆ ಬಂದು ಏನೇನ್ ಅಚೀವ್ ಮಾಡಿದಾರೆ ಅಂತ. ಬಟ್ ಅವ್ರೆಲ್ರೂ ಕೂಡ ಫಸ್ಟ್ ಕ್ಯಾಮ್ರಾ ಶೈ ಇರೋರು, ಹೆಸಿಟೇಟ್ ಮಾಡೋರು ಮಾತಾಡೋದಕ್ಕೆ. ನನ್ನ ಹತ್ರ ಮಾತಾಡ್ತಾ ಇನ್ನೊಂದಿಷ್ಟು ಮಾತಾಡ್ಬೇಕಿತ್ತು ಅನ್ನೋರು. ಇಲ್ಲ ಅಂದ್ರೆ ಯು ಮೇಡ್ ಅಸ್ ಕಂಫರ್ಟಬಲ್ ಅಗೇನ್. ಅದು ಥ್ಯಾಂಕ್ ಯು ಶ್ವೇತಾ ಸುನೀಲ್ ಅಂತಹ ಜೋಡಿನೇ ನಮ್ಮನ್ನ ಕಾಂಪ್ಲಿಮೆಂಟ್ ಮಾಡ್ತಾ ಇದೆ ಅಂತಂದ್ರೆ ನಾವೇನೋ ಕಳ್ಸ್ಕೊತೀವಿ ಅಂತ ಅರ್ಥ. ಇಲ್ಲ ನಿಜವಾದ ಟ್ಯಾಲೆಂಟ್ ಗೆ ಅದು ಬೆಲೆ ಇದೆ. ಎಕ್ಸ್ಪ್ಲೋರ್ ಮಾಡಿ ಸರ್, ಥ್ಯಾಂಕ್ ಯು ಸೋ ಮಚ್. ನಾವ್ ಇಷ್ಟೇ ಕೇಳ್ಕೊಳ್ಳೋದು, ನಿಮ್ಮ ಒಂದು ರೀಲ್ಸ್ ಮತ್ತೆ ಕಂಟೆಂಟ್ ಕ್ರಿಯೇಷನ್ ಮತ್ತೆ ಮೂವೀಸ್, ನೀವ್ ಆಕ್ಟಿಂಗ್ ಎಲ್ಲಿ ಬರ್ಬೇಕು, ಹೀರೋ ಆಗಿ ನೋಡ್ಬೇಕು. ಸೊ ನಿರಂತರವಾಗಿ ನಿಮ್ಮ ಪ್ರಯತ್ನ ಸಾಗರದಂತೆ ಸಾಕ್ತಾ ಇರ್ಲಿ. ಸೊ ಯಶಸ್ಸು ಅನ್ನೋದು ಮುಗಿಲೆತ್ತರಕ್ಕೆ ಏರ್ಲಿ. ಸೊ ಮುಂದೆ ಶ್ವೇತಾ ಸುನೀಲ್ ಅವರು ಇನ್ನಷ್ಟು ಜನರು, ಈಗಾಗ್ಲೇ ಎಲ್ಲರ ಮನೆ ಮಾತಾಗಿದ್ದಾರೆ, ಬಟ್ ಯಾವುದೇ ಒಂದು ಮೂಲೆಗೆ ಹೋದ್ರು ಕೂಡ ಓ ಶ್ವೇತಾ ಸುನೀಲ್ ಅವರು ಬಂದ್ರು ಅನ್ನೋ ಒಂದು ಗೌರವ, ಪ್ರೀತಿ, ಅಭಿಮಾನ ಎಲ್ಲ ಸಿಗ್ಬೇಕು ಅನ್ನೋದು ನಮ್ಮ ಆಸೆ. ಸೊ ಹೀಗೆ ಬೆಳೀತಾ ನಿಮ್ ಜೊತೆ ಇರುವಂತ ಕಮ್ಯುನಿಟಿ ಕನ್ನಡಿಗರನ್ನು ಬೆಳೆಸ್ತಾ, ಸೊ ಸಂತೋಷವಾಗಿ ಹೀಗೆ ನಗ್ನಗ್ತಾ ಮೇಡ್ ಫಾರ್ ಈಚ್ ಅದರ್ ಆದರ್ಶ ದಂಪತಿಗಳಂತ ಇರಿ. ಗಾಡ್ ಬ್ಲೆಸ್ ಯು. ವಿ ವಿಶ್ ಯು ಗುಡ್ ಲಕ್ ಫಾರ್ ಯು. ಥ್ಯಾಂಕ್ ಯು ಸೋ ಮಚ್. ತುಂಬಾ ಸಂತೋಷ ಆಯ್ತು. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿದೆ, ನಿಮ್ಗೂ ತುಂಬಾ ಪೊಟೆನ್ಶಿಯಲ್ ಇದೆ. ಥ್ಯಾಂಕ್ ಯು, ಸೋ ಸ್ವೀಟ್ ಆಫ್ ಯು. ಆಲ್ ದ ವೆರಿ ಬೆಸ್ಟ್. ತುಂಬಾ ಅಚೀವ್ ಮಾಡೋದಿದೆ, ಮಾತಾಡ್ತೀರಾ. ಸ್ಟೆಪ್ ಏನಾಗುತ್ತೆ, ಏನೋ ಮಾಡ್ಬೇಕು ಮೈಂಡ್ ಅಲ್ಲೇ ಇಟ್ಕೊಂಡ್ಬಿಡ್ತೀವಿ ಐಡಿಯಾ. ಸೊ ಅದನ್ನ ಎಕ್ಸಿಕ್ಯೂಟ್ ಮಾಡ್ತಾ ನಮ್ಮನ್ನ ನಾವು ಎಕ್ಸ್ಪ್ಲೋರ್ ಮಾಡ್ಕೊಂಡು ಇನ್ನೂ ದೊಡ್ಡದಾಗಿ ಬೆಳಿಬಹುದು. ಸೊ ಆ ಹಾದಿಯಲ್ಲಿ ಇದ್ದೀರಾ. ಥ್ಯಾಂಕ್ ಯು ಸರ್.